ಮಹಿಮೆ ನಮಗೆ ಅರ್ಥ ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ಅಷ್ಟು ಶ್ರೇಷ್ಠವಾದ ಮಹಿಮೆ ಅಂತ. ಅವರ ಮಹಿಮೆ ಇವತ್ತು ಹೀಗಿದೆ ನೋಡಿದ್ದೆ. ಅವರ ಹಿಂದಿನ ಅವತಾರಗಳು ಹೇಳಬೇಕಾದ್ರೆ ಪ್ರಹ್ಲಾದ, ವ್ಯಾಸರಾಜ ಮತ್ತು ರಾಘವೇಂದ್ರ ಸ್ವಾಮಿ 3 ಅವತಾರಗಳ ಬಗ್ಗೆ ನಾವು ಹೇಳೋದು. ಬಾಲ್ಯಕಾದಿ ಅವತಾರಗಳು ಇದೆ, ಮುಖ್ಯವಾಗಿ ಪ್ರಹ್ಲಾದ, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿ 3 ಅವತಾರಗಳೆಲ್ಲ ವೈಭವ ಹಾಗೆ ಎಂಬುದು ಭಾರಿ ವಿಶೇಷ. 3 ಅವತಾರಗಳೆಲ್ಲ ಒಂದೇ ರೀತಿಯಾದ ವೈಭವ. ಪ್ರಹ್ಲಾದರಾಜರಾಗಿದ್ದಾಗ ಎಂಥ ವೈಭವ, ಆಶ್ಚರ್ಯ ಅಂದರೆ ಅವರಿಗೆ ಬಂದ ಸಮಸ್ಯೆಗಳು ಹಾಗೆ, ಅದನ್ನು ಅವರು ಮೀರಿ ನಿಂತಿದ್ದು ಹಾಗೆ. ಪ್ರಹ್ಲಾದನಾಗಿದ್ದಾಗ ಸಮಸ್ಯೆ ಭಾಗವತ ಕೇಳಿದವರಿಗೆಲ್ಲ ಗೊತ್ತು. ತಂದೆ ತಾಯಿಗಳಿಂದ ಹೇಳಿದ್ರೆ ಎಲ್ಲರೂ ಅವರಿಗೆ ವಿರುದ್ಧ, ಅದನ್ನೆಲ್ಲ ಗೆದ್ದು ಲೋಕಮಾನ್ಯರಾಗಿದ್ದು ಪ್ರಹ್ಲಾದರಾಜರ ವಿಶೇಷ. ನರಸಿಂಹದೇವರ ದರ್ಶನವನ್ನೇ ಮಾಡಿದ್ದು ಅವರ ಹಿರಿಯು. ಅನಂತರದ ರಾಜವೈಭವ ಇವತ್ತು ಪ್ರಹ್ಲಾದರಾಜರು ಇದ್ದು ಹೋದವರಲ್ಲ, ಇವತ್ತಿಗೂ ಪ್ರಹ್ಲಾದ ಇರೋರು. ಒಂದು ಹರಿವರ್ಷ ಖಂಡದಲ್ಲಿ ಪ್ರಹ್ಲಾದ ಇವತ್ತಿಗೂ ಇದ್ದಾನೆ ಎಂಬ ಮಾತನ್ನು ಶ್ರೀಮದ್ ಭಾಗವತ ಮಹಾಪುರಾಣ ಸ್ಪಷ್ಟ ವರ್ಣನೆ ಮಾಡ್ತಾ ಇದೆ. ಇವತ್ತಿಗೂ ಪ್ರಹ್ಲಾದರಾಜ ಅಷ್ಟು ವೈಭವದಿಂದ ಚಕ್ರವರ್ತಿಯಾಗಿ ಅಲ್ಲಿದ್ದರು. ಇನ್ನು 2ನೇ ರೂಪವೇ ವ್ಯಾಸರಾಜ. ವ್ಯಾಸರಾಜ ರೂಪದಲ್ಲೂ ಹಾಗೆ ಇವತ್ತಿನ ಅವರ ಪ್ರಹ್ಲಾದ ವೈಭವ, ರಾಘವೇಂದ್ರ ವೈಭವದ ಮತ್ತು ವ್ಯಾಸರಾಜ ವೈಭವನು ಅಷ್ಟೇ ವೈಭವಪೂರ್ಣವಾದಂತಹ ಅವರ ವ್ಯಕ್ತಿ. ಶ್ರೀಮದ್ ಆಚಾರ್ಯರು ಭಾಷ್ಯಕಾರರು, ಶ್ರೀ ಟೀಕಾರಾಯರು ವಿಶೇಷವಾಗಿ ಟೀಕಾಕೃತ್ಪಾದರು. ಅನಂತರದ ಇಡೀ ಮಾಧ್ವ ಪರಂಪರೆಯಲ್ಲಿ ಶ್ರೇಷ್ಠವಾದ ವ್ಯಕ್ತಿತ್ವ ಹೊಂದಿರುವ ಗುರುಗಳು ಅಂದರೆ ಶ್ರೀ ವ್ಯಾಸರಾಜರು ಅನ್ನೋದು ವಿದ್ವಾಂಸರಾದವರೆಲ್ಲ ಗೊತ್ತಿರತಕ್ಕಂಥ ಅಂಶ. ವ್ಯಾಸರಾಜರ ಗ್ರಂಥಗಳನ್ನು ವ್ಯಾಸತ್ರಯ ಅಸಾಧಾರಣ ಹಿರಿಮೆಯನ್ನು ಪಡೆದ ಕೃತಿಗಳು ವ್ಯಾಸರಾಜರ ಕೃತಿಗಳು. ಅವರ ಸಾಧನೆ ಅದ್ಭುತವಾದ ಸಾಧನೆ, ಅದರಲ್ಲಿ 1 ಗಂಟೆಯಲ್ಲಿ ಹೇಳೋ ಸಾಧನೆ ಅಲ್ಲ, ಆದರೆ ಅಲ್ಲಲ್ಲಿ ಸ್ವಲ್ಪ ತಿಳ್ಕೊಂಡ್ರೆ ಗೊತ್ತಾಗ್ತದೆ. ಅವರ ಅವತಾರ ಕ್ರಮವೇ ಭಾರಿ ವಿಶಿಷ್ಟವಾದದ್ದು. ಭೂಸ್ಪರ್ಶವಿಲ್ಲದೆ ಅವತಾರ ಮಾಡಿದರು ಅಂತ ಹೇಳ್ತಾರೆ. ಬನ್ನೂರು ಗ್ರಾಮದಲ್ಲಿ ಜನಿಸಿದನು ಭೂಸ್ಪರ್ಶ ಮುನ್ನವಿಲ್ಲದೆ. ವಿಜಯದಾಸರು ವ್ಯಾಸರಾಯರ ಸ್ಮರಿಸಿರೋ ಅಂತ ಒಂದು ಉದಯರಾಗದಲ್ಲಿ ಹೇಳ್ತಾರೆ. ಬನ್ನೂರಿನಲ್ಲಿ ಅವತಾರ ಮಾಡಿದರು. ಅವರು ಭೂಸ್ಪರ್ಶ ಮಾಡದೆ ಅವತಾರ ಮಾಡಿದರು. ಚಿನ್ನದ ಹರಿವಾಣದ ಮೇಲೆ ಅವರು ಹುಟ್ಟಿದರು. ಅಂದರೆ ಅವ್ರ ಮೇಲೆ ಚಿನ್ನ ಕೆಳಗೆ. ಚಿನ್ನ ಅಂಬುದು ಎಲ್ಲ ದ್ರವ್ಯಗಳ ಸಂಕೇತ. ದ್ರವ್ಯಗಳನ್ನು ಮೀರಿ ನಿಂತರು ಅಂದರೆ ಹುಟ್ಟುತ್ತಾನೆ ಸನ್ಯಾಸಿಗಳಾಗಿದ್ದು ಅಂತ. ಹುಟ್ಟುತ್ತಾನೆ ಸನ್ಯಾಸದ ವೈಭವ. ಸನ್ಯಾಸಿಗಳಾಗಿದ್ದು ಸನ್ಯಾಸಿಗಳಾಗೋದು ಕಷ್ಟ, ಆದರೆ ಚಿಕ್ಕ ಮಗುವಾಗಿಯೇ ಅಂತ ಅಸಾಧಾರಣವಾದ ವಿರಕ್ತಿಯಿಂದ ಮೇಲೆ ಬಂದರು. ಹುಟ್ಟುತ್ತಾನೆ ಚಿನ್ನದ ಹರಿವಾಣ, ಮುಂದೆ ರತ್ನ ಸಿಂಹಾಸನದಲ್ಲಿ ಕೂತರು. ಆಮೇಲೆ ಇಲ್ಲಿಂದ ಇಲ್ಲಿವರೆಗೆ ಹೋಗಿದ್ದರು. ಚಿಕ್ಕ ಮಗುವಾಗಿ ಚಿನ್ನದ ಹರಿವಾಣವಾದರೆ ವಿಜಯನಗರದ ಅರಸರುಗಳಿಂದ ಕೃಷ್ಣದೇವರಾದರೆ ರತ್ನ ಸಿಂಹಾಸನದಲ್ಲಿ ಅಭಿಷೇಕ ಮಾಡಿಸಿಕೊಂಡರು. ಅಂದರೆ ನಿಜವಾದ ಅರ್ಥದಲ್ಲಿ ಅವರು ಚಿನ್ನದ ಮೇಲೆ ಹುಟ್ಟಿದ್ದು ಆಕಸ್ಮಿಕ ಅಲ್ಲ, ಅವರ ಸ್ವರೂಪನೇ ಹಾಗೆ ಅಂತ ನಮಗೆ. ಅನಂತರ ಅವ್ರನ್ನ ಬೆಳೆಸಿದ್ದು ಬ್ರಹ್ಮಣ್ಯ ತೀರ್ಥರಂಥ ಮಹಾಜ್ಞಾನಿಗಳು. ಹಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸಭುಂಗವ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೆ. ಅವರೇ ಅವ್ರನ್ನ ಸ್ತೋತ್ರ ಮಾಡುತ್ತಾರೆ. ಬ್ರಹ್ಮಣ್ಯ ಗುರುರಾಜರು ಅಂತ ಕರೀತಾರೆ. ಅಂಥವರು ಇವರನ್ನು ಒಬ್ಬ ತಂದೆ ತಾಯಿಗಳು ಬೆಳೆಸೋದು ಆ ರೀತಿ ಸಾಧ್ಯ ಇಲ್ಲ. ದೇವರಿಗೆ ಅಭಿಷೇಕ ಮಾಡಿದ ಹಾಲನ್ನು ಕುಡಿಸಿ ಬೆಳೆಸಿದರು. ಇವತ್ತು ದೇವರ ಅಭಿಷೇಕ ಮಾಡಿ ಜನ್ಮದಲ್ಲಿ ಒಂದ್ಸತಿ ಕುಡಿಯೋ ಮಕ್ಕಳು ಸಿಗೋದು ಕಷ್ಟ, ಕುಡಿಸೋ ತಂದೆ ತಾಯಿಗಳು ಸಿಗೋದು ಕಷ್ಟ. ಎಂಥ ಗುರುಗಳು! ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ಬ್ರಹ್ಮಣ್ಯ ತೀರ್ಥರಿಂದ ಕಲಿಬೇಕು. ದೇವರಿಗೆ ಅದಕ್ಕೆ ಮಕ್ಕಳ ಆ ರೀತಿ ಬೇರೆ ರೀತಿ ಬೆಳೆಸೋದ್ರಿಂದ ಅವರು ನಾಸ್ತಿಕ ಮಕ್ಕಳಾಗಿರ್ತಾರೆ. ತಯೋ ಬಹುಕ್ತ ಸಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೀಮಹಿ. ಭಾಗವತ್ ಪುರಾಣದಲ್ಲಿ ಹೇಳ್ತಾರೆ, ದೇವರ ಪ್ರಸಾದ ತೀರ್ಥ ಎಲ್ಲ ಯಾತಕ್ಕೆ? ಮನಃಶುದ್ಧಿಯನ್ನು ಉಂಟು ಮಾಡಲಿ, ಒಳ್ಳೆ ಆಸ್ತಿಕ್ಯವನ್ನು ಕೊಡಿ. ಪೋಲಿಯೋ ಡ್ರಾಪ್ಸ್ ಎಲ್ಲ ಹಾಕಿಸ್ತಾರೆ. ಯಾತಕ್ಕೆ? ಮುಂದೆ ರೋಗ ಬರಬಾರ್ದು. ದೇಹದ ರೋಗದ ರಕ್ಷಣೆಗೋಸ್ಕರವಾಗಿ ಪೋಲಿಯೋ ಡ್ರಾಪ್ಸ್ ಎಲ್ಲ ಹೇಗೆ ಹಾಕ್ತಾರೋ ಹಾಗೆ ತೀರ್ಥ ಎಲ್ಲ ಕೊಡ್ತಾ ಇದ್ದಾರೆ. ಪೋಲಿಯೋ ಡ್ರಾಪ್ಸ್ ಒಂದ್ಸತ್ತು ಹಾಕಿದ್ರೆ ಸಾಕು, ತೀರ್ಥ ಪ್ರತಿನಿತ್ಯ ಅದು ಹಿಂಸೆ, ಇದು ಆನಂದವಾಗಿ ತಗೊಳ್ತಿರ್ತಾರೆ. ಆ ತೀರ್ಥದಿಂದ ಪ್ರಥಮಂ ಕಾಯಶುದ್ಧರ್ಥಂ, ದ್ವಿತೀಯಂ ಧರ್ಮ ಸಾಧನಂ, ತೃತೀಯಾನ್ ಮೋಕ್ಷಮಾಪ್ನೋತಿ, ಏವಂ ತೀರ್ಥಂ ತ್ರಿಧಾಭವಿ. ಬ್ರಹ್ಮಣ್ಯ ತೀರ್ಥರು ಕೊಟ್ಟ ಸಂಸ್ಕಾರ ಅಷ್ಟು ದೊಡ್ಡದು. ಅದನ್ನು ಉಪಯೋಗ ಮಾಡಿಕೊಂಡ ವ್ಯಾಸರಾಜರ ವ್ಯಕ್ತಿತ್ವನೂ ಅಷ್ಟೇ ದೊಡ್ಡದು. ಮುಂದೆ ಬೆಳೆದು 5ನೇ ವರ್ಷಕ್ಕೇನೆ ಉಪನಯನ, 5ನೇ ವರ್ಷಕ್ಕೇನೆ 36 ಉಪನಯನ ಆಗಿರೋದಲ್ಲ, 5ನೇ ವರ್ಷಕ್ಕೆ ಉಪನಯನವನ್ನು ಮಾಡಿ ಅವರ ತಂದೆ ತಾಯಿಗಳ ಹಕ್ಕು ಉಪನಯನವನ್ನು ಮಾಡಿಸೋದು. ಅವ್ರಿಗೆ ಕರೆಸಿ ಅವ್ರ ಕೈಯಲ್ಲಿ ಮಾಡಿಸಿ ಮುಂದೆ ಆಗಲೇ ಪಾಠ ಪ್ರವಚನ ಶುರು ಮಾಡಿ 8 ವರ್ಷಕ್ಕೇನೆ ಸನ್ಯಾಸ. ಎಷ್ಟು ಫಾಸ್ಟು! 8ನೇ ವರ್ಷಕ್ಕೆ ಸನ್ಯಾಸ ತಗೊಂಡ ದಾಖಲೆ ಶ್ರೀಪಾದರಾಜರು, ಶ್ರೀ ವ್ಯಾಸರಾಜರು, ಶ್ರೀ ವಾದಿರಾಜರು, ಶ್ರೀ ರಘುತ್ತಮರು ಎಲ್ಲ
ಆ ವಯಸ್ಸಿಗೆ ಸನ್ಯಾಸ ತಗೊಂಡು ಅವರೆಲ್ಲ ಬಾಲಬ್ರಹ್ಮಚಾರಿಗಳಾಗಿದ್ದರು. ಬ್ರಹ್ಮಚರ್ಯ ಸನ್ಯಾಸ ಅವರ ಹೆಸರು ಲೋಕವಿಖ್ಯಾತವಾದ ಹೆಸರು ಎಲ್ಲರಿಗೂ ಕೂಡ. ಸಕಾಲಕ್ಕೆ ಸಂಸ್ಕಾರವಾದರೆ ಬರೋ ಸಿದ್ಧಿನೇ ಬೇರೆ, ಅಕಾಲಕ್ಕಾದರೆ ಬರೋ ಸಿದ್ಧಿನೇ ಬೇರೆ. ಆಗದೇ ಇದ್ರಂತೂ ಸಿದ್ಧಿ ಹೆಸರು ಇರೋದು. ಅನಂತರ ಅವರೇ ಪಾಠ ಹೇಳಿಕೊಟ್ರು ಸ್ವಲ್ಪ ದಿವಸಗಳ ಕಾಲ. ದೊಡ್ಡ ವಿದ್ವಾಂಸನನ್ನಾಗಿ ಮಾಡಿದರು. ಉಪನಯನ ಮಾಡಿದ ತಕ್ಷಣ ಕೆಲಸ ಮುಗಿಯೋದಿಲ್ಲ. ಸಂಧ್ಯಾವನ್ನೇ ಎಲ್ಲ ಹೇಗೆ ಹೇಗೆ ಮುಂದೆ ಮಾಡಿಸ್ಬೇಕು. ಸನ್ಯಾಸ ಕೊಟ್ಟ ತಕ್ಷಣ ಪಾಠ ಪ್ರವಚನ ಆಗಬೇಕು. ಬ್ರಹ್ಮಣ್ಯ ತೀರ್ಥರಿಂದ ಕರೀಬೇಕು, ಒಳ್ಳೆ ರೀತಿಯಲ್ಲಿ ಮಾಡಿಸಿದರು. ಸುಮಾರು 20 ವರ್ಷಕ್ಕೆ ಅವರು ಭಾರಿ ದೊಡ್ಡ ವಿದ್ವಾಂಸರಾದರು ವ್ಯಾಸರಾದರು. 20ನೇ ವರ್ಷಕ್ಕೆ ಇವತ್ತಿನ್ನೂ ಲೌಕಿಕ ವಿದ್ಯೆಯನ್ನು ಡಿಗ್ರಿ ಆಗಿರೋದು PG ಆಗಿರೋದು ಸಾಧ್ಯ ಇಲ್ಲ. ಅಷ್ಟು ಶಾಸ್ತ್ರವನ್ನು ಹೇಳಿಕೊಟ್ಟರು ಬ್ರಹ್ಮಣ್ಯ ತೀರ್ಥ. ಯಾವ ಶಾಸ್ತ್ರ ಓದ್ತಾ ಹೋದರೂ ಅದೊಂದು ನ್ಯೂನತೆ ಇರ್ತಾರೆ. ಎಲ್ಲ ಶಾಸ್ತ್ರದಲ್ಲೂ ಪಾರಂಗತರಾದರು. ಅಲ್ಲಿಂದ ಇನ್ನೂ ಓದಿಸ್ಬೇಕು ಅಂತ ಯೋಚನೆ ಮಾಡಿ ಮುಳುಬಾಗಿಲಿ ಕಳಿಸಿಕೊಟ್ರು. ಶ್ರೀಪಾದರಾಜರ ಹತ್ರ ಕಳಿಸಿಕೊಟ್ರು. ಅವರು ಹೊರಟು ಹೋಗ್ತಾ ದಾರಿಯಲ್ಲಿ ಕಂಚಿ, ಇವತ್ತು ಕಂಚಿ ಅತ್ತಿವರದರಾಜ ಎಲ್ಲ ಮನೆ ಮಾತಾಗೋಗ್ಬಿಟ್ಟಿದೆ. ಕಂಚಿ ದೊಡ್ಡ ಸಪ್ತ ಮಹಾಕ್ಷೇತ್ರಗಳಲ್ಲಿ ಒಂದು. ಅಯೋಧ್ಯ, ಮಧುರ, ಅಮಾಯ ಅಂತ ಹೇಳ್ಬೇಕಾದ್ರೆ ಕಾಂಚಿ ಅದರಲ್ಲಿ ಸೇರೋದು. ಅದು ದೊಡ್ಡ ಕ್ಷೇತ್ರ. ಅದು ಕ್ಷೇತ್ರಕ್ಕೆ ಮಹತ್ವ. ಜೊತೆಗೆ ವರದರಾಜ, ಕಂಚಿ ಕಾಮಾಕ್ಷಿ, ವಿಶೇಷವಾಗಿ ರುದ್ರದೇವರು ಎಲ್ಲ ಇದ್ದಾಗಿ ಭಾರಿ ಭಾರಿ ಪ್ರಸಿದ್ಧಿ. ಅವತ್ತು ದೊಡ್ಡ ವಿದ್ಯಾಕೇಂದ್ರ, ಭಾರಿ ದೊಡ್ಡ ವಿದ್ವಾಂಸರ ತಂಡ. ಅಲ್ಲಿ ವಯ ಅಲ್ಲಿ ಹೋಗಲಿಕ್ಕೆ ಅಂತ ಹೋದಾಗ ವಿದ್ವಾಂಸರೆಲ್ಲ ಅವರನ್ನು ವಾದಕ್ಕೆ ಕರೆದು. ವಿದ್ವಾಂಸ ಅಂದ ತಕ್ಷಣ ವಾದಕ್ಕೆ ಬರೋದು. ಕುಸ್ತಿ ಅಂದ ತಕ್ಷಣ ಆಡ್ತೆ ಅಂತ ಕೇಳ್ತಾರಲ್ಲ, ಹಾಗೆ ಒಂದೊಂದಕ್ಕೂ ಒಂದು ಚಾಲೆಂಜ್. ಸಂಗೀತ ಅಂದರೆ ಹಾಡಿ ತೋರಿಸಿ ಅಂತ ಹೇಳ್ತಾರೆ. ಸಂಗೀತನ ಹಾಡಿ ತೋರಿಸೋದು, ನರ್ತನವನ್ನು ಕುಣಿದು ತೋರಿಸೋದು. ವಿದ್ವಾಂಸರು ವಾಕ್ಯಾರ್ಥ ಮಾಡಿ ತೋರಿಸ್ಬೇಕು, ಗ್ರಂಥ ರಚನೆ ಮಾಡಿ ತೋರಿಸ್ಬೇಕು. ಸವಾಲು 20 ವರ್ಷದ ಹುಡುಗ ಅಷ್ಟೇ ಅವರ. ಅಲ್ಲಿದ್ದಿದ್ದು ಪಂಡಿತ ಮಂಡಲಿ ಪಂಚೆಯಲ್ಲಿದ್ದು. ಇವತ್ತಿಗೂ ಪಂಡಿತರ ಸಂಖ್ಯೆ ಇದೆ. ಮಾಧ್ವ ಪಂಡಿತರು ಕಡಿಮೆ. ಇವತ್ತು ಅದ್ವೈತ ಪಂಡಿತರು ತುಂಬ ಜನ ಇದ್ದಾರೆ. ಅವತ್ತು ದೊಡ್ಡ ಕೇಂದ್ರ. ಆಗಿನಿಂದ ದಕ್ಷಿಣದ ಕಾಶಿ ಅಂತಲೇ ಅದಕ್ಕೆ ಹೆಸರು. ಅಷ್ಟು ಪ್ರಸಿದ್ಧಿ ಪಡೆದಿಲ್ಲ. ವಾದಕ್ಕೆ ಕರೆ ವಾದಕ್ಕೆ ಬರೋದಿಲ್ಲ ಅಂದರೆ ಅವರು ವಿದ್ವಾಂಸರೇ ಅಲ್ಲ. ನೆನಪಿರೋದು ವಿದ್ವಾಂಸರ ಕುಡಿಲಕ್ಕೆ ಬರೋದು ಅರ್ಥಕರೆ ಅಂತ ಕರೀತಾರೆ. ಒಳ್ಳೆಯಬೇಕು ಒಪ್ಪಿಕೊಂಡು ಅವರು ಗುಂಪು ದೊಡ್ಡವರು. ಅನೇಕ ಶಾಸ್ತ್ರದಲ್ಲಿ ಪಂಡಿತರಾದ ಅನೇಕ ಜನ ಅಲ್ಲಿ ಸೇರಿದ್ದಾರೆ. ಇವರು ಒಬ್ಬರೇ, ಹಿಂದೆ ಪರಿವಾರ ಇದೆ ಅಷ್ಟೇ. ವಾದ ಶುರುವಾಯಿತು. ಅವರೆಲ್ಲ ಸೀನಿಯರ್ ಪಂಡಿತರುಗಳು. ಇವರು ಮೋಸ್ಟ್ ಜೂನಿಯರ್ ಇವರೇ. ವಾದ ನಡೆದರೆ ಪ್ರತಿ ದಿವಸದಲ್ಲೂ ಪ್ರತಿ ಶಾಸ್ತ್ರದಲ್ಲೂ ಇವರಿಗೆ ಜಯ. 20 ವರ್ಷಕ್ಕೆ ಅಷ್ಟು ಪಂಡಿತರಾಗಿದ್ದರು ಅಂದರೆ ನಿಜವಾದ ವಿದ್ಯೆಯ ದಾಖಲೆ ವ್ಯಾಸರಾಜ. ಆ ಸಮಯಕ್ಕೆ ಅವರಿಗೆಲ್ಲ ಉತ್ತರ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ಇನ್ನೂ ಅವರು ನೆನಪಿರಲಿ, ಹೈಯರ್ ಸ್ಟಡೀಸ್ಗೆ ಹೋಗಿಲ್ಲ. ಶ್ರೀಪಾದರಾಜರ ಹತ್ರ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಷ್ಟೇ. ಆ ಸ್ಥಿತಿಯಲ್ಲಿ ಅಷ್ಟು ಪಾಂಡಿತ್ಯ ಅವರಿಗೆ. ಆಗ ಅವರೆಲ್ಲ ಸೇರಿ ವಾದದಲ್ಲಿ ಸೋತ ಮೇಲೆ ಅವ್ರನ್ನ ವಿಷ ಹಾಕಿ ಕೊಲ್ಲಿಸ್ಬೇಕು ಅಂತ ಪ್ರಯತ್ನ ಪಟ್ಟರು. ಎಂಥ ದೊಡ್ಡ ಬಾಜರಾಜರು ಎಲ್ಲರ ಮೇಲೆ ಇಂಥ ವಿಷ ಪ್ರಯೋಗದ ಕೆಲಸ ನಡೆದಿದೆ. ಇವ್ರ ಮೇಲೆ ಅದು ಯೋಚನೆ ಮಾಡಿ, ಅದು ಬೇರೆ ಅವರಿಗೆ ಹೋಮ್ ಪಿಕ್ಚರು. ಇವರಿಗೆಲ್ಲ ವಿಷ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಮೋಸ ಮಾಡಕ್ಕೆ ಕೊಟ್ಟರೆ ಮಾಡಕ್ಕೆ ಬಂದೇ ಬರುತ್ತೆ. ಮಾಡೇ ಬಿಟ್ಟರೆ ವಿಷಪ್ರಾಸನ ಆಗೇ ಹೋಯಿತು. ವ್ಯಾಸರಾಜರ ದೇವರದ ದೊಡ್ಡ ಒಂದು ಸಂದಿಗ್ಧ ಘಟ್ಟ. ಪ್ರಹ್ಲಾದರಾಜರಿದ್ದಾಗಲೂ ವಿಷ ಆಗಿತ್ತು ಅವರಿಗೆ. ಸ್ವತಃ ತಂದೆ ತಾಯಿಗೆ ವಿಷ ಹಾಕಿದ್ರು. ಈ ಮತ್ತೊಮ್ಮೆ ವಿಷ ಬಂತು. ಅವರು ತಗೊಂಡೇ ಬಿಟ್ಟರು. ಅದು ಪರಿಣಾಮ ಶುರುವಾಯಿತು ಸ್ವಲ್ಪ. ಆಗ ಅವರು ದೇವರು ಪ್ರಾರ್ಥನೆ ಮಾಡಿದ್ದಕ್ಕೆ ಸ್ವತಃ ಅವರಿಂತಿಂತ ಔಷಧಿ ಅಲ್ಲ, ಯಾರೋ ಡಾಕ್ಟರ್ ಅಲ್ಲ. ಇದನ್ನೆಲ್ಲ ವ್ಯಾಸಯೋಗಿ ಚರಿತ ಅಂತ ಒಂದು ಪುಸ್ತಕ ಇದೆ ಸಂಸ್ಕೃತದಲ್ಲಿ. ವ್ಯಾಸಯೋಗಿ ಚರಿತ ಅಂತ ಕರೀತಾರೆ. ಬರೆದಿದ್ದು ಮಾಧ್ವರಲ್ಲ, ದೊಡ್ಡ ಪಂಡಿತ ಕವಿ ಸೋಮನಾಥ ಕವಿ ಅಂತೇಳಿ ಆತ ಬರೆದ ವ್ಯಾಸಯೋಗಿ ಚರಿತವನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಆಗ ಸ್ವಪ್ನದಲ್ಲಿ ಪರಮಾತ್ಮ ಧನ್ವಂತರಿ ನಾಮಕ ಪರಮಾತ್ಮ ದರ್ಶನ ಕೊಟ್ಟಂತೆ. ನಾವು ರಾಯರಿಗೆ ವಿದ್ಯಾಲಕ್ಷ್ಮಿ ದರ್ಶನ ಕೊಟ್ಟರು ಅಂತ ಕಥೆ ಕೇಳಿದೆ. ಧನ್ವಂತರಿ ನಾವು ಭಗವಂತ ದರ್ಶನ ಕೊಟ್ಟು ಇಂಥ ಮೂಲಿಕೆ ಇದೆ ತಗೊಳ್ಳಿ, ಸರಿ ಹೋಗ್ತೀರಿ ಅಂತ ಹೇಳಿದೆ ತಕ್ಷಣ. ಅಂದರೆ ಭವರೋಗ ವೈದ್ಯ ಭಗವಂತ, ಅಮೃತ ತಂದ ರೂಪ ಧನ್ವಂತರಿ ರೂಪ. ಆ ರೂಪದಿಂದ ಹೇಳಿದ ತಕ್ಷಣ ಅವ್ರು ತಗೊಂಡು ಇವರು ಅವ್ರು ಈಗ ಆಘಾತ ಆಗುತ್ತೆ, ಈಗ ಕಾಯ್ತಾನೆ ಇದ್ದಾರೆ. ಏನೂ ಇಲ್ಲ, ಪೂರ್ತಿ ವಾಸಿ ಆಯ್ತಲ್ಲ. ಮೊದಲಿಗಿಂತ ತೇಜಸ್ಸು ಜಾಸ್ತಿ ಆಯಿತು ಅಂತ ಹೇಳಿದ್ದಾರೆ. ವಿದ್ಯೆ ತೇಜಸ್ಸು ಇನ್ನೂ ಜಾಸ್ತಿ ಆಯಿತು. ಇದು ವ್ಯಾಸರಾಜರ ಜೀವನ ಅನೇಕ ಮುಖದಲ್ಲಿ ಮಹತ್ವ ಹೇಳ್ತಕ್ಕಂಥದ್ದು. ವಿದ್ವಾಂಸ ಹೇಗಿರಬೇಕು, ಏನೇ ಆದರೂ ಕೂಡ ಕಂಡ ಕಡೆ ಹೋಗಬಾರ್ದು. ಕ್ಷುದ್ರ ದೇವತೆಗಳ ಆರಾಧನೆ ಮಾಡಿ ಪರಿಹಾರ ಮಾಡಿಕೊಳ್ಳಕ್ಕೆ ಹೋಗ್ತಾರೆ. ಅದಿನ್ನೂ ಹೆಚ್ಚು ಅಪಾಯಕರ. ಅನ್ಯರಿಂದಲೇ ಸುಖವಾಯಿತೆಂಬುದಕ್ಕಿಂತ ನಿನ್ನಿಂದಾಯಿತೆಂಬ ಕ್ಲೇಶ ಮೇಲಯ್ಯ. ಎಷ್ಟು ಒಳ್ಳೆ ಮಾತು. ಎಲ್ಲ ಹೋಟೆಲ್ ತಿಂದು ಹೊಟ್ಟೆ ತುಂಬಿಸೋಡೋದಕ್ಕಿಂತ ಮನೇಲಿ ಉಪವಾಸ ಇರೋದು ವಾಸಿ ಅಂತಾರಲ್ಲ.
ತಿನ್ನಬಾರದು ಪ್ರಾರ್ಥನೆ ಔಷಧಿ ಆಹಾರ ಅಲ್ಲ, ಅದು ವಿಷ. ಆ ರೀತಿಯಲ್ಲಿ ಅವರು ಅಮೃತವ ಭಗವಂತನೇ ಅವರಿಗೆ ರಕ್ಷಣೆ ಕೊಟ್ಟು, ದೇವರ ಹೆಸರೇ ಅಮೃತ ಅಂತ ಭಗವಂತ ಅನುಗ್ರಹ ಮಾಡ್ದ. ಅಲ್ಲಿಂದ ಆಗ ಮುಳುಬಾಗಿಲಿಗೆ ಹೋದರು. ಅಲ್ಲಿಂದ ಮುಳುಬಾಗಿಲಿಗೆ ಹೊರಡುತ್ತಾರೆ. ಅಲ್ಲಿ ಶ್ರೀಪಾದರಾಜರಾಗಲೇ ಲೋಕ ವಿಖ್ಯಾತರಾಗಿದ್ದರು. ಇವರು ಪಾಠಕ್ಕೆ ಅಂತ ಬಂದರು. ಅವರು ದೂರದ ಸಂಬಂಧಿಗಳು ಹೌದು, ಭಾರಿ ದೂರ. ಬ್ರಹ್ಮಣ್ಯ ತೀರ್ಥರಿಗೆ ಅವರಿಗೆ ಹತ್ತಿರದ ಸಂಬಂಧ ಶ್ರೀಪಾದರಾಜ. ಅವರ ಶಿಷ್ಯರಾದ್ರಿಂದ ಸಂಬಂಧ ಬಂತು. ಅವರಿಗೆ ಪಾಠ ಶುರು ಮಾಡಿ ನೆನಪಿರಲಿ, ಶ್ರೀಪಾದರಾಜರ ವಿದ್ವತ್ ಎಷ್ಟು ಲೆಕ್ಕ ಇಟ್ಕೊಂಡು ಪಂಡಿತ ಮಂಡಳಿಯಿಂದ ತೋರಿಸಿ ಬಂದ ಶಿಷ್ಯನಿಗೆ ಪಾಠ ಹೇಳಬೇಕು ಅಂದರೆ ಅವ್ರು ಎಷ್ಟು ಪಂಡಿತರಾಗಿರಬೇಕು. ಅವರನ್ನು ಸಾಕ್ಷಾತ್ ವ್ಯಾಸರಾಜನೇ ಕೊಂಡಾಡ್ತಾರೆ. ಎಷ್ಟು ದೊಡ್ಡ ವಿದ್ವಾಂಸರು ಶ್ರೀಪಾದರಾಜರು ಅಂದರೆ ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನೀನ್ ಒಂದೇ ವಿದ್ಯಾಗುರೂನ್ ಮಮ ಅಂತ ಅಷ್ಟು ಹೆಮ್ಮೆಯಿಂದ ಹೇಳ್ಕೊತಾರೆ. ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ. ಯತಿಗಳಿಗೆ ಜ್ಞಾನಿಗಳಿಗೆ ಏನೇನಿರಬೇಕು ಎಲ್ಲ ಗುಣಗಳು ಅವರಲ್ಲಿ. ಅವರ ಹತ್ರ ಒಂದೆರಡು ದಿವಸ ಪಾಠ ಕೇಳೋದಲ್ಲ, ವ್ಯಾಸರಾಜರ ಹತ್ರ ಮಾತಾಡೋದು ಕಷ್ಟ. ಅಂಥವ್ರಿಗೆ 12 ವರ್ಷ ಪಾಠ ಹೇಳಿಕೊಟ್ಟರು. ಎಂಥ ವಿದ್ಯಾನಿಧಿಯಾಗಿದ್ದರು. ಸೋಮನಾಥ ಕವಿ ಹೇಳ್ತಾನೆ, ಶ್ರೀಪಾದರಾಜರು ಹೇಗಿದ್ದರು ಅಂದರೆ ನಿಕ್ಷೇಪ ಭಾಜನವಿವ ಮಧ್ವಮುನಿ ರಹಸ್ಯಸ್ಯ, ಮಧ್ವ ಸಿದ್ಧಾಂತದ ನಿಧಿಯಾಗಿದ್ದರು ಅಂತ ಹೇಳಿ. ಸತ್ಯವಾದ ಮಾತು. ವಿಭುಧೇಂದ್ರ ತೀರ್ಥರ ಶಿಷ್ಯರು, ಅವರ ಶಿಷ್ಯರು ವ್ಯಾಸರಾಜರು. ವಿಧೇಂದ್ರ ಸ್ವಾಮಿಗಳು ಅವರ ಶಿಷ್ಯರು, ಅವರ ಶಿಷ್ಯರು ಸುಧೀಂದ್ರ, ಅವರ ಶಿಷ್ಯರು ರಾಘವೇಂದ್ರ ಸ್ವಾಮಿ. ದೊಡ್ಡ ವಿದ್ಯಾ ಪರಂಪರೆಯಲ್ಲೇ ನಾಂದಿ ಹಾಡಿದಂಥ ವಿಖ್ಯಾತ ಶ್ರೀಪಾದರಾಜರು. ಅಂಥ ಮಹಾನುಭಾವರು ಅವರಿಗೆ 12 ವರ್ಷ ಪಾಠ ಹೇಳಿಕೊಟ್ರಂತೆ. ಅವರು ಪಾಠ ಕೇಳೋದು, ಧ್ಯಾನ ಮಾಡೋದು, ಪಾಠ ಧ್ಯಾನ. ಇವತ್ತು ಮುಳುಬಾಗಿಲಿಗೆ ಹೋದರೆ ಶ್ರೀಪಾದರಾಜರು ಹ್ಯಾಂಗೆ ನೋಡುತ್ತೇವೋ ಹಾಗೆ ಅವ್ರ ಎದುರುಗಡೆಯೇ ನೇರ ಇವತ್ತಿಗೂ ಅಲ್ಲೇ ಇದ್ದಾರೆ. ಗುಹೆ, ಕಲ್ಲಿನ ನ್ಯಾಚುರಲ್ ಆಗಿರೋ ಕೇವಲ ಮಾಡಿಸಿರೋದಲ್ಲ, ಬಂಡೆಯೊಳಗೆ ಗುಹೆ ಅಂತ ದೃಶ್ಯ ಸಿಗೋದು ಭಾರಿ ರೇರು. ಅದರಲ್ಲಿ ನಿತ್ಯ ಕೂತ್ಕೊಂಡು ಪಾಠ ಮರಣ ಮಾಡ್ತಾ ಕೊಡ್ತಾರೆ, ಧ್ಯಾನ ಮನ. ಆಗ ಒಮ್ಮೆ ಸರ್ಪ ಬಂದು ಅವ್ರು ನಡೀತು ಅಂತ ಹೇಳಿದ್ದಾರೆ. ಆ ಚಿತ್ರ ಕೂಡ ಹಾಗೆ ಇದೆ. ಅಲ್ಲಿರೋ ವ್ಯಾಸರಾಜರ ಚಿತ್ರ ಕೂಡ ವ್ಯಾಸ ಬಂದ ಪಣಿಬಂಧ ವ್ಯಾಸರಾಜ ಪಣಿಬಂಧ ನಿವಾರಕಾಯ ಅಂತ ಅವ್ರ ಮೇಲೆ ಸ್ತೋತ್ರ ಮಾಡಿದ್ದಾರೆ. ಉಳಿದವ್ರು ಯಾವುದೋ ಹಾವು ಅಂತ ತಿಳ್ಕೊಂಡು ಕುಕ್ಕತ್ತ ಓಡಿದ್ರು. ಶ್ರೀಪಾದರಾಜರು ಬಂದರು. ಒಳ್ಳೆ ದಿವ್ಯ ಜ್ಞಾನಿ. ಯಾರಿಗೂ ಪುಸ್ತಕದಲ್ಲಿ ಜ್ಞಾನ ಇದ್ದರೆ ಸಾಲದು, ಶಬ್ದ ಪಾಂಡಿತ್ಯ ಸಾಲದು, ಅದು ಸಿದ್ಧಿ ಬಂದಿರಬೇಕು. ಅವರಿಗೆ ಸಿದ್ಧಿ ಇತ್ತು. ಅದು ಬರೀ ಹಾವಲ್ಲ, ಶೇಷದೇವರು ಮುಂದೆ ತೊಗೊಂಡಿದ್ರು. ಶೇಷದೇವರು ಮಾತಾಡ್ತಾರೆ ಅವ್ರ ಜೊತೆ. ಅವರು ಶೇಷದೇವರು ಇಡೀ ಭೂಮಿಯನ್ನೇ ಹೊತ್ತ ಮಹಾನುಭಾವ. ಸ್ತೋತ್ರ ಮಾಡಿದಾಗ ಅವ್ರು ಹೇಳ್ತಾರೆ, ಅನುಗ್ರಹ ಮಾಡೋಕ್ಕೆ ಬಂದಿದ್ದು. ಯಾರು ಶೇಷದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಒಳ್ಳೆ ವ್ಯಾಖ್ಯಾನ ಕೌಶಲ ಬರುತ್ತೆ ಅಂತ ಹೇಳಿ. ವ್ಯಾಖ್ಯಾನ ದೇವತಾ ಅಂತ ಶೇಷದೇವರಿಗೆ ಹೆಸರು. ಅವ್ರು ಅನುಗ್ರಹ ಮಾಡಿಬಿಟ್ರೆ ಒಳ್ಳೆ ವಾಕ್ಯ. ಯಾತಕ್ಕಾದ್ರೆ 1000 ಮುಖ ಅವರಿಗೆ. ಅಷ್ಟು ಜೋರ ಮಾತಾಡೋದು 1000 ಮುಖ, 2000 ನಾಲಿಗೆ. ಎಂಥ ದೊಡ್ಡ ವಿದ್ವತ್ತು ಬರುತ್ತೆ ಮೊದಲ ಸಾಕ್ಷಿ ಅಂತ. ಟೀಕಾರಾಯರಲ್ಲಿ ಶೇಷಾವೇಶ ಅಂತ ಹೇಳಿ. ಅದಕ್ಕೆ ಅವರು ಟೀಕಾ ಉತ್ಪಾದಕರು. ಇವರು ವ್ಯಾಸರಾಜರು ಮಾಡಿದ್ರು. ಅದನ್ನು ಹೊರಟಿದ್ರು. ಅವ್ರು ಬಂದಿದ್ದು ಅನುಗ್ರಹ ಮಾಡಲಿಕ್ಕೆ ಬಂದಿದ್ದು. ಮಾಡಿದ್ದನ್ನು ಜಗತ್ತು ನೋಡಲಿ ಅಂತಲೂ ಒಂದು ಸರ್ಟಿಫಿಕೇಟ್ ಗುಟ್ಟಾಗಿಟ್ಕೊಳ್ಳೋಕ್ಕಲ್ಲ, ಎಲ್ಲರೂ ತೋರ್ಸೋಕೆ ಕೊಡ್ತಾರಲ್ಲ ಹಾಗೆ. ಗುಟ್ಟಾಗಿಟ್ಟು ಕೊಟ್ಟರು ಅಷ್ಟೇ, ಕೊಡೋದು ಹೋದ್ರು ಅಷ್ಟೇ. ಅಷ್ಟು ಜನದ ಮುಂದೆ ಅವರ ಹಿರಿಮೆ ಎಲ್ಲ ಕೂಡ ಪ್ರಸಾದಕ್ಕೆ. ಇವೆಲ್ಲ ಯಾಕೆ ಹೊರಗೆ ಕಾಣಂತೆ ನಡೆಯುತ್ತೆ ಅಂದರೆ ಜನಗಳಿಗೆ ಭರವಸೆ ಬರಬೇಕು. ಯೋಗ್ಯತೆ ಮತ್ತು ಅಲಂಕಾರ ಯಾತಕ್ಕೆ ಮಾಡ್ತಾರೆ, ರಾಜನಿಗೆ ಯಾತಕ್ಕೆ ಕಿರೀಟಾರಿಗಳು. ಆ ವೈಭವದಿಂದ ರಾಜನ ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಗುರುತು, ಹಿರಿಮೆ, ಗೌರವ ಎಲ್ಲದಕ್ಕೂ ಅದು ಸೂರ್ಯನ ಬೆಳಕು ಹೇಗೆ ಸೂರ್ಯನ ಗೌರವ ಹೊಡಿಸುತ್ತೋ ಅವೆಲ್ಲ ಅತ್ಯಗತ್ಯ. ಅದು ಪ್ರದರ್ಶನಕ್ಕಲ್ಲ, ತಿಳುವಳಿಕೆಗೋಸ್ಕರ ನಡೀತು. ವಿದ್ಯಾಭ್ಯಾಸ ಮುಗೀತು. ಅಷ್ಟೊತ್ತಿಗೆ ಇಮ್ಮಿಡಿಯೇಟ್ ಅವ್ರ ಸಾಧನೆ ಎಷ್ಟೇ ಇಲ್ಲ, ಮತ್ತೆ ಯಾಕೆ ಇಲ್ಲ. ತಿರುಪತಿಗೆ ದೊಡ್ಡ ಆಘಾತ ನಡೆದಿದೆ, ಜನರು ಕೇಳ್ತೀವಿ. ಆವತ್ತಿಗೆ ಮಠಮಾನ್ಯರು ಇವತ್ತೆಂತ ಹೇಳೋಕ್ಕೆ ಕಾರಣನೇ ಇಲ್ಲ. ಅದರ ದುರುಪಯೋಗ ತಗೊಳ್ಳೋದು, ವ್ಯಾಪಾರೀಕರಣ ಅಂಬೋದು ಎಲ್ಲ ಕಡೆ ನೋಡ್ತಾನೆ ಇರ್ತೇವೆ ನಾವು. ತಿರುಪತಿಯಲ್ಲೂ ಅಂಥ ಪ್ರಸಂಗ ನಡೆದು ಹೋಗಿದ್ದಾರೆ. ಅರ್ಚಕರು ಅಲ್ಲಿರತಕ್ಕಂಥ ಎಲ್ಲರೂ ಸೇರಿ ಹೆಸರಿಗೆ ದೇವರ ಸೊತ್ತನ್ನೆಲ್ಲ ತಮ್ಮ ಸೊತ್ತು ಅಂತ ಭಾವಿಸಿಬಿಟ್ಟಿದೆ. ಅದರಿಂದಾಗಿ ಎಲ್ಲಿವರೆಗೆ ಹೋಗಿತ್ತಂತೆ ಅವರ ಒಂದು ದುರ್ನಡತೆ. ಅಲ್ಲೇ ಜನಗಳದ್ದು ಗರುಡ ವಾಹನವೆಲ್ಲ ಉತ್ಸವ ಮಾಡಬೇಕಾದ್ರೆ ದೇವರ ಉತ್ಸವ ಮೂರ್ತಿ ಅಲ್ಲ, ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನೇ ಕೂಡಿಸ್ಬಿಟ್ಟಿದ್ದಾರೆ. ಕೇಳೋಲ್ಲ ಸ್ಥಿತಿ ಬಂತು. ಉನ್ಮತ್ತ ಜನ. ಈ ಸುದ್ದಿ ರಾಜನಿಗೆ ಚಂದ್ರಗಿರಿ ಅಲ್ಲೇ ಇವತ್ತು ಹೋಗ್ತಾ ಚಂದ್ರಗಿರಿ ನೋಡ್ತೀನಿ, ಅವಶೇಷಗಳು ಉಳ್ಕೊಂಡಿದೆ ಅಷ್ಟೇ. ಅಲ್ಲಿ ರಾಜ ನೋಡಿ ಭಾರಿ ಸಿಟ್ಟುವಂತ ಅವನಿಗೆ ಅದನ್ನೆಲ್ಲ ಹೋಲಿಸಿಬಿಟ್ಟಂತೆ. ಭಾರಿ ದೊಡ್ಡ ಅಪರಾಧ ಇದು. ಅರ್ಥವತ್ತಲ್ಲಿ ಆತತಾಯಿನ ವಾಯ ಅಂತ ಧನ್ಯಾದೇವ ವಿಚಾರ ಏನು. ಅಲ್ಲಿ ಜಾತಿ ಗೀತೆ ನೋಡಬೇಕಾಗಿಲ್ಲ ಅಂತ ಹೇಳ್ತಾರೆ. ದೈವದ್ರೋಹಿಗಳು ಶಿಕ್ಷಾರ್ಹ ಅಪರಾಧಿಗಳು.
ಅರ್ಚಕರೇ ಇಲ್ಲ ಮುಂದೆ. ದೊಡ್ಡ ಸಮಸ್ಯೆ ಶುರುವಾಯಿತು. ಅಷ್ಟು ಶ್ರೀಪಾದರಾಜರು ಅದಕ್ಕೆ ರಾಜಗುರುಗಳಾಗಿದ್ದವರು. ಆಗ ಶ್ರೀಪಾದರಾಜರ ಒಬ್ಬ ವೈಷ್ಣವ ಇತಿಹಾಸದಲ್ಲಿ ತುಂಬ ಜನ ಮಠಾಧೀಶರು ರಾಜಗುರು, ತುಂಬ ಜನಗಳು. ಆ ವೈಭವ ಇತ್ತೀಚಿಂದಲ್ಲ, ಪರಂಪರೆಯಲ್ಲೇ ಹಾಗೆ ಬಂದುಬಿಟ್ಟಿದೆ. ಅದು ಲೋಕವಿಖ್ಯಾತವಾದ ಹಿರಿಮೆಯವರು. ಶ್ರೀಪಾದರಾಜರ ರತ್ನಾಭಿಷೇಕವನ್ನು ಮಾಡಿ ಗೌರವಿಸಿದ್ದ ರಾಜ. ಅವರ ಹತ್ರ ಪರಿಹಾರ ಕೇಳಲಿಕ್ಕೆ ಬಂದ. 2 ಪರಿಹಾರ ಬೇಕಿತ್ತು ಆತನಿಗೆ. ಬ್ರಹ್ಮಹತ್ಯೆ ದೋಷ ಪರಿಹಾರ ಆಗಬೇಕಾಗಿತ್ತು, ತಿರುಪತಿ ಪೂಜೆ ವ್ಯವಸ್ಥೆ ಆಗಬೇಕಾಗಿತ್ತು. ಶ್ರೀಪಾದರಾಜರೇ ಕೇಳಿಕೊಂಡ. ತುಂಬ ಜ್ಞಾನಿ, ಉಳಿದವರಾಗಿದ್ದು ದೂರ ಹೋಗಿ ಬ್ರಹ್ಮಹತ್ಯೆ ಅಂತ ಕಳಿಸಿಬಿಡ್ತಾ ಇತ್ತು. ಸಮಯ ಸಂದರ್ಭ ನೋಡಬೇಕಾದ್ರೆ ಇವತ್ತು ನೊಂದ ಜನಗಳನ್ನು ದೂರ ಹೋಗುವಂತ ಕಳಿಸಿದರೆ ಜ್ಞಾನಿಗಳಾದವ್ರು ಎಷ್ಟೊತ್ತು ಗೊತ್ತಾ? ವೈದ್ಯನಾದವರು ರೋಗಿಗಳನ್ನು ದೂರ ಮಾಡಿದರೆ ಆಗೋ ಹಾಗೆ. ರೋಗಿನೂ ಸಾಯ್ತಾನೆ, ಅವನು ಸಾಯ್ತಾನೆ. ಅವನಿರೋದೇ ರೋಗ ವಾಸಿ ಮಾಡಲಿಕ್ಕೆ. ರೋಗ ಇದ್ದವ್ರಿಗೆ ಪ್ರವೇಶ ಇಲ್ಲ ಅಂತ ಆಸ್ಪತ್ರೆ ಒಂದು ಬೋರ್ಡ್ ಹಾಕಿದರೆ ಮತ್ತು ಇನ್ಯಾರು ಬರ್ತಾರೆ? ಆರೋಗ್ಯವಂತರು ಬರ್ತಾರೆ ಅಲ್ಲಿಗೆ. ಮತ್ತು ದೀನದರಿತರೇ ಬರೋದು, ದೊಡ್ಡವರ ಹತ್ರ ಬರೋದು, ಉದ್ಧಾರ ಬಯಸಿಯೇ ಬರೋದು. ಅಜ್ಞಾನಿಗಳು ಬರ್ತಾರೆ, ನೊಂದವರು ಬರ್ತಾರೆ. ಅವರಿಗೆ ಧೈರ್ಯ ಕೊಡೋದು, ಅವರಿಗೆ ವಿವೇಕ ದಾರಿ ತೋರಿಸಬೇಕು. ಶ್ರೀಪಾದರಾಜರು ನಮ್ಮಲ್ಲಿ ಜ್ಞಾನಿಗಳು ಬರೀ ಪುಸ್ತಕದ ಜ್ಞಾನಿಗಳನ್ನು ಮುಂದೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಗಿಡಿಪಾಠ ಅಂತ ಕರೀತಾರೆ. ಆದರೆ ಲೋಕಕ್ಕೆ ಅಪ್ಲೈ ಆಗಬೇಕು. ಅಡಿಯವರೊಂದು ಬೋರ್ಡ್ ಹಾಕೊಂಡು ರುಚಿ ಮಾಡಿ ತೋರಿಸ್ಬೇಕಾದ್ರೆ ಅವಾಗ ಅವ್ರಿಗೆ ಗಿರೇಟ್ ಅಂತ ಗೊತ್ತಾಗುತ್ತೆ. ಆ ಬೋರ್ಡ್ ಉಪಯೋಗ ಆಗೋದು ಗುರುಸ್ಲಿಕ್ಕಷ್ಟೇ, ಯೋಗ್ಯತೆ ಗೊತ್ತಾಗೋದು ಮಾಡಿದಾಗಲೇ. ಶ್ರೀಪಾದರಾಜರು ಸಂಗೋದಕ ಪ್ರೋಕ್ಷಣೆಯಿಂದ ಶುದ್ಧ ಮಾಡಿದ ಕಥೆ ಎಲ್ಲರಿಗೂ ಗೊತ್ತೇ ಇದೆ. ಆತ ಶುದ್ಧನ ಅವರೊಪ್ಪಿದ್ರೆ ಮತ್ತೆ ಮಾತಾಡೋಂಗಿಲ್ಲ. ಯೂನಿವರ್ಸಿಟಿ ಡಿಗ್ರಿ ಅಂದಮೇಲೆ ಮಾನ್ಯ ಮಾಡಲೇಬೇಕಾದ. ಶ್ರೀಪಾದರಾಜರಿಗೆ 2 ಸಾಮರ್ಥ್ಯ. ಅವರು ಪರಿಹಾರ ಮಾಡಿದ ಬ್ರಹ್ಮಹತ್ಯೆಯನ್ನು ಮಾಡಿದ್ದನ್ನು ಜನ ಒಪ್ಪಿಕೊಂಡಿತ್ತು, ಅದು ಭಾರಿ ಮುಖ್ಯ. ಹೋಗಿ ನೀವು ಮಾಡಿದ್ರೆ ಒಪ್ಪೋದಿಲ್ಲ ಅಂದ್ರೆ ಏನು ಮಾಡ್ತೀರಾ ಅಂತ ವರ್ಚಸ್ಸಿತ್ತು. ಎಲ್ಲರೂ ಒಪ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಸೂರ್ಯ ಬಾಡಿ ಬೆಳಗ್ಗೆ ಬರ್ತಾರೆ ಅಂತ ಹೇಳಿ ನಾವು ಬೋರ್ಡಿಂದ ಹೇಳಬೇಕಾಗಿಲ್ಲ. ಸೂರ್ಯನ ಬೆಳಗ್ಗೆ ನಮಗೆ ಆ ಎಚ್ಚರ ಕೊಡೋದು. ತಕ್ಷಣ ಮತ್ತೆ ಮಾತೇ ಆಡಲಿ, ಸ್ವಾಮಿ ವ್ಯವಸ್ಥೆಯನ್ನು ನೀವೇ ಮಾಡಿಕೊಳ್ಬೇಕು ಅಂತ ಕೇಳಿ. ಹಿಂದಿನ ರಾಜರಲ್ಲಿ ಕಾಣಬೇಕಾದ ಗುಣ ಇವತ್ತಿನ ರಾಜ ಮಹಾರಾಜರು ಅಂದರೆ ಜ್ಞಾನಿಗಳ ಹತ್ರ ಬರೋದಂತೆ ನೋಡ್ಕೋತಾರೆ. ತಾವು ಹೋಗೋದಿಲ್ಲ, ಅವರು ಬರ್ಕೊಡು. ಹಿಂದಿನವರಲ್ಲ. ಉದ್ದಕ್ಕೂ ನಮ್ಮ ಇತಿಹಾಸ ಪುರಾಣಗಳಲ್ಲೂ ಕೂಡ ಜ್ಞಾನಿಗಳ ಮಾರ್ಗದರ್ಶನದಲ್ಲೇ ರಾಜ್ಯಭಾರ ಮಾಡ್ತಿದ್ರು ರಾಜರೆಲ್ಲ. ಧ್ರುವಾದಿಗಳು ಅಂಥ ರೀತಿಯೇ, ವೀರ ರಘುಕುಲಕ್ಕೆ ವಶಿಷ್ಠಾದಿಗಳು ಗುರುಗಳು. ತೀರ ಇತ್ತೀಚಿನವರೆಗೂ ಕೂಡ ಪ್ರಥಮ ಈಗಷ್ಟೇ ಹೋಗಿರೋದು. ಆ ಕಾಲಕ್ಕೆ ಅದೆಲ್ಲ ಇತ್ತು. ಸ್ವಾಮಿ ಮಾರ್ಗದರ್ಶನ ಮಾಡೋದು, ಪೂಜಾ ವ್ಯವಸ್ಥೆ ಆಗಬೇಕು ಅಂದ ತಕ್ಷಣ ಯಾರ ಮೇಲೂ ಭಾರ ಹಾಕಲಿಲ್ಲ ಶ್ರೀಪಾದರಾಜ. ದೊಡ್ಡವರಾದ್ಮೇಲೆ ಗುರುಸೋದು ಭಾರಿ ದೊಡ್ಡದಲ್ಲ. ವ್ಯಾಸರಾಜರ ಯೋಗಿ ಎಲ್ಲ ರೀತಿಯಲ್ಲೂ ಗುರುಸಿದ್ರು ಶ್ರೀಪಾದರಾಜ. ನಮ್ಮ ಶಿಷ್ಯರನ್ನು ಕಳಿಸ್ತೇನೆ, ಇವರು ಪೂಜೆ ವ್ಯವಸ್ಥೆ ಮಾಡ್ತಾರೆ ಅಂತ ಕಳಿಸ್ತಾರೆ. ಇದು ದೊಡ್ಡ ಕ್ರಾಂತಿ ಮಾಡ್ತಕ್ಕಂಥ ಕೆಲಸ ಆಯಿತು. ಕರ್ಕೊಂಡು ಹೊರಟ ವ್ಯಾಸರಾಜರು ಹೊರಡ್ತಾರೆ. ಗುರುಗಳ ಆಜ್ಞೆಯನ್ನು, ಗುರುಗಳಿಂದ ವಿದ್ಯೆ ಹೇಗೆ ಪಡೆಯಬೇಕು, ಆದೇಶವನ್ನು ಹಾಗೆ ಪಾಲಿಸಬೇಕು. ಆದೇಶ ಪಾಲಿಸ್ತೇ ಹೋದರೆ ವಿದ್ಯೆ ಸಿದ್ಧಿಗೆ ಬರೋದಿಲ್ಲ. ಸೀದಾ ಹೊರಟು ಅವ್ರು ಹೋಗ್ತಿರೋ ದಾರಿಯಲ್ಲಿ ದೊಡ್ಡ ಮಹಿಮೆ ನಡೀತು ಅಂತ ವ್ಯಾಸಯೋಗಿ ಚರಿತೆಯಲ್ಲಿ ಹೇಳ್ತಾರೆ. ದಾರಿಯುದ್ದಕ್ಕೂ ಇವತ್ತಂತೆ ಓವರ್ನೈಟ್ ಜರ್ನಿ ಅಲ್ಲ, ನಡ್ಕೊಂಡೇ ಓಡಾಡಬೇಕು. ನಡ್ಕೊಂಡು ಓಡಾಡೋದು ಶ್ರಮದ ಕೆಲಸ ಅಲ್ಲ, ಪ್ರಸಾದಕ್ಕೆ ಅವಕಾಶದ ಕೆಲಸ. ಉದ್ದಕ್ಕೆ ಡೈಲಿ ಬದಲಿ ಪ್ಲೇನಲ್ಲಿ ಹೋಗ್ಬಿಡ್ತಾನೆ. ಏನು ನೋಡಿದಾಗೈತೆ ನೀವೀಗ? ದರ್ಶನ ಆಗಿರ್ಬೋದು, ಅದೇ ಯಾತ್ರೆಯಲ್ಲಿ ಹೋದಾಗ ನೋಡ್ಕೋತಾ ಹೋಗ್ತಾನೆ. ಎಷ್ಟು ಅನುಭವ ಬರುತ್ತೆ. ಅನುಭವತ್ತು ಮೈಸೂರು ಪಾಕನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಹೇಗಿರುತ್ತೆ? ಹೊಟ್ಟೆಗೆ ಹೋಗ್ಬೋದು, ಆದರೆ ಟೇಸ್ಟ್ ಗೊತ್ತಾಗೋದಿಲ್ಲ. ಅರ್ಥ ಆಯ್ತಾ? ಅದು ಯಾತ್ರೆ ಅನುಭವ ಬರಬೇಕಾದ್ರೆ ಪಾತ್ರದ ಸಂಗಡ ಯಾತ್ರೆಯ ಚರಿಸಿ ವಿಧಾತೃ ಪಿತರ ಕೂಡ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಫಲವಿದು ಬಾಳುವುದಕ್ಕೆ. ಅದಕ್ಕೂ ಉಪದೇಶ ಮಾಡ್ತಾ ಹೋಗ್ತಾರೆ. ಮುಳುಬಾಗಿಲಿಂದ ತಿರುಪತಿ ಹೊರಟು ಒಂದು ಕಡೆಗೆ ಒಂದು ಅರಣ್ಯ ಅಲ್ಲಿ ಹೋಗ್ತಾ ಇದ್ದಾರೆ. ಆಗ ದೊಡ್ಡ ಅಳೋ ಧ್ವನಿ ಕೇಳಿಸ್ತದೆ. ವ್ಯಾಸರಾಜರ ಸಿದ್ಧಿ ನೋಡಬೇಕಾಗಿರ್ಬೇಕು. ಪೂರ ಅಳುತ್ತಾ ದಂಪತಿಗಳು ಬರ್ತಿದ್ದಾರೆ. ವ್ಯಾಸರಾಜರು ನೋಡ್ತಾರೆ, ಕರೀರಿ ಅಂತ ಹೇಳ್ತಾರೆ. ಬರ್ತಾರೆ. ಸ್ವಲ್ಪ ವಯಸ್ಸಾದವರು ಓಡಾಡ್ತಾರೆ. ಏನಾಯಿತು ಅಂತ ಕೇಳ್ತಾರೆ. ನಮ್ಮ ಮಗ 8 ವರ್ಷದ ಹುಡುಗ ಮಕ್ಕಳ ಜೊತೆಗೆ ಆಡ್ತಾ ಓಡಾಡ್ತಾ ಇದ್ದ. ಆಗ ಒಂದು ಹಾವು ಬಂದು ಕಚ್ಚಿತು, ಅವನು ಸತ್ತೋಗಿಬಿಟ್ಟ. ಒಬ್ಬನೇ ಮಗ ಅಂತ ಓಡಾಡ್ತಿದ್ದ. ಎಷ್ಟು ಜನ ಮಕ್ಕಳಿದ್ರು ಮಕ್ಕಳೇ, ಒಬ್ಬನಿದ್ರಂತೂ ಭಾರಿ ಕಷ್ಟ. ಹುಡುಗವ್ರ ಹೆಚ್ಚೆ ಬೈಲಿಗೆ ದೂರ ಓಡಿಸಿಬಿಡುವುದಾಗಿ ವ್ಯಾಸರಾಜ ಹೇಳ್ತಾರೆ. ಯೋಚನೆ ಮಾಡಬೇಡಿ, ದೊಡ್ಡವರ ಹತ್ರ ಹೋದರೆ ಅದು ಸಮಸ್ಯೆ ಇಲ್ಲ. ಪ್ರಾಣ ಹೋದರೂ ಬೆಳೆಸೋದು ಶಕ್ತಿ ಅವರಿಗೆ. ಮಗುನ ದೇಹ ತಂದಿಟ್ಟರು. ಬಹುಶಃ ದೊಡ್ಡ ಬೇರೆಯವರ ಪ್ರಕರಣ ಮಾಡಿದ್ರು. ಮಾಧ್ವರು ಬರೆದ ಕಥೆ ಎಲ್ಲ ಇದು. ಒಬ್ಬ ಮಾಧ್ವೇತರನಾದವನು ಸೋಮನಾಥ ಕವಿ ಬರೀತಾನೆ. ದೇವರ ಚಿಂತನೆ ಮಾಡಿ, ಧನ್ವಂತರಿ ಜಪ ಮಾಡಿ, ಪ್ರೋಕ್ಷಣೆ ಮಾಡಿದರೆ ಸುಪ್ತೋತ್ಥಿತ ಇವ, ಮರಿದವನೆದ್ದಾಗ ಎದ್ದಂಥವ್ನು. ಅಷ್ಟು ಎಫರ್ಟ್ಲೆಸ್ ಆಯಿತು.
ಎಷ್ಟು ಸಿದ್ಧಿ ಇತ್ತು ವ್ಯಾಸರಾಜ. ಸತ್ತವರು ಬದುಸಕ್ಕಂಥ ಸಿದ್ಧಿ. ಸ್ವತಃ ಧನ್ವಂತರಿ ಮಂತ್ರದಿಂದ ಏನು ಉಪಯೋಗ ಆಯಿತು ಅಂದರೆ ಅವರಿಗೆ ವಿಷ ಪರಿಹಾರ ಆಯಿತು ಅಲ್ಲ, ಇನ್ನೊಬ್ಬರ ವಿಷ ಪರಿಹಾರ ಮಾಡೋ ಶಕ್ತಿನೂ ಭಗವಂತ ಅವರಿಗೆ ಕೊಟ್ಟಿದ್ದು. ಕೂತ್ಕೊಂಡ ದೊಡ್ಡ ಪವಾಡ, ಬೇರೆಯವರು ದಾಖಲೆ ಮಾಡೋ ದೊಡ್ಡ ಪವಾಡ. ಇದನ್ನು ವಾದಿರಾಜರು ರಾಯರು ಮುಂದೆ ಬೇಕಾಟ್ ಮಾಡಿದ್ದನ್ನು ಕೇಳ್ತೇವೆ. ಫಸ್ಟ್ ದಾಖಲಾಗಿರೋದು ವ್ಯಾಸಯೋಗಿ ಚರಿತ್ರೆ. ಅದು ಬೇರೊಬ್ಬ ಬದ್ಧದ ಅನುಯಾಯಿ ಬರೆದಂಥ ಕಥೆ ಇದು. ಸುತ್ತೋತ್ಥಿತ ಇವ. ಅವರಿಗೆ ಭಾರಿ ಆಶ್ಚರ್ಯ, ಆನಂದ ಎಲ್ಲ. ಈ ರೀತಿ ಸಿದ್ಧಿ ದೇವರಲ್ಲಿ ಭಕ್ತಿ ಜಾಸ್ತಿ ಮಾಡೋದು. ಇದೆಲ್ಲ ಉದ್ದೇಶ ಸಮಾಜದಲ್ಲಿ ನಮಗೆ ವಿಜ್ಞಾನ ಇವತ್ತಿಗೂ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಸತ್ತವರು ಬದುಕಿಸೋರು ಸಾಯಿಸೋ ವ್ಯವಸ್ಥೆ ಮಾಡ್ಬೋದು, ಆದರೆ ಬದುಕಿಸೋಕ್ಕೆ ಔಷಧಿ ಕೊಡ್ಬೋದೇ ಹೊರತು ಸಿದ್ಧಿ ಇರೋದು ತತ್ವಜ್ಞಾನಕ್ಕೆ ಮಾತ್ರ. ಅದು ಯಂತ್ರ, ಇದು ಮಂತ್ರ. ಅದಕ್ಕೆ ಎಷ್ಟು ಶ್ರಮ ಪಟ್ಟರೂ ಆಗೋದಿಲ್ಲ, ಶ್ರಮ ಇಲ್ಲದೆ ಕೆಲಸ ಮಾಡುತ್ತಾರೆ. ಮುಂದೆ ಹೊರಟರು, ರಾಜ ಬಂದ. ಆಗ ಸ್ವಲ್ಪ ಯಾರಿಗೂ ಗೊತ್ತಿಲ್ಲದ ವ್ಯಾಸರಾಜರ ಮಹಿಮೆಯನ್ನು ಸೋಮನಾಥ ಕವಿ ಬರೀತಾನೆ. ಒಂದು ಕಡೆ ಇಳ್ಕೊಂಡಿದ್ದಾರೆ, ನೂರಾರು ಜನ, ಸಾವಿರಾರು ಜನ. ವ್ಯಾಸರಾಜರು ಭಾಗವತ ಪ್ರವಚನ ಮಾಡ್ತಿದ್ರು ಅಂತ ಹೇಳಿ, ಶ್ರೀಮದ್ ಭಾಗವತ ಪ್ರವಚನ ಮಾಡ್ತಾ ಇದ್ರು. ತುಂಬ ಜನಕ್ಕೆ ಮಾಹಿತಿ ಗೊತ್ತಿಲ್ಲ. ಅಷ್ಟು ಜನಗಳ ಮುಂದೆ ವ್ಯಾಸರಾಜರು ಭಾಗವತಕ್ಕೆ ಬರೆದ ಗ್ರಂಥ ಯಾವುದೂ ಸಿಕ್ಕಿಲ್ಲ. ಎಷ್ಟೋ ಜನ ಅವ್ರು ಬರಲ್ಲ, ಗೊತ್ತಿರೋ ಗ್ರಂಥಗಳು ಇನ್ನೂ ಸಿಕ್ಕಿಲ್ಲ ನಮಗೆ ಕೆಲವೆಲ್ಲ. ಅದು ಬರೆದಿರಬಹುದು, ಅವ್ರ ಪ್ರವಚನ ಅಂದರೆ ಹೇಗೆ ಇದ್ದಿರಬಹುದು. ಆಚಾರ್ಯರು ಪ್ರವಚನ ಮಾಡ್ತಿದ್ದ ವಿಷಯ ಶ್ರೀಮದ್ ಭಾಗವತವನ್ನು ಮಧ್ವದಿಂದ ದಾಖಲೆ ಮಾಡಿದ್ದಾರೆ. ಸೊ ನಮ್ಮ ಪರಂಪರೆಯಲ್ಲಿ ಭಾಗವತ ಪ್ರವಚನ ಇಡೀ ಪೀಠಾಧೀಶರಲ್ಲಿ ಸತತ ಕಾಣುತ್ತೇವೆ. ವ್ಯಾಸರಾಜರು ಭಾಗವತ ಪ್ರವಚನವನ್ನು ಮಾಡ್ತಾ ಇದ್ರು, ಭಾರಿ ಜ್ಞಾನ ಪ್ರಸಾರ ಮಾಡ್ತಾ ಹೊರಟು. ಇದು ಈ ರೀತಿ ಸಂಚಾರದ ವ್ಯವಸ್ಥೆ. ಸುಮ್ಮನೆ ಸಂಚಾರ ಮಾಡಿ, ಇವತ್ತಿಗೆ ಎಜುಕೇಷನ್ ಟೂರ್ ಹೋಗ್ತಾರೆ, ಹೋಗಿ ಬಂದ್ಬಿಟ್ಟೆ ಟೂರ್ ಅಲ್ಲ, ದಾಖಲೆ ಎಲ್ಲ ಒಪ್ಪಿಸ್ಬೇಕಾದ್ರೆ ರೆಕಾರ್ಡ್ ಕೊಟ್ಟು ರಿಪೋರ್ಟ್ ಕೊಡಬೇಕು. ಆಗ ಅದಕ್ಕೆ ಮಹತ್ವ ಬರುತ್ತೆ. ಶ್ರೀ ವ್ಯಾಸರಾಜರ ಆ ರೀತಿ ಮಾಡಿದ್ರು. ಅಷ್ಟು ರಾಜ ಬಂದ, ಅವರಿಗೆ ಹೇಳ್ಕೊಟ್ಟ. ತಿರುಪತಿ ಶ್ರೀನಿವಾಸದೇವರ ಪೂಜೆ ಪ್ರಾರಂಭ ಮಾಡಿದರು. ನಾವು ಸಾಮಾನ್ಯ ಶ್ರೀನಿವಾಸದೇವರ ಹತ್ರ ಒಂದು ನಿಮಿಷ 2 ನಿಮಿಷ ನಿಂತುಬಿಟ್ರೆ ನೋಡಿದ್ದಕ್ಕಿಂತ ಹೇಳ್ಕೊಳ್ಳೋದು ಜಾಸ್ತಿ. ಎಷ್ಟು ನಾವು 2 ನಿಮಿಷ ಹಾಗೆ ನಿಂತಿದ್ದೀವಿ ಗೊತ್ತಾ. 20 ರೂಪಾಯಿ ಕೊಟ್ಟಿರ್ತಾರೆ, 200 ರೂಪಾಯಿ ಕೊಟ್ಟಿರ್ತಾನೆ ಪಾಪ. ಅದನ್ನು ದೊಡ್ಡ ಹೆಮ್ಮೆಯಿಂದ ಹೇಳ್ಕೊತಿರ್ತಾರೆ. ಅಂದರೆ ದೇವರ ದರ್ಶನ ಸ್ವಲ್ಪ ಹೊತ್ತಾದರೆ ಖುಷಿ ಆಗುತ್ತಲ್ಲ. 12 ವರ್ಷ ಶ್ರೀನಿವಾಸ ದೇವರನ್ನು ಮುಟ್ಟಿ ಪೂಜೆ ಮಾಡಿದ್ದಾರೆ ವ್ಯಾಸರಾಜರು. ಅಂದರೆ ಬಹುಶಃ ಆ ದಾಖಲೆ ಜಗತ್ತಲ್ಲಿ ಯಾರಿಗೂ ಇಲ್ಲ ಅಂತ ದಾಖಲೆ. 12 ವರ್ಷಗಳ ಕಾಲ ದೂರದರ್ಶನ ಅಲ್ಲ, ಅಭಿಷೇಕ ಸ್ವತಃ ಮಾಡಿ ಪೂಜಾ ವ್ಯವಸ್ಥೆ ಪೂರ್ತಿ ಅವರದೇ. ಎಂಥ ಭಾಗ್ಯಶಾಲಿಗಳು. ಶ್ರೀನಿವಾಸ ಅಂದರೆ ಬರೀ ಮೂರ್ತಿ ಅಲ್ಲ ಅಂತ ಹೇಳ್ತಾರೆ, ನಿಂತ ಭಗವಂತನೇ ಶ್ರೀನಿವಾಸ. ಆ ಸಿದ್ಧಿ ಅವರಲ್ಲಿ ಆ ಮಟ್ಟಿಗೆ ಪೂರ್ಣವಾಗಿ ನೆಲೆಗೊಂಡಿತ್ತು. ಎಂಥ ದೊಡ್ಡ ಯೋಗ. ಈ ರೀತಿ ಪೂಜೆ ಮಾಡೋರಿಗೆ ಹೆಚ್ಚು ಜ್ಞಾನ ಅವೆಲ್ಲ ಇರೋದಿಲ್ಲ. ಆದರೆ ವ್ಯಾಸರ ದೊಡ್ಡ ದಾಖಲೆ. ಅಂಥ ದೊಡ್ಡ ಜ್ಞಾನಿಗಳು ದೊಡ್ಡ ಒಂದು ಪೂಜಾದಿಗಳನ್ನು ಅಷ್ಟೇ ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾರೆ. ಆ ಕಾಲಕ್ಕೆ ಒಳ್ಳೆಯ ವ್ಯವಸ್ಥೆಯನ್ನೆಲ್ಲ ಶುರು ಮಾಡಿದರು. ತಿರುಪತಿಯ ಭೂತಪೂರ್ವ ವ್ಯವಸ್ಥೆಗಳು ಶುರುವಾಯಿತು. ತುಂಬ ಜನಕ್ಕೆ ಇವತ್ತು ನೋಡಬೇಕು, ಅನೇಕ ದೇವಸ್ಥಾನ ಇದೆ, ದುಡ್ಡು ಬರುತ್ತೆ, ಎಲ್ಲ ಆಗುತ್ತೆ. ಆದರೆ ತಿರುಪತಿ ಇಲ್ಲದಿರಷ್ಟು ದುಡ್ಡಿನ ವ್ಯವಸ್ಥೆ ಜಗತ್ತೆ ಎಲ್ಲೂ ಕಾಣಲಿಕ್ಕೆ ಸಾಧ್ಯ. ಏನು ಹಾಸ್ಪಿಟಲ್ಗಳು, ಕಾಲೇಜುಗಳು, ಎಷ್ಟು ವೈಭವ ಇದೆ. ಅದು ಒಂದು ಸರ್ಕಾರ ಇದ್ದಾಗಿದೆ ಹೆಚ್ಚು ಕಡೆ. ತಿರುಪತಿಯಲ್ಲಿ ಒಂದು ಸರ್ಕಾರದ ವ್ಯವಸ್ಥೆ ಇದ್ದಾಗೆ. ಆ ವ್ಯವಸ್ಥೆಗೆ ಮೂಲ ಕಾರಣ ವ್ಯಾಸರಾಜರೇ. ತುಂಬ ಜನ ಗೊತ್ತಿಲ್ಲ, ಗೊತ್ತಿರಬೇಕು. ವ್ಯಾಸರಾಜರ ಬಗ್ಗೆ ಇರಷ್ಟು ಶಾಸನ ಬೆಲೆ ಯಾವ ವೈದ್ಯಗಳ ಬಗ್ಗೆ ಸಿಗೋದಿಲ್ಲ. ಅಷ್ಟು ಶಾಸನಗಳಿದೆ ಎಲ್ಲ ರಾಜ ಮಹಾರಾಜರು. ಅವರಿಗೆ ಕೊಟ್ಟಿದ್ದು ಲೆಕ್ಕನೇ ಇಲ್ಲ. ಆ ರೀತಿ ಸುರಿಮಣೆ ಮಾಡ್ತಾ ಇದ್ರು ವ್ಯಾಸರಾಜರು. ಯಾತಕ್ಕೆ? ಎಲ್ಲ ಸದ್ವಿನಿಯೋಗ ಆಗ್ತಾ ಇದ್ದಾರೆ. ಅದರ ದೊಡ್ಡ ಗುರುತು ಶ್ರೀಮಂತ ವ್ಯವಸ್ಥೆ ಇದೆ. ವ್ಯವಸ್ಥೆ ಅಂದರೆ ವ್ಯವಸ್ಥೆ. ಇವತ್ತು ಬೇರೆ ಮನೆಯಲ್ಲಿ 3-4 ಜನ ಹೆಚ್ಚು ಜನ ಮನೆ ಬಂದರೆ ವ್ಯವಸ್ಥೆ ಮಾಡೋದು ಕಷ್ಟ ಆಗುತ್ತೆ. ಅಂಥ ಹೊತ್ತಿನಲ್ಲಿ ನಿತ್ಯೋತ್ಸವ, ಅದರ ಪೂರ್ಣ ಒಂದು ರೂವಾರಿಗಳು ಅಂದರೆ ಶ್ರೀ ವ್ಯಾಸರಾಜ. ಆ ಇದ್ದಾಗಲೇ ಶಿಷ್ಯರಿಗೆ ಪಾಠ, ಮತ್ತೆ ಪ್ರವಚನ, ಗ್ರಂಥ ರಚನೆ. ತುಂಬ ಜನ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಹಿಂದೆಲ್ಲ ವ್ಯಾಸರಾಜರ ತಿರುಪತಿಗೆ ಎಷ್ಟು ಸಂಬಂಧ ಇತ್ತು ಅಂದರೆ, ನಾವು ಧರ್ಮದರ್ಶನದ ಕ್ಯೂ ಹೋಗಬೇಕಾದ್ರೆ ಒಂದು ಜಾಗ ಶ್ರೀ ವ್ಯಾಸರಾಜರ ಧ್ಯಾನ ಸ್ಥಳ, ಗುಡಿ ಒಳಗೆ, ಹೊರಗಲ್ಲ, ಗುಡಿ ಒಳಗಡೆಗೆ ಶ್ರೀನಿವಾಸದೇವರ ಪಕ್ಕ ಈ ಕಡೆ ಅದು ಸುತ್ತಾಕೊಂಡೇ ಹೋಗಬೇಕಾಗಿತ್ತು. ಈಗ ಅದು ಮುಚ್ಚೋಗ್ಬಿಟ್ಟಿದೆ, ಆ ಕಡೆ ಬಿಡೋದೇ ಇಲ್ಲ ವ್ಯವಸ್ಥೆ ಬೇರೆ. ನಾವೆಲ್ಲ ಅವರೆಲ್ಲ ಸಂಪಾದನೆ ಮಾಡಿ ಕಳ್ಕೊತಾ ಇದ್ದೇವೆ, ಬಿಟ್ಟಾಗ್ತಾ. ಎಲ್ಲಿ ವ್ಯಾಸರಾಜರ ಹೆಸರು ಎಲ್ಲಿ ಹೋದರೂ ವ್ಯಾಸರಾಜರ ಹೆಸರೇ. ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಅಲ್ಲೊಂದು ವ್ಯಾಸರಾಜರ ಮಠ, ಧ್ಯಾನ ಮಠ. ಅಲ್ಲಿ ಅವರಿದ್ದ ಪ್ರಾಣದೇವರು ಇರಲೇಬೇಕು. ಪ್ರಾಣದೇವರು ಅಂದರೆ ಪಂಚಪ್ರಾಣ. ಅದಕ್ಕೆ ಅವರ ಶಾಸ್ತ್ರಗಳು ಅಷ್ಟು ಪ್ರಸಾರ ಮಾಡಿದ್ದು ವ್ಯಾಸರಾಜ. ವ್ಯಾಸರಾಜರ ಬಗ್ಗೆ ತಿರುಪತಿಯಿಂದ ಪಬ್ಲಿಷ್ ಆಗೋ ಶಾಸನಗಳೇ ಬೇಕಾದಷ್ಟಿವೆ. ಅದನ್ನೇ ಅಧ್ಯಯನ ಮಾಡ್ಲಿಕ್ಕೆ ಹೊರಟ್ರೆ ದೊಡ್ಡ ಗ್ರಂಥ ಆಗುತ್ತೆ. ಆ ಕೆಲಸ ನಮ್ಮಿಂದ ನಡೀತಾ ಇಲ್ಲ, ದೊಡ್ಡ ಒಂದು ದುರಂತ ಅಷ್ಟೇ ಮಾಡಿದ. ಅಷ್ಟೆಲ್ಲ ವ್ಯವಸ್ಥೆಗಳು, ನ್ಯಾಯಾಮೃತ, ತರ್ಕತಾಂಡವ, ತಾತ್ಪರ್ಯ ಚಂದ್ರಿಕ, ಎಂತೆಂಥ ಗ್ರಂಥಗಳು ಬರೆದಿತ್ತು.
ಇವತ್ತು ಓದಿದರೆ ಸಾಕು ಮಹಾವಿದ್ವಾಂಸ ಅಂತ ಕೀರ್ತಿ ಅವರಿಗೆ. ಚಂದ್ರಿಕಾ ಓದಿದ್ದಾರೆ, ಪಾಠ ಹೇಳ್ತಾರೆ ಅಂದರೆ ಭಾರಿ ಬಂದಿದ್ದರು. ಬರೆದವರು ವ್ಯಾಸರಾಜರು ಅಂದರೆ ಹೇಗಿರಬೇಕು ಯೋಚನೆ ಮಾಡಿ. ಬರೆದವರು ವ್ಯಾಸರಾಜರು, ನ್ಯಾಯಾಮೃತ ಅಂತ ಗ್ರಂಥ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾವು ಆ ರೀತಿ ಇರಬಹುದಾ ಅಂತ ಯೋಚನೆ ಮಾಡಲಿಕ್ಕೂ ಸಾಧ್ಯವಿಲ್ಲದಷ್ಟು ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ವ್ಯಾಸರಾಜರು. ವಿಕ್ಷಿಪ್ತ ಸಂಗ್ರಹಾತ್ ಕ್ವಾಪಿ ಕ್ವಾಪ್ಯುಕ್ತಸ್ಯ ಉಪಪಾದನಾತ್ ಅನುಕ್ತ ಕಥನಾತ್ ಕ್ವಾಪಿ ಸಫಲೋಯಂ ಶ್ರಮೋ ಮಮ. ಅವ್ರ ಒಂದೊಂದು ಮಾತುಗಳು ಕೂಡ ಫುಲ್ಲಿ ಪ್ಯಾಕ್ಡ್, ಅರ್ಥ ತುಂಬಿಸ್ಬಿಟ್ಟಿರ್ತಾರೆ ಹಾಗೆ ಬರೀತಾರೆ. ಅಂತ ಅದ್ಭುತವಾದ ಬರವಣಿಗೆ. ಏನೋ ಬರೀತಾರೆ, ಒಂದು ಬರೀಬೇಕು ಅಂತ ಬರೆಯೋದಲ್ಲ, ಆ ಕ್ವಾಲಿಟಿ ಇದೆಯಲ್ಲ, ಈ ಕ್ವಾಲಿಟಿ ಬಗ್ಗೆ ಉಳಿದವ್ರು ಹೇಳ್ತಾರೆ, ನಾವಲ್ಲ. ವ್ಯಾಸರಾಜರ ಗ್ರಂಥಗಳನ್ನು ನೋಡಿ ಅವರನ್ನು ಚಿರಋಣಿಗಳು ಅಂತ ಅದ್ವೈತಗಳು ಹೇಳ್ತಾರೆ. ಆ ಮಟ್ಟದ ಗ್ರಂಥ ಬರೆದವರು. ಅವ್ರು ಹೇಳ್ತಾರೆ ವ್ಯಾಸರಾಜರು ಎಷ್ಟೆಷ್ಟು ಕೊಟೇಶನ್ ಕೊಡ್ತಾರೆ ನಮ್ಮ ಗ್ರಂಥದಿಂದ ಅಂದರೆ, ಗ್ರಂಥ ಇರೋದು ಗೊತ್ತಾಗಿದ್ದೇ ವ್ಯಾಸರಾಜರು ಹೇಳಿದ್ದೇವೆ ಅಂತ ಹೇಳ್ತಾರೆ. ಆ ಕಾಲಕ್ಕೆ ಓದೋದ್ರ ಲೈಬ್ರರಿ ಪುಸ್ತಕ ಪ್ರಿಂಟೆಡ್ ಸಿಗೋದಿಲ್ಲ, ಎಲ್ಲ ಹಸ್ತಪ್ರತಿಯಲ್ಲಿ ಓದೋದು. ತಾಳೆಗರಿಗಳು ಮತ್ತೆ ಪೇಪರ್ ಕೂಡ ಅಲ್ಲ, ಅದರಲ್ಲಿ ಓದಬೇಕು. ಅದೋ ಚಿಕ್ಕ ಅಕ್ಷರಗಳು ಓದ್ಬೇಕಾದ್ರೆ ಎಷ್ಟು ಟೈಮ್ ಬೇಕು. ವ್ಯಾಸರಾಜ ಫ್ರೀ ಇದ್ದವರು ವೈ ತುಂಬ ಕೆಲಸ. ಬಹುಶಃ ಅಷ್ಟು ಕೆಲಸ ಮಾಡಿದ ಮತ್ತೊಬ್ಬರ ದಾಖಲೆ ಶ್ರೀಮದ್ ಆಚಾರ್ಯರ ಅನಂತರ ಜಯತೀರ್ಥರದ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಆ್ಯಕ್ಟಿವ್ ವ್ಯಾಸರಾಜ. ಯಾವಾಗ ಓದಬೇಕು, ಯಾವಾಗ ಬರೀಬೇಕು, ಯಾವ ಪಾಠ ಹೇಳಬೇಕು, ಯಾವ ವ್ಯವಸ್ಥೆ ಮಾಡಬೇಕು, ಅದ್ಭುತ ಅಂದ್ರೆ ಅದ್ಭುತ. ವ್ಯಾಸರಾಜರ ಅದ್ಭುತ ಹಿರಿಮೆಗೆ ನಾವು ಎಷ್ಟು ವರ್ಣನೆ ಮಾಡಿದರೂ ಸಾಕು. ಈಸು ಮುನಿಗಳಿದ್ದೇನು ಮಾಡಿದರು, ವ್ಯಾಸಮುನಿ ಮಧ್ವಮತವನ್ನು ಉದ್ಧರಿಸಿದ. ಪುರಂದರದಾಸರಂಥವರ ಮಾತಿತ್ತು. ದಾಸರೆಂದರೆ ಪುರಂದರ ದಾಸರಯ್ಯ. ಅವರ ಗುರುಗಳು ಹೇಳ್ತಾರೆ, ಶ್ರೀಪಾದರಾಜರು ನಾವೆಲ್ಲರೂ ಕೊಂಡಾಡೋ ಒಂದೇ ಮಾತು, ಸಾಸಿರ ಜಿಹ್ವೆಗಳುಳ್ಳ ಶೇಷನೇ ಕೊಂಡಾಡಬೇಕು ವ್ಯಾಸಮುನಿರಾಯರ ಸನ್ಯಾಸದಿರವ. ಇಂಥ ಪ್ರಶಂಸೆ ಎಷ್ಟು ಜನಕ್ಕೆ ಬರೋಕ್ಕೆ ಸಾಧ್ಯ? ಶೇಷ ಕೊಂಡಾಡಬೇಕು ಅಂತ ಹೇಳಿದರೆ, ಗುರುಗಳು ಶಿಷ್ಯರನ್ನು ಹೇಗೆ ಹೊಗಳಿದರೆ, ಗುರುಗಳು ಎಷ್ಟು ದೊಡ್ಡವರು, ಶಿಷ್ಯರು ಎಷ್ಟು ಸಾಧನೆ ಮಾಡಿದರು. ಈ ರೀತಿ ಇವತ್ತಿನ ಕಾಲಕ್ಕೆ ಊಹೆ ಮಾಡೋದು ಅಸಾಧ್ಯ. ಅದು ವ್ಯಾಸರಾಜರ ವ್ಯಕ್ತಿತ್ವ. ಅಲ್ಲಿಂದ ಅಷ್ಟೆಲ್ಲ ಮಾಡಿದ ಮಹಾನುಭಾವರು 12 ವರ್ಷ ಪೂಜೆ ಮುಗಿಸಿದ್ದಾರೆ. ಅಲ್ಲಿಂದ ಹೊರಡಬೇಕು. ವ್ಯಾಸರಾಜರ ಮುಖಗಳಲ್ಲಿ ಅನೇಕ ವಿಧವಾದ ಹಿರಿಮೆ. 12 ವರ್ಷ ಯಾಕೆ ಪೂಜೆ ಮಾಡಿದ್ರು? ಮತ್ತೆ ಮಾಡಿಬಿಡ್ಬೋದಾಗಿತ್ತಲ್ಲ, ಇನ್ನೂ ಕಂಟಿನ್ಯೂ ಮಾಡಿ. 2 ಸಮಸ್ಯೆ ನನಗೆ, ಇನ್ನೂ ಕಂಟಿನ್ಯೂ ಮಾಡ್ಬೋದಾಗಿತ್ತು ಒಂದು, ಅಥವಾ ಬಿಡ್ಬೋದಾಗಿತ್ತು. ಯಾಕೆ ಮತ್ತೆ ಬಿಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ? ಇಲ್ಲ, ಅರ್ಚಕರನ್ನೇ ನೀತ ಎಲ್ಲರನ್ನು ಓಡಿಸಿದ್ದ, ನಾಶ ಮಾಡಿದ್ದ. ಅದರಲ್ಲಿ ಒಬ್ಬಳು ಗರ್ಭಿಣಿ ಇದ್ದಂತೆ, ಅವಳಿಗೊಂದು ಮಗು ಹುಟ್ಟಿತ್ತು. ಅದು ವ್ಯಾಸರಾಜರು ಹೋಗಿ ಅದಕ್ಕೆಲ್ಲ ಸಂಸ್ಕಾರ ಕೊಟ್ಟು ಉಪನಯನ ಮಾಡಿಸಿ ಟ್ರೈನ್ ಅಪ್ ಮಾಡಿ ಒಪ್ಪಿಸ್ಕೊಟ್ಟು ಬರ್ತಾರೆ. ಮಕ್ಕಳಿಗೆ ಟ್ರೈನ್ ಅಪ್ ಮಾಡಿದರೆ ಲೋಕೋದ್ಧಾರ ಆಗಿಬಿಡುತ್ತೆ. ಆದರೆ ವ್ಯಾಸರಾಜರು ಎಷ್ಟು ದೂರದೃಷ್ಟಿ ಇರ್ತವೆ. ಆ ಪರಂಪರೆ ಹಾಗೆ ಮುಂದುವರಿಯೋದು. ತಮ್ಮ ಕೆಲಸ ಬೇಕಾದಷ್ಟು ಬೇರೆ ಇದೆ. ವ್ಯವಸ್ಥೆ ಮಾಡಿ ಆ ಹುಡುಗನ 12 ವರ್ಷಕ್ಕೆ ತಯಾರು ಮಾಡಿ ಅವರಿಗೆ ಉತ್ತರಾಧಿಕಾರ ಒಪ್ಪಿಸಿ ಅಲ್ಲಿಂದ ಹೊರಟರು. ಯಾರು ಇಂಥ ಉದಾಹರಣೆ ಯಾರ್ಯಾರು ಇರುತ್ತಾ? ದರಿಸೇರಿ ಇನ್ನೊಬ್ಬರಿಗೆ ಹೇಳೋದು ನಾವು ತಲೆ ಹಾಕಿ ನೋಡೋಕೆ ಹೋಗ್ತೇವೆ, ಇನ್ನೊಬ್ಬರಿಗೆ ಅವಕಾಶ ಕೊಡೋದು ಕಷ್ಟ ಅಂಥದ್ದು. ಅಂಥ ಅವಕಾಶನ ಬಿಟ್ಟು ಅವರೇ ಇಟ್ಕೊಂಡಿದ್ರೆ ಯಾರೂ ಕೇಳಾಗಿರಲಿಲ್ಲ. ರಾಜನೇ ಕೊಟ್ಟಿದ್ದದು, ಅವರೇ ಇಟ್ಕೊಂಡ್ಬಿಡ್ಬೋದಾಗಿ. ಮಾಡಲಿಲ್ಲ. ಹಾಗೆ ಕಲಿಯುಗದ ಧರ್ಮ ಯಾವ್ದು ಹೇಗೆ ನಡೀಬೇಕು ಹಾಗೆ ನಡೀಬೇಕು. ಅಷ್ಟು ಮಾಡಿ ಅವರಿಗೆ ಒಪ್ಪಿಸ್ಬಿಟ್ಟು ಅಲ್ಲಿಂದ ಹೊರಟರು. ಇದು ಎಷ್ಟು ಅವರಿಗೆ ಸಾಮರ್ಥ್ಯ, ಅಷ್ಟೇ ತ್ಯಾಗ ಬುದ್ಧಿ, ಅಷ್ಟೇ ತ್ಯಾಗ. ಅದನ್ನು ಊಹೆ ಮಾಡಿ ಸನ್ಯಾಸಿಗಳು ಹೇಗಿರಬೇಕು ಅನ್ನೋದಕ್ಕೆ ಒಳ್ಳೆಯ ದೃಷ್ಟಾಂತ ವ್ಯಾಸರಾಜ. ಕೊನೆಯ ದಿವಸ ಒಂದು ದ್ವಾದಶಿಯಾಗಿತ್ತಂತೆ. ಕೊನೆಯ ಪೂಜೆ ಮಾಡಿ ಒಪ್ಪಿಸಿ ದೇವರ ಪಾದ ಮುಟ್ಟಿ ಎಳ್ಳಕ್ಕೆ ಹೋದರಂತೆ. ಶ್ರೀನಿವಾಸ ದೇವರಿಗೆ ವಸ್ತ್ರ ಹೊಚ್ಚಿದ ಹಾಗೆ ಶ್ರೀನಿವಾಸ ದೇವರಿಗೆ ಹಾಕಿಬಿಟ್ರು. ಬಹುಶಃ ಅವರು ಪೂಜೆ ಮಾಡಿದ್ದು ಎಷ್ಟು ದೊಡ್ಡದೋ ದೇವರು ಸ್ವೀಕಾರ ಮಾಡಿದ್ದು ಅಷ್ಟೇ ಅನುಗ್ರಹ ಮಾಡಿ. ಇದು ನೋಡಿದರೆ ವ್ಯಾಸರಾಜರ ಪಾವಿತ್ರ್ಯ ಎಷ್ಟಿತ್ತು, ಯಾವ ಮಟ್ಟದ ಪೂಜೆ ಮಾಡಿರಬೇಕು. ದೇವರು ಸ್ವತಃ ಹಾಕಬೇಕಾದ್ರೆ ಅರ್ಚಕರು ಹಾಕಿದ್ರೆ ನಮಗೆ ಖುಷಿ ಆಗ್ತದೆ. ಯಾರೋ ಕೊಟ್ಟರೆ, ತಿರುಪತಿ ಹೋಗಿ ಕೊಟ್ಟರೆ ಸಂತೋಷ ಆಗ್ತದೆ. ದೇವರೇ ಸ್ವತಃ ಕೊಟ್ಟಾಗ ಅವರ ಸಿದ್ಧಿ ಆ ರೀತಿ. ಅವರು ಶ್ರೀನಿವಾಸ ದೇವರನ್ನು ಪೂಜೆ ಮಾಡಿದ್ರು, ಬಂದರು. ಶ್ರೀನಿವಾಸ ಪ್ರತಿಷ್ಠಾಪನೆ ಮಾಡಿದ್ದಾರೆ ಚನ್ನಪಟ್ಟಣದಲ್ಲಿ. ತುಂಬ ಜನ ಗೊತ್ತಿರಬೇಕು. ಚನ್ನಪಟ್ಟಣ ಅವರೇ ಪ್ರತಿಷ್ಠಾಪನೆ ಮಾಡಿರ ಶ್ರೀನಿವಾಸ ದೇವರು. ನಮ್ಮ ಮಾಧವರಲ್ಲಿ ಯಾವುದನ್ನು ಸೂಕ್ತ ಪ್ರಸಾರ ಕೊಡೋ ಅಭ್ಯಾಸ ಇಲ್ಲ ಅಂತ ಮುಚ್ಚೋಗ್ಬಿಡೋದು. ಅವರ ಎಷ್ಟು ಸನ್ನಿಧಾನ ಇರುತ್ತಾರೆ ಯೋಚನೆ ಮಾಡಿ. ಆ ಸನ್ನಿಧಾನಕ್ಕೂ ಪುರಂದರದಾಸರು ಅನೇಕ ದಿವಸ ಅಲ್ಲಿದ್ದರಂತೆ. ವ್ಯಾಸರಾಜರು ಅಲ್ಲಿದ್ದರಂತೆ. ಅಲ್ಲಿ ಒಂದು ಪೂಜಾ ಮಂಟಪ ಇದೆ ಚನ್ನಪಟ್ಟಣದ ಶ್ರೀನಿವಾಸ ದೇವರ ಗುಡಿಯಲ್ಲಿ. ಒಂದು ಪೂಜಾ ಮಂದಿರ ಇದೆ. ಅದು ಪುರಂದರದಾಸರು ಸ್ವತಃ ತಮ್ಮ ಖರ್ಚಿನ ವ್ಯಾಸರಾಜರಿಗೆ ಕಟ್ಟಿಸ್ಕೊಟ್ಟಿದ್ದು ಅಂತ ಹೇಳಿದ್ದಾರೆ. ವ್ಯಾಸರಾಜರಿಗೆ ಕಟ್ಟಿಸ್ಕೊಟ್ಟ ಒಂದು ಮಂಟಪ ಪುರಂದರದಾಸರು ವ್ಯಾಸರಾಜರಿಗೆ ಪೂಜೆಗೋಸ್ಕರ ಕಟ್ಟಿಸ್ಕೊಟ್ಟಿದ್ದು. ಎಷ್ಟು ವರ್ಷ ಅಲ್ಲಿರಬೇಕು. ಅದ್ರ ಹತ್ತಿರನೇ ಮಳ್ಳೂರು. ಅಲ್ಲೇ ಅವರು ತರ್ಕತಾಂಡವ ಗ್ರಂಥ ಬರೆದಿದ್ದಾರೆ ವ್ಯಾಸರಾಜ.
ತರ್ಕತಾಂಡ ಅಂದರೆ ಅವರು ಜ್ಞಾನ ಕೇಂದ್ರ. ಚನ್ನಪಟ್ಟಣ ಆಗಿನ ಕಾಲಕ್ಕೆ ನಿಜವಾಗಲೂ ಚನ್ನಪಟ್ಟಣನೇ ಜ್ಞಾನದ ಕೇಂದ್ರವಾಗಿತ್ತು. ಅಷ್ಟೆಲ್ಲ ಯಾವ್ಯಾವುದೋ ಊರು ಇವತ್ತು ಮಾಡಿಸಿದಾಗ ಹೊಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಅಷ್ಟು ಮಾಡಿದ್ರು. ಅಷ್ಟೊತ್ತಿಗೆ ಇಮ್ಮಿಡಿಯೇಟಾಗಿ ಇನ್ನೊಂದು ಲಿಂಕ್ ಬಂತು ಅಷ್ಟೊತ್ತಿಗೆ ವ್ಯಾಸರಾಜರ ವಿಜಯನಗರ ವ್ಯಾಸರೆಲ್ಲ ಕೇಳಿದ್ರು. ವ್ಯಾಸರಾಜರಿಂದ ಏನೇನಾಯಿತು, ಅವರು ಎಂಥ ದೊಡ್ಡ ವಿದ್ವಾಂಸರು ಇದೆಲ್ಲ ಗೊತ್ತಾಗಿತ್ತು. ವಿಜಯನಗರದಲ್ಲಿ ಆಗ ಆಳ್ವಿಕೆಯಲ್ಲಿ ಅನೇಕ ಸಮಸ್ಯೆಗಳಿತ್ತು. ತುಂಬ ರಾಜವರ್ತನದಲ್ಲಿ ಇವತ್ತು ರಾಜಕಾರಣ ಜನಬಳಗಾರ ಸಮಸ್ಯೆ ನೋಡ್ತೇವಲ್ಲ, ಸಮಸ್ಯೆಗಳಿತ್ತು. ಸಮರ್ಥ ಮಾರ್ಗದರ್ಶಕರು ಬೇಕು ಅಂತ ತುಂಬ ಯೋಚನೆ ಮಾಡ್ತಾರೆ. ತುಂಬ ಸಮರ್ಥ ಮಾರ್ಗದರ್ಶಕರು ನಮಗೆ ಬೇಕು ಅಂತ ಯೋಚನೆ ಮಾಡದೇ ಇದ್ದಾಗ ಎಲ್ಲ ವಿಷಯವನ್ನು ಸಂಗ್ರಹ ಮಾಡಿ ಅವರ ಆಹ್ವಾನ ಕೊಟ್ಟರು. ಇಲ್ಲಿಯ ರಾಜನಿಗೆ ಕೇಳಿಕೊಂಡ್ರು, ಸ್ವಾಮಿ ನಿಮ್ಮ ವ್ಯಾಸರ ನಮ್ಮಲ್ಲೇ ಕಳಿಸ್ಕೊಡ್ಬೇಕು, ವಿಜಯನಗರಕ್ಕೆ ಕಳಿಸ್ಕೊಡ್ಬೇಕು, ನಮ್ಮ ಗುರುಗಳನ್ನಾಗಿ ಕಳಿಸ್ಕೊಡ್ಬೇಕು, ರಾಜ ಮಾರ್ಗದರ್ಶಕರಾಗಿ ಕಳಿಸ್ಕೊಡ್ಬೇಕು. ಇದನ್ನು ಯೋಚನೆ ಮಾಡಿದರೆ ನಿಜವಾಗ್ಲೂ ಕೂಡ ವ್ಯಾಸರಾಜರ ಸಿದ್ಧಿ, ಅವರ ಪ್ರಸಿದ್ಧಿ ಯಾವ ಒಂದು ಶಿಖರವನ್ನು ಮುಟ್ಟಿದ್ದಾರೆ. ತಕ್ಷಣ ರಾಜ ಕೇಳಿಕೊಂಡು ಆಯಿತು ಅಂತೇಳಿ ಅವರು ಒಂದೇ ಗುರಿ, ನಾವು ಶಾಸ್ತ್ರದ ಪ್ರಸಾರವನ್ನು ಎಷ್ಟು ರೀತಿಯಲ್ಲಿ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನು ನಾವೇನು ಮಾಡ್ಕೋಬೇಕು. ಅವರು ಮಾಡಬೇಕು ಒಂದು, ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ಬೇಕು ಒಂದು, ಗುರುಗಳ ಕೆಲಸ ಒಂದು, ಮಾಡೋದು ಹೇಗೆ ಅಂತ ಹೇಳ್ಕೊಡೋದು. ತಾವೇ ಮಾಡ್ಕೊಡೋದ್ರೆ ಗುರುಗಳಲ್ಲ, ಮಾಡೋದು ಹೇಗೆ ಅಂತ ಶಿಷ್ಯನಿಗೆ ತಯಾರು ಮಾಡಬೇಕು. ರಾಜರ ಅವಕಾಶ ಪ್ರಾರ್ಥನೆ ಮಾಡಿದಾಗ ಮಾರ್ಗದರ್ಶನ ಕೊಡೋದಿಲ್ಲ ಅಂದರೆ, ಅವರು ದಾರಿ ತಪ್ಪಿದರೆ ನಮಗೆ ಕೇಳೋ ಹಕ್ಕಿರೋದಿಲ್ಲ. ಕೇಳ್ಕೊಂಡಾಗ ನೀವು ಹೇಳಿಲ್ಲ ಅಂದರೆ ಕೇಳಿದ್ರೆ ಏನು ಪ್ರಶ್ನೆ? ಈಗ ಕೇಳಿದವಾಗ ಹೇಳೋ ಉತ್ತರ ಕೊಡಬೇಕಾದ್ರೆ ಅವರಿಂದ ಕೆಲಸ ಆಗಿರಬೇಕು. ಕಷ್ಟ ಹೊರಟು ಇಲ್ಲಿಂದನೇ ತಿರುಪತಿಯಿಂದ ವಿಜಯನಗರಕ್ಕೆ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಮೇಣೆಯಲ್ಲಿ ದೊಡ್ಡ ರಾಜ ಮರ್ಯಾದೆಯಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಬಂದಾಗ ಸ್ವಾಗತ ಅಲ್ಲ, ಇಲ್ಲಿಂದನೇ ಅಷ್ಟು ವೈಭವ, ಅಷ್ಟು ಎಸ್ಟಾಬ್ಲಿಷ್ಡ್ ಗುರುಗಳು ಬರ್ತಿದ್ದಾರೆ. ವಿಜಯನಗರ ಪ್ರವೇಶ ಮಾಡಿದರು. ಸ್ವತಃ ರಾಜ ಬಂದ, ಅವರು ಸ್ವಾಗತ ಮಾಡಲಿಕ್ಕೆ ಮೇಣೆಯಲ್ಲಿ ಕೂತಿದ್ದಾಗ ಸ್ವಾಗತ ಮಾಡೋಕ್ಕೆ ಒಂದು ಮೇಣೆಯನ್ನು ಸರಿಸ್ತಾರೆ. ಆ ತೆರೆಯನ್ನು ತೆಗೆದು ನೋಡ್ತಾನೆ. ಪರಮಾಶ್ಚರ್ಯ ಆಯಿತಂಥವನಿಗೆ. ವ್ಯಾಸರಾಜರು ಆಗ ಓದ್ತಾ ಕೂತಿದ್ದಾರೆ ಗ್ರಂಥನ. ಅದು ಓದ್ಬಿಟ್ಟು ಎಲ್ಲ ಮಾಡ್ತೇವೆ ನಾವು. ಓದೋದಂದ್ರೆ ನಮಗೆ ಒಂಥರ ಸ್ಟೂಡೆಂಟ್ ಅಂತ ತಿಳ್ಕೊಬಿಡ್ತಾರೆ ಅಂತ ಭಯ. ಈಗ ಪುಸ್ತಕ ಇಲ್ಲದ್ರೆ ಭಾರಿ ಗಾಳಿಗಳು ಅಂತ ತಿಳ್ಕೊಳ್ಳಿ ಅಂತ ಭ್ರಮೆ ಇರುತ್ತೆ. ಓದ್ತಾ ಕೂತಿದ್ದಾರೆ. ಎಂಥ ಸನ್ನಿವೇಶ. ಉಳಿದವರೆಲ್ಲ ರಾಜ ಬರ್ತಾರೆ ಅಂತ ಇವರೇ ಜಾಸ್ತಿ ಆಗಿದೆ, ಎಕ್ಸೈಟ್ ಆಗಿಬಿಟ್ಟಿರ್ತಾರೆ. ಕಾಮಾಗಿದ್ದಾರೆ. ಯಾಕೆ? ಸುವರ್ಣ ಅದು. ಶಾಸ್ತ್ರ ಅಂದರೆ ಸುವರ್ಣ. ಅದನ್ನು ನೋಡೋದೇ ಪುಣ್ಯ. ತುಂಬ ಜನ ಸ್ವರ್ಮಲ ಓದಿಲ್ಲ, ಬಿಟ್ಟುಬಿಡಿ. ನೋಡೋದು ಪುಣ್ಯ, ಗೊತ್ತಾಯ್ತಾ? ಪರಿಮಾಣ ನೋಡೋದು ಪುಣ್ಯ. ದಿವಸ ಪರಿಮಾಣ ಅಂತ ನೋಡ್ತೀವಿ, ದಿವಸ ಚಂದ್ರಿಕ ಅಂತ ನೋಡಿ. ಸೂರ್ಯ ನೋಡ್ತೇವೆ, ಎಷ್ಟು ಬೆಳಕು ಬರುತ್ತೆ ನಮಗೆ. ಸೂರ್ಯ ಮುಟ್ತೇವೆ ಹೋಗಿ, ನೋಡೋದಕ್ಕೆ ಬೆಳಕು ಬರೋದಿಲ್ಲ. ಸ್ವರ್ಗೂಲ ಗ್ರಂಥಗಳ ಹಿರಿಮೆನೇ ಹಾಗೆ. ಒಂದೊಂದು ಅಕ್ಷರ ಸಾಕ್ಷಾತ್ ಭಾರತೀಯರಿಗೆ ಕುಡಿದಾಡೋ ಗ್ರಂಥಗಳೆಲ್ಲ, ಗೊತ್ತಾಯ್ತಾ? ಭಾರತೀಯ ರಮಣ ಬರೆದಿರೋ ಆ ಗ್ರಂಥ ನೋಡಿಯೇ ಇಲ್ಲ ಅಂದರೆ ಅದಕ್ಕಿಂತ ಒಂದು ಸೂರ್ಯನ ನೋಡದೇ ಇದ್ರೆ ಕುರುಡ ಅಂತಾರೆ. ಸ್ವರ್ಗೂಲ ಗ್ರಂಥ ಇಂಥ ಗ್ರಂಥಗಳು ನೋಡಿದವರು ಅವರು ಜ್ಞಾನದಲ್ಲಿ ಕುರುಡ ಅಂತ ಅರ್ಥ. ನಿಜವಾದ ಕುರುಡ ಅಂದ್ರೆ ಅವರಲ್ಲ, ಇವರೇ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು. ನಾವು ನೋಡಿಲ್ಲ, ಮಕ್ಕಳಿಗೆ ತೋರಿಸಿಲ್ಲ, ಅದಕ್ಕೆ ಅವರು ಟಿವಿ ನೋಡ್ತಾ ಮೊಬೈಲ್ ನೋಡ್ತಾ ಕೂತಿರ್ತಾರೆ ಅಷ್ಟೇ. ಇವನು ಮೊಬೈಲು, ಅವನು ಮೊಬೈಲೇ. ಇದು ಮೊಬೈಲು ಸೀದಾ ಯಮಲೋಕಕ್ಕೆ ಎಂಟ್ರಿ, ಅದು ಮೊಬೈಲ್ ಸೀದಾ ಎಳ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಅದನ್ನು ನಾವೆಲ್ಲ ಲೌಕಿಕರು ಹೇಳ್ತಾರೆ, ಒಳ್ಳೇದಲ್ಲ ಬಿಟ್ಟು ಬಿಡಿ ಅಂತ ಹೇಳ್ತಾರೆ. ಒಳ್ಳೇದಲ್ಲ, ಅದು ಅಡಿಕ್ಟ್ ಆಗಿಬಿಟ್ರೆ, ಇವತ್ತು ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾರಲ್ಲ, ಅದಕ್ಕಿಂತ ಡೇಂಜರಸ್ ಮೊಬೈಲ್ಗೆ ಆಗೋದು. ಡ್ರಗ್ಸ್ಗೆ ಆಗೋದು ಫಿಸಿಕಲಿ, ಇದಕ್ಕಾಗೋದು ಮೆಂಟಲಿ ಆಗ್ತಾರೆ. ಅಂದರೆ ಹುಚ್ಚರಾದಾಗ ಆಗ್ತಾರೆ ಅಂತ ಹೇಳ್ತಾರೆ. ಮುಂದಿನ ಜನಾಂಗ ಪೂರ್ತಿ ಕೆಟ್ಟ ಹಾಳಾಗೋಗುತ್ತೆ ಅಂತ ಹೇಳ್ತಾರೆ. ಸ್ವರ್ಮೂಲಾದಿ ಗ್ರಂಥ ಇದನ್ನು ನೋಡಿ ಮೊಬೈಲಿಂದ ಹಾಳಾಗ್ತೀರಿ, ಸ್ವರ್ಮೂಲ ನೋಡಿ ಉದ್ಧಾರ ಆಗ್ತಾರೆ. ಇಷ್ಟೇ ಡಿಫರೆನ್ಸ್. ಅದು ಉದ್ಧಾರದ ಹಾದಿ, ಇದು ಪತನದ ಹಾದಿ. ನೋಡ್ತಾ ಕೂತಿದ್ರು. ಬಂದು ನೋಡಿದ. ಆ ರಾಜನಿಗೆ ಎಷ್ಟು ಖುಷಿಯಾಯಿತು ಅಂದರೆ ಅವ್ರ ಮೇಲಿದ್ದ ಭಕ್ತಿ ಸಾವಿರಾರು ಪಟ್ಟು ಜಾಸ್ತಿ ಆಯಿತು. ಗುರುಗಳು ನಿರೀಕ್ಷೆ ಮಾಡೋದೇ ಅದನ್ನು. ಆಗ ಅವ್ರು ಬರ್ತಾರೆ, ಕೂಡ್ತಾರೆ. ನೋಡಿದ, ಭಾರಿ ಸಂತೋಷಪಟ್ಟ. ಆ ಕಣ್ಣಾರೆ ಕಂಡಿದ್ದು ಆಯಿತು. ಮರುದಿವ್ಸ ದೊಡ್ಡ ಸಭೆ ಘೋಷಣೆ ಮಾಡಿದ್ರು. ನಮ್ಮ ವಿಜಯನಗರದ ಸಂಸ್ಥಾನಕ್ಕೆ ರಾಜಗುರುಗಳು ಶ್ರೀ ವ್ಯಾಸರಾಜರು ಘೋಷಣೆ ಮಾಡಿ ಅದು ತಕ್ಕ ಮರ್ಯಾದೆಯನ್ನು ಸಲ್ಲಿಸಬೇಕು. ಅಲ್ಲಿ ಪಂಡಿತರು ಸುಮ್ಮನೆ ಇರ್ತಾರಾ? ಪಂಡಿತರು ಸರಿಯಾಗಿದ್ದರೆ ಸುಮ್ಮನೆ ಇರೋದಿಲ್ಲ, ಇನ್ನು ತಪ್ಪಾಗಿದ್ದರೆ ಸಾಧ್ಯನೇ ಇಲ್ಲ. ಮತ್ತು ಅವರು ಪಂಡಿತರ ಸ್ವಭಾವನೇ ಒಂದು ಅಸೂಯೆ ಇರೋದು, ಅದಕ್ಕೆಲ್ಲದೂ ದೊಡ್ಡ ಲಕ್ಷಣ. ಎಬ್ಸಿದ್ರೆ ಆಗಿನ ಕಾಲಕ್ಕೆ ರಾಜಮನೆತನಗಳು ಬರೀ ವಿದ್ವಾಂಸರ ತಂಡಗಳು, ಎಲ್ಲ ಬಗೆಯ ವಿದ್ವತ್ವ ಅಲ್ಲಿರಬೇಕು. ಅದು ಪರ್ಫೆಕ್ಟ್ ಬಂದಿಲ್ಲ. ಪರ್ಫೆಕ್ಟ್ ಸಂಸ್ಥಾನ ಅಂದರೆ ವಿದ್ಯಾವಂತರು ಎಲ್ಲರೂ ಸೇರಿರಬೇಕು. ಇವತ್ತು ರಾಜರು ಒಬ್ಬ ವಿದ್ವಾಂಸ ಕೂಡ ಇರೋದಿಲ್ಲ. ಕ್ರಿಕೆಟ್ ಪ್ಲೇಯರ್ಸು ಅವ್ರು ಕೂತಿರ್ತಾರೆ ಅಷ್ಟೇ. ಆಟಗಾರರ ಅದೇ ಆಟ ಆದಾಗಿದೆ ರಾಜಕಾರಣ. ಪಾಠ ಆಗಿಲ್ಲ, ಆಟ ಆಗಿಬಿಟ್ಟಿದೆ. ಅಲ್ಲಿ ಜ್ಞಾನಿಗಳಿರ್ಬೇಕು. ಎಲ್ಲ ಶಾಸ್ತ್ರದ ಪಂಡಿತರು ಅಲ್ಲಿದ್ದಾರೆ, ಎಲ್ಲ ಭಾಷೆಯ ಪಂಡಿತರಿದ್ದಾರೆ. ಅಷ್ಟು ದೊಡ್ಡ ಸಂಸ್ಥಾನ ವಿಜಯನಗರ ಸಂಸ್ಥಾನ.
ಗಲಾಟೆ ಎಬ್ಬಿಸಿದರು. ನಾವು ಒಪ್ಪೋದಿಲ್ಲ ಇದನ್ನ. ನೀವು ಮಾಡಿರ್ಬೋದು, ನಮಗೆ ಸಮ್ಮತಿ ಇಲ್ಲ. ನಿಮ್ಮ ಗುರುಗಳಂತ ಕರ್ಕೊಳ್ಳಿ, ರಾಜಗುರುಗಳು ಅಂತ ಒಪ್ಪೋದಿಲ್ಲ. ಗಲಾಟೆ ಎಬ್ಬಿಸಿದ್ರು. ರಾಜನಿಗೆ ಸ್ವಲ್ಪ ಶಾಕ್ ಆಯ್ತು. ಏನು ಮಾಡಬೇಕು, ಮಾಡಿ ಆಗಿಬಿಟ್ಟಿದೆ, ಏನು ಮಾಡಬೇಕು? ಆಗ ವ್ಯಾಸರಾಜ ಯೋಚನೆ ಮಾಡಬೇಡ, ಆ ಸಮಸ್ಯೆ ನನಗೆ ಬಿಟ್ಬಿಡು ಅಂತೇಳಿ. ಆ ಸಮಸ್ಯೆ ನಮಗೆ ಬಿಟ್ಬಿಡಿ, ಸಾಲ್ವ್ ಮಾಡು. ಅವ್ರು ಹೇಳ್ತಾರೆ, ನೀವು ಒಪ್ಪೋದಿಲ್ಲ ಅಂದರೆ ಒಪ್ಸೋ ಜವಾಬ್ದಾರಿ ನಮ್ಮದು. ಅರ್ಹತೆ ಇದ್ದಾಗ ಒಪ್ಪಲೇಬೇಕಾಗತ್ತೆ. ನೀವು ಯಾವ ಶಾಸ್ತ್ರದಲ್ಲಿ ಏನು ಬೇಕಾದ್ರೆ ಕೇಳೋದು ಉತ್ತರ ಕೊಡುತ್ತೇವೆ. ಇದು ಮಧ್ವಸಿದ್ಧ ದೊಡ್ಡ ಹಿರಿಮೆ ಇದು. ಆಚಾರ್ಯರು ಹಾಗೆ ಇದ್ದವರು, ಎಲ್ಲಿ ಹೋದರೂ ಕೂಡ ಪೂರ್ಣಪ್ರಜ್ಞರು. ಅವರ ಹೆಸರು ಹಿಡಿದ್ರೆ ಸಾಕು, ಗೆಲುವು ನಿಶ್ಚಿತ. ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣಪ್ರಜ್ಞರ ಸರ್ವಜ್ಞರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಅಂತ ವಾದಿರಾಜರು ಹೇಳ್ತಾರೆ. ಅಂತ ಸಿದ್ಧಾಂತದಲ್ಲಿ ವಿಶಿಷ್ಟ ಗ್ರಂಥ ಬರೆದ ವ್ಯಾಸರಾಜರಿಗೆ ಏನು ಲೆಕ್ಕನೇ ಇಲ್ಲ. ಯೋಚನೆ ಮಾಡಬೇಡಿ, ಯಾರು ಯಾವ ಶಾಸ್ತ್ರ ಬೇಕಾದ್ರ ಬಗ್ಗೆನೂ ಕೇಳ್ಬೋದು, ಉತ್ತರ ಕೊಡ್ತೇವೆ. ಇದು ಅಹಂಕಾರ ಅಲ್ಲ, ವಿಶ್ವಾಸ ಇದೆ. ಡಾಕ್ಟ್ರ್ ಔಷಧಿ ಕೊಟ್ಟು ವಾಸಿ ಮಾಡ್ತಾರೆ, ಅಹಂಕಾರನ ಅದು ಕಾಂಪಿಟೆನ್ಸ್ ಅಂತ ಕರೀತಾರೆ, ಅಹಂಕಾರ ಅಲ್ಲ. ಡಾಕ್ಟ್ರು ನಡುತ್ತಾ ಆಪ್ರೇಷನ್ ಮಾಡಿದರೆ ಪೇಷಂಟ್ ಗತಿ ಏನಾಗಬೇಕು, ಯೋಚನೆ ಮಾಡಬೇಡ ಅಂತ ಹೇಳಿದಷ್ಟು ಅವ್ರಿಗೆ ಧೈರ್ಯ ಬೇಕು. ಅದು ಅಹಂಕಾರವಲ್ಲ, ಧೈರ್ಯ. ಅದೇ ಒಪ್ಕೊಂಡ. ಶುರುವಾಯಿತು ವಾದವಿವಾದಗಳೆಲ್ಲ. ಒಂದು ದಿವಸ 2 ದಿವಸ ನಡೆದಿದ್ದಲ್ಲ, ತಿಂಗಳಗಟ್ಟೆ ನಡೀತು ಅಂತ ಹೇಳ್ತಾರೆ. ತಿಂಗಳಗಟ್ಟೆ ನಡೆಯೋದು. ಪ್ರತಿಯೊಂದು ಶಾಸ್ತ್ರಲ್ಲೂ ಪ್ರತಿಯೊಬ್ಬರು ಕೂಡ ಅವರು ಸೋತೆಯದವರಿಗೂ ವಾಕ್ಯಾರ್ಥ ನಡೀಬೇಕು. ಇದಲ್ಲ ಮ್ಯಾಚ್ ಇದ್ದಾಗ 65 ಓವರ್ಸ್ ಓವರ್ ಅಲ್ಲ. ಅದು ಜ್ಞಾನದಲ್ಲಿ ಸೋಲಿಗಲು ತೀರ್ಮಾನವಾಗುವವರೆಗೂ ಕೂಡ ನಡೀತಾನೆ ಇರಬೇಕು. ಆ ರೀತಿ ನಡೆದಾಗ ಪ್ರತಿ ಸತ್ತರು ವ್ಯಾಸರಾಜರೇ ಗೆಲುವು, ಪ್ರತಿಯೊಂದರಲ್ಲೂ ಅವರೇ ಗೆಲುವು. ಇದು ಒಂದು ಕೆಲಸಕ್ಕೆ ವ್ಯಾಸರಾಜರು ವಿಶ್ವಮಾನ್ಯರಾಗಿ ಬಿಡ್ತಾರೆ. ಅವ್ರು ಮಾಡದೇ ಕೆಲಸಗಳೆಲ್ಲ ಅಂಥ ಕೆಲಸಗಳೇ, ಸಣ್ಣ ಪುಟ್ಟ ಕೆಲಸ ಮಾಡಲೇ ಇಲ್ಲ ವ್ಯಾಸರಾಜ. ಆ ವಿದ್ಯಾ ವೈಭವ ಹೇಗಿರ್ಬೇಕು ಅವರಿಗೆ. ಒಂದು ವಾಕ್ಯಾರ್ಥದಲ್ಲಿ ಗೆಲ್ಲೋದನ್ನು ಯೋಚನೆ ಮಾಡೋದು ಕಷ್ಟ ಅಂತ. ಆ ಈಗಿನ ಪಾಂಡಿತ್ಯನೇ ಬೇರೆ, ಆಗಿನ ಪಾಂಡಿತ್ಯನೇ ಬೇರೆ. ಆಗಿನ ಪಾಂಡಿತ್ಯ ಎಲ್ಲ ತಲೆಯಲ್ಲೇ ಇರಬೇಕು, ಅದು ಪಾಂಡಿತ್ಯ. ಅದು ಸ್ವಲ್ಪ ಪುಸ್ತಕ ನೋಡ್ತಾರೆ ಪಂಡಿತನಲ್ಲ ಅಂತಲೇ ಅರ್ಥ. ಅದನ್ನು ನಾವಲ್ಲ, ಈ ಪಾಶ್ಚಾತ್ಯರು ನಮ್ಮ ಇಂಡಿಯಾ ದೇಶಕ್ಕೆ ಬಂದಾಗ ಇಲ್ಲಿಯ ವಿದ್ಯೆ ಬಗ್ಗೆ ಒಂದು ಮಾತು ಬರೀತಾರೆ. ಇತ್ ಸಿಂಗ್ ಬದಲಾದವರು ಬಂದಿದ್ದಾರೆ. ಅವನು ಆಶ್ಚರ್ಯ ಪಡ್ತಾರೆ. ಇಲ್ಲಿಯ ತರುಣ, ಒಂದು 16 ವರ್ಷದ ಹುಡುಗ ಎಷ್ಟು ಜ್ಞಾನಿಯಾಗಿರ್ತಾನೆ ಅಂದರೆ ಅವನು ಹೇಳ್ತಾನೆ, ನಮ್ಮ ಚೀನಾ ದೇಶದ ಒಂದು ಲೈಬ್ರರಿ ಅಷ್ಟು ಜ್ಞಾನ ಅವನ ತಲೆಯಲ್ಲಿರುತ್ತೆ ಅಂತ ಹೇಳಿ. ಚೀನಾ ಒಂದು ಲೈಬ್ರರಿ ಅಷ್ಟು ಜ್ಞಾನ. ಅದಕ್ಕೆ ನಮ್ಮ ಬ್ರಾಹ್ಮಣರಿಗೆ ವಿದ್ವಾಂಸರಿಗೆ ಆಗ್ತಾ ಬಂದಿದೆ. ವ್ಯಾಸರಾಜರಂತೂ ಭಾರಿ ಗ್ರೇಟ್, ಅದರಲ್ಲೂ ಗ್ರೇಟಲ್ಲೂ ಗ್ರೇಟ್ ಅವರು. ಪ್ರತಿಯೊಂದು ತಲೆಯಲ್ಲಿತ್ತು. ವಿದ್ವಾಂಸರೆಲ್ಲ ಹಾಗಿರ್ತಿದ್ರು. ಪ್ರಶ್ನೆ ಕೇಳಬೇಕಾದ್ರೆ ಏನು ಸಂಕೋಚ ಇಲ್ಲ. ಆಡಬೇಕಾದ್ರೆ ಏನೂ ಇಲ್ಲ, ಹೊಡಿತಿರೋದೇ ಕೆಲಸ, ಕನ್ಸೆಷನ್ ಇಲ್ಲ ಅದಕ್ಕೆ. ಆ ರೀತಿ ಪ್ರಶ್ನೆ ಕೇಳಿದಾಗ ಹೇಳಬೇಕಾದ್ರೆ ಎಷ್ಟು ಸಾಮರ್ಥ್ಯ ಇರುತ್ತೆ ಒಬ್ಬರಿಗೆ. ನೆನಪಿರಲಿ, ಆಗ ವ್ಯಾಸರಾಜ ಅಸಿಸ್ಟೆಂಟ್ ಆಗಿ ಯಾರೋ ಇದ್ರು ಅಂತ ಉಲ್ಲೇಖ ಮಾಡೋದಿಲ್ಲ ಸೋಮನಾಥಾಚಾರ್ಯ. ಒಬ್ಬರೇ ಸಿಂಗಲ್ ಹ್ಯಾಂಡೆಡ್ ಫೇಸ್ ಮಾಡ್ತಾರೆ. ಆಗ ನಮಗೆ ಅರ್ಥ ಆಗುತ್ತೆ. ರಾಯರ ಬಗ್ಗೆ ಕೇಳ್ತೇವಲ್ಲ, ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ. ಎಷ್ಟು ಜ್ಞಾನ ಇತ್ತು ಆಗ ಅನಿಸುತ್ತೆ. ಎಲ್ಲ ಹಿಂದಿನ ಜನೋದ ಜ್ಞಾನ ಇವತ್ತು ಓದಿ ಬಂದಿದ್ದಲ್ಲ ಅವರೆಲ್ಲ ಕೂಡ. ಅವರೆಲ್ಲ ಬಾರೋನು ಗ್ರೇಟ್, ಬಾರ್ ಎಂದೋ ಗ್ರೇಟ್. ಸೂರ್ಯನಿಗೆ ಎಂದು ಪೇಂಟ್ ಹೊಡೋದು ಅಂತ ಕೇಳಿದ್ರೆ ಏನು ಹೇಳಬೇಕಾದ್ರೆ, ಸೂರ್ಯ ಇರೋದೇ ಹಾಗೆ, ಸೂರ್ಯನ ಪ್ರಕಾಶವೇ ಹಾಗೆ, ಜ್ಞಾನಿಗಳ ವರ್ಚಸ್ಸೇ ಹಾಗೆ. ಇಲ್ಲಿದ್ದಾಗ ಅಲ್ಲಿದ್ದ ಹಾಗೆ. ಪ್ರಹ್ಲಾದರಾಜನಾಗಿದ್ದಾಗ ಗುರುಗಳಿಗೆ ಪಾಠ ಹೇಳಿ. ಏನು ಹೇಳ್ತೀನಿ ಈಗೆಲ್ಲ ಹೇಳಬಾರದು. ಗುರುಗಳ ಬಾಯಲ್ಲಿ ನಾರಾಯಣ ಅನ್ಸೋ ಸಾಮರ್ಥ್ಯ ಇದ್ದಿದ್ದು ಪ್ರಹ್ಲಾದರಾಜ, ವ್ಯಾಸರಾಜರು, ರಾಯ. ಈ ಕಥೆ ಕೇಳಿದಾಗ ಅವರು ವಿದ್ವತ್ತಿನಲ್ಲಿ ಎಲ್ಲ ಹಿರಿಮೆಗಳು ಒಂದು ಕಡೆಗೆ, ಅವರು ವಿದ್ವತ್ತೇ ಒಂದು ಕಡೆ. ಎಲ್ಲರೂ ಬರೀ ಸೋತಿ ಎದ್ದೋದ್ರಲ್ಲ, ಸೋತು ಜಯಪತ್ರಿಕೆ ಕೊಡ್ತಾರೆ. ಹೌದು ನಾವು ಸೋತಿದ್ದೇವೆ ಅಂತ ಬರಕೊಡ್ತಾರೆ. ಪ್ರಧಾನನಾದವನು ಬಸವ ಭಟ್ಟ ಅಂತ ಒಬ್ಬ ಪ್ರಧಾನ ಪಂಡಿತ, ಎಲ್ಲ ಲೀಡರ್. ಸ್ವತಃ ಆತ ಬರಕೊಟ್ಟುಬಿಟ್ಟು ತಾನು ಪೂಜೆ ಮಾಡ್ತಿದ್ದ ಒಂದು ಸ್ಫಟಿಕ ಲಿಂಗವನ್ನು ವ್ಯಾಸರಾಜರ ಕಾಣಿಕೆಯಾಗಿ ಕೊಡ್ತಾರೆ. ಬಸವನ ಗಂಟೆ ಸ್ಫಟಿಕ ಲಿಂಗ ಇವತ್ತು ವ್ಯಾಸರಾಜ ಮಠದಲ್ಲಿ ನೋಡ್ಬೋದು ನಾವು. ಅಷ್ಟರ ಮಟ್ಟಿಗೆ ಶರಣಾಗತರಾಗ್ತಾರೆ. ಮುಂದೆ ಅವ್ರನ್ನ ಯಾರು ಪ್ರಶ್ನೆ ಮಾಡೋರೇ ಇಲ್ಲ ವ್ಯಾಸರಾಜರನ್ನು. ಅಂಥ ಒಂದು ಅಚ್ಛೇದ್ಯ ಅಭೇದ್ಯವಾದಂಥ ವ್ಯಕ್ತಿತ್ವವಾಗಿ ಅವರಲ್ಲಿ ಬರುತ್ತೆ. ಇದು ವ್ಯಾಸರಾಜರ ಹಿರಿಮೆಯ ನಿಜವಾದಂಥ ದೊಡ್ಡ ಒಂದು ದಾಖಲೆ. ಅದರ ಪ್ರಭಾವ ರಾಜಗುರುಗಳಾಗಷ್ಟೇ ಇದ್ದಿದ್ದಲ್ಲ, ಮುಂದೆ ದೊಡ್ಡ ಒಂದು ವಿಶ್ವವಿದ್ಯಾನಿಲಯನೇ ಆ ರೀತಿ ಮತ್ತೊಂದು ಬಂದಿಲ್ಲ, ದಕ್ಷಿಣ ಭಾರತದಲ್ಲಿ ಬಂದೇ ಇಲ್ಲ ಅಂತ ಹೇಳಬೇಕು. ಅಂಥ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಅದರ ಬಗ್ಗೆ ಒಂದು ಮಾತಿರ್ತಾರೆ. 10,000 ವಿದ್ಯಾರ್ಥಿಗಳು, 10,000. ಹಂಪಿ ಒಂದರಲ್ಲೇ 10,000 ವಿದ್ಯಾರ್ಥಿಗಳು ಅನೇಕ ಶಾಸ್ತ್ರದಲ್ಲಿ ಓದಿರ್ತಕ್ಕಂಥ ವಿದ್ಯಾಪೀಠ. ಅದಕ್ಕೆ ಕುಲಪತಿಗಳು ವ್ಯಾಸರಾಜ. ಅವರು ವ್ಯಾಸರಾಜರು ನಮ್ಮ ಪಾಠಶಾಲೆಗೋಸ್ಕರವಾಗಿ ಮೇಣೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ರ ವೈಭವ ಎಷ್ಟಿತ್ತು ಅಂದರೆ, ಕೃಷ್ಣದೇವರಾಜ
ಕೆಳಗೆ ನಿಂತುಕೊಂಡು ಬೇಡಿಯ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರು. ಚಕ್ರವರ್ತಿಯವರು, ದಕ್ಷಿಣ ಭಾರತ ಕಂಡ ದೊಡ್ಡ ಚಕ್ರವರ್ತಿ ಕೃಷ್ಣದೇವರಾಜ, ಇವರು ಕೂತು ನಡ್ಕೊಂಡು ಹೋಗ್ತಿದ್ದರು ಪಕ್ಕದಲ್ಲಿ. ಅಷ್ಟರ ಮಟ್ಟಿಗೆ ಗೌರವ ಪಡೆದವರು ವ್ಯಾಸರಾಜ. ಅಲ್ಲೆಲ್ಲ 10,000 ಅಂದರೆ ಬರೀ ಸ್ಟೂಡೆಂಟ್ಸ್ ಅಲ್ಲ, ದೊಡ್ಡ ಹೈಯರ್ ಲೆವೆಲ್ ಸ್ಟೂಡೆಂಟ್ಸ್. ಯೂನಿವರ್ಸಿಟಿಯಲ್ಲಿ ಓದ್ತಾರೆ ಅಂದರೆ ಎಲ್ಲ BA ಮುಗಿಸಿದವರು, ಪೋಸ್ಟ್ ಗ್ರಾಜುಯೇಟ್ ಲೆವೆಲ್ ಹೊರತು ಕಡಿಮೆಯವರಲ್ಲ. ಅಂಥ ಪಂಡಿತರು ಅಷ್ಟು ಜನ ಇದ್ದರು. ವಿಶ್ವಪಾವನ ಮಠ, ಲೋಕಪಾವನ ಮಠ ಅಂತೇಳಿ. ಇವತ್ತು ನಾವು ಹಂಪಿಗೆ ಹೋದರೆ ಮಠ ಇದ್ದ ಜಾಗ ತೋರಿಸ್ತಾರೆ. ಎಷ್ಟೆಷ್ಟು ವೆರೈಟಿ ಇದೆ ವ್ಯಾಸರಾಜರದು. ಒಂದು ಕಡೆ ಅಲ್ಲಿದೆ ಕೇಶವಾದ 24 ರೂಪಗಳ ಚಿತ್ರ ಇದೆ. ಕೇಶವ 24 ರೂಪಗಳ ಚಿತ್ರ ಶಾಸ್ತ್ರೋಕ್ತ, ಅದಕ್ಕೆ ಬೇರೆ ಎಲ್ಲೆಲ್ಲೂ ಸಿಗೋದಿಲ್ಲ ನಿಮಗೆ ಜಗತ್ತಿನಲ್ಲಿ. 24 ದೊಡ್ಡ ಮೂರ್ತಿಗಳು ಒಂದೇ ಬಂಡೆಯಲ್ಲಿ ಹಾಗೆ ಕೆಚ್ಚಿದ್ರು. ಉಪ್ಪು ಶಿಲ್ಪ ಬಂಡೆಯಲ್ಲಿ 24 ಮೂರ್ತಿಗಳನ್ನು ಶಾಸ್ತ್ರೋಕ್ತ ಲಕ್ಷಣದಲ್ಲಿ, ಅದೆಲ್ಲ ವ್ಯಾಸರಾಜರ ಡೈರೆಕ್ಷನ್. ಅದಿಷ್ಟು ಕೂಡ ವಿಜಯನಗರ ಸುವರ್ಣ ಯುಗ ಆಯಿತು ಅಂತ ಎಲ್ಲರಿಗೂ ಕೇಳಿದೆ. ಕೃಷ್ಣದೇವರಾಜನ ಇದರಲ್ಲಿ ಸುವರ್ಣ ಯುಗ ಆಯಿತು. ಸುವರ್ಣ ಯುಗವಾಗಲಿಕ್ಕೆ ಕಾರಣ ವ್ಯಾಸರಾಜರ ಪಾತ್ರ ಭಾರಿ ದೊಡ್ಡದಾದರೆ ಇನ್ಯಾರಿಗೂ ಕೀರ್ತಿ ಬರಲಿಲ್ಲ. ವ್ಯಾಸರಾಜನಿಂದಾಗಿ ಕೃಷ್ಣದೇವರಾಜನಿಗೆ ಅಷ್ಟು ಸಾಧನೆ ಮಾಡಬೇಕಾಯಿತು. ಆ ಮಾತನ್ನು ಸ್ವತಃ ಕೃಷ್ಣದೇವರಾಜನೇ ಹೇಳ್ತಾರೆ, ನನ್ನ ಗುರುಗಳು ವ್ಯಾಸರಾಜರು. ವಿಜಯವಿಠಲ ದೇವಸ್ಥಾನದಲ್ಲಿ ಅವನೇ ಮಾಡಿದ ಶಾಸನ ಇದೆಲ್ಲ ಗುರುಗಳು ವ್ಯಾಸರಾಜರು. ಅಂಥ ದೊಡ್ಡ ವ್ಯಕ್ತಿ ಇವರಿಗೆ ದಾಸರಾಗಬೇಕಾದರೆ ವ್ಯಾಸರಾಜರ ಹಿರಿಮೆ ಯಾವುದೋ ಕಾರಣಕ್ಕೆ ಬಂದಿದ್ದಲ್ಲ, ಸ್ವತಃ ಅವರ ಯೋಗ್ಯತೆಗೋಸ್ಕರವಾಗಿ ಭಗವಂತ ಕೊಟ್ಟ ಹಿರಿಮೆ. ಅದೇ ಸಮಯಕ್ಕೆ ಕೃಷ್ಣದೇವರಾಜ ಅವರನ್ನು ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಅಲ್ಲ, ಪ್ರತಿನಿತ್ಯ 3 ಸಲ ದರ್ಶನ ಮಾಡೋಕ್ಕೆ ಹೋಗ್ತಿದ್ದಾರೆ. ಪ್ರತಿ ಸಲ 3 ಸಲ, ಬೆಳಗ್ಗೊಮ್ಮೆ, ಮಧ್ಯಾಹ್ನೊಮ್ಮೆ, ಸಾಯಂಕಾಲೊಮ್ಮೆ. ಯಾತಕ್ಕೆ ಗೊತ್ತಾ? ಸಂಧ್ಯಾವಂದನೆಯಲ್ಲಿ ಭದ್ರನ್ನೋ ಅಭಿವಾದನ ಮಾಡಬೇಕು. ಅದೇನು ಕೆಲಸ, ನಮಸ್ಕಾರ ಮಾಡಿ ಬಂದ್ಬಿಡೋದಷ್ಟೇ. ಪೂಜೆ ಮಾಡ್ತಿರಲಿ, ಪಾಠ ಮಾಡ್ತಿರಲಿ, ಡಿಸ್ಟರ್ಬೆನ್ಸ್ ಇಲ್ಲ. ಅವ್ರು ನೋಡ್ಲಿಕ್ಕೆ ಹೋಗ್ತಿದ್ದಂತ ಅಷ್ಟೇ. ಹೇಗೆ ಹೋಗ್ತಿದ್ದ ಅಂತ, ಕುಲದೇವತಾ ಇವ, ಕುಲದೇವತೆಗಳ ದರ್ಶನಕ್ಕೆ ಹೋದಾಗೆ ವ್ಯಾಸರಾಜರ ಹತ್ರ ಹೋಗ್ತಿದ್ದ ಕೃಷ್ಣದೇವರು. 20 ವರ್ಷ ರಾಜ್ಯಭಾರ ಮಾಡ್ತಾನೆ. 20 ವರ್ಷಗಳ 5 ವರ್ಷದ ರಾಜ್ಯ ಬಂದಿದೆ ಈಗ. 20 ವರ್ಷದ ರಾಜ್ಯಭಾರದಲ್ಲಿ ಪ್ರತಿನಿತ್ಯದಲ್ಲೂ ಅವರ ದರ್ಶನ. ಅನೇಕ ಯುದ್ಧಗಳಲ್ಲಿ ಗೆಲ್ತಾನೆ ಕೃಷ್ಣದೇವರಾಜ. ಅದಕ್ಕೆ ವ್ಯಾಸರಾಜರ ಮಾರ್ಗದರ್ಶನ. ವ್ಯಾಸರಾಜರಿಗೆ ಎಷ್ಟು ಕೆಲಸ ಮಾಡಬೇಕು, ಪಾಠ, ಪ್ರವಚನ, ಇವನಿ ಮಾರ್ಗದರ್ಶನ ಇದೆಲ್ಲ ಇದ್ದ ಕಾಲಕ್ಕೆ ಒಂದು ದಿವಸ ಪಾಠ ಹೇಳ್ತಾ ಕೊಡ್ತಾರೆ ವ್ಯಾಸರಾಜರು. ಸ್ವಲ್ಪ ಹೊತ್ತಿನ ಕಡೆಗೆ ಕೃಷ್ಣದೇವರಾಜ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾಗಲೇ ಮತ್ತೆ ಬಂದ. ಎಲ್ಲರಿಗೂ ಆಶ್ಚರ್ಯ, ಈಗಷ್ಟೇ ಬಂದು ಹೋಗಿದ್ದು ರಾಜರು ಮತ್ತೆ ಬಂದ್ರಲ್ಲ ಅಂತ ಎಲ್ಲರಿಗೂ ಆತಂಕ. ಏನು ವಿಶೇಷ ಅಂತೆ. ಆತ ಬರ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ ಒಂದು ಗ್ರಂಥ ಮುಂದಿಡ್ತಾನೆ. ಈ ಕಳಿಂಗ ದೇಶದ ರಾಜ ವಿದ್ಯಾಧರ ಪಾತ್ರ ಅಂತವ್ರು, ಆ ಕಡೆಗೆ ಪಾತ್ರ ಅಂತವ್ರಿಗೆ ಬರೋ ಹೆಸರುಗಳೆಲ್ಲ ಆ ಕಳಿಂಗ ದೇಶದ ಅಭ್ಯಾಸ. ಪಾತ್ರ ಅಂತವ್ರು ಇದ್ದಾನೆ. ಅವನು ಕಳಿಂಗ ದೇಶ ಅದು ಆಗಿನ ಕಾಲಕ್ಕೆ ಪ್ರಸಿದ್ಧ. ನರಹರಿ ತೀರ್ಥರು ಅಲ್ಲಿದ್ದವರು, ಅದರಿಂದ ಅಲ್ಲಿಂದಲೂ ನಿಂತಿದೆ. ಆತ ಪಂಡಿತ ಮಂಡಲಿಯನ್ನು ಒಂದು ಮಾಡಿ ಆ ಮಂಡಲಿಯ ಮೂಲಕ ಗ್ರಂಥ ಬರೆಸಿದ್ದಾನೆ. ಆ ಗ್ರಂಥ ನಾನು ಕಳಿಸ್ಕೊಟ್ಟಿದ್ದಾನೆ. ನಮ್ಮ ಆಸ್ಥಾನ ಪಂಡಿತರೆಲ್ಲ ಸೇರಿ ಈ ಗ್ರಂಥ ರಚನೆ ಮಾಡಿ ಆಗಿದೆ, ನಾನು ಕಳಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಉತ್ತರ ಕೊಡ್ತಕ್ಕಂಥ ಪಂಡಿತರು ನಿನ್ನಲ್ಲಿದ್ದಾರಾ? ಇವತ್ತು ಹೇಳಿದ್ನಲ್ಲ, ಕ್ರಿಕೆಟ್ ಮ್ಯಾಚು ಆಟಕ್ಕೆ ನಮ್ಮ ಸ್ಥಿತಿ ಬಂದೋಗಿದೆ. ಇಂಥ ವಿದ್ವಾಂಸರಿದ್ದಾರಾ ಅಂತ ಹೇಳಿದ್ದಾರೆ. ಸ್ವಾಮಿ ಪುಸ್ತಕ ಇದು, ದಯವಿಟ್ಟು ನಮ್ಮ ಮರ್ಯಾದೆ ಉಳಿಸ್ಬೇಕು ತಾವು. ಇದಕ್ಕೆ ಆದಷ್ಟು ಬೇಗ ಕೆಲವೇ ದಿವಸಗಳಲ್ಲಿ ಇದಕ್ಕೆ ಖಂಡನೆ ಬರೋ ವ್ಯವಸ್ಥೆ ಮಾಡಿಕೊಟ್ರೆ, ನೀವೇ ಬರೀರಿ ಅಂತ ಅನ್ನೋಲ್ಲ, ವ್ಯವಸ್ಥೆ ಮಾಡಿಕೊಟ್ರೆ ನನ್ನ ಮರ್ಯಾದೆ ಉಳಿಯುತ್ತೆ. ಇದು ಪುಸ್ತಕ ಮುಂದೆ ಇಡ್ತಾನೆ. ಅಂದರೆ ಜ್ಞಾನ ಕಾರ್ಯಕ್ಕೆ ಎಷ್ಟು ಮಹತ್ವ ಇತ್ತ. ಇವತ್ತು ಯಾರ್ಯಾರು ಏನೇ ಪುಸ್ತಕ ಬರೋದು ಯಾರಕ್ಕೆ ಯಾರೇ ಅಂತ ಕೇಳೋದಿಲ್ಲ, ಅಷ್ಟು ಮರ್ಯಾದೆಯ ಪ್ರಶ್ನೆ ಇದೆ. ವ್ಯಾಸರಾಜರು ಇಟ್ಕೊಂಡು ಕೊಡುವಂತ ಇಸ್ಕೊತಾರೆ. ಹೀಗೆ ಆತ ಬರೀತಾರೆ, ಸೋಮನಾಥ ಕರಕಮಲೇನ ತಮ್ಮ ಗ್ರಂಥ ಮಾದಾಯ. ಕರಕಮಲ ಅಂತ ಕೈಯಿಂದ ಕರಕಮಲ ಅಂತ ಬರೀತಾರೆ. ಅಂದರೆ ಇಸ್ಕೋಬೇಕಾದ್ರೆ ಭಯಗೇ ಇಲ್ಲ ಅವರಿಗೆ, ಏನಾಗುತ್ತೋ ಏನೋ ಹಾಗೆಲ್ಲ ಹೀಗೆ ಇಸ್ಕೊತಾ ಇಲ್ಲ. ಈಗ ಧೈರ್ಯವಾಗಿ ಇಸ್ಕೊತಾರೆ. ಯಾಕೆ? ಅದೆಲ್ಲ ಯಾವ ಲೆಕ್ಕ ಅಂತ ಅವ್ರಿಗೆ, ಅದೆಲ್ಲ ಯಾವ ಲೆಕ್ಕ? ಆ ವಿಶ್ವಾಸ, ಆ ಒಂದು ವೈಭವ ಅವರಲ್ಲಿ ತಗೋತಾರೆ, ನೋಡ್ತಾರೆ, ಇಟ್ಕೋತಾರೆ, ಪುಸ್ತಕ ತೆಗಿತಾರೆ, ಓದಕ್ಕೆ ಶುರು ಮಾಡ್ತಾರೆ. ಪರಮಾಶ್ಚರ್ಯ ನೋಡ್ತಾರೆ ಕೃಷ್ಣದೇವರಾಜ. ಓದ್ತಾ ಉತ್ತರ ಬರೆಯಕ್ಕೆ ಶುರು ಮಾಡಿದ್ರಂತ. ಹಾಗೇನೆ ಈ ಕಡೆ ಓದೋದು ಉತ್ತರ ಬರೆಯೋದು, ಓದೋದು ಉತ್ತರ ಬರೆಯೋದು. ಓದಿದ್ದು ಮುಗೀತು, ಖಂಡನೆ ಮುಗೀತು. ಕಟ್ಟಿದ್ರಂತೆ, ಗ್ರಂಥ ಕೈಲಿಟ್ರಂತೆ. ಯೋಚನೆ ಮಾಡಿ, ಅದನ್ನು ಒಂದು ಪತ್ರ ಬಂದರೆ ಉತ್ತರ ಬರಬೇಕು. ಎಷ್ಟೋ ದಿವಸ ಕಾಯ್ತಿರ್ಬೇಕಾದ್ರೆ ಅದು ಪಾಂಪ್ಲೆಟ್ ಪ್ರಿಂಟ್ ಮಾಡಿಸ್ಬೇಕಾದ್ರೆ ವರ್ಷಗಟ್ಟಲೆ ಪ್ಲಾನ್ ಮಾಡಬೇಕಾಗ್ತದೆ. ಕೊಟ್ಟು ಕಟ್ಟಿಬಿಟ್ಟು ತಗೋ ಈ ಒಂದು ಗ್ರಂಥ ತಮ್ಮ ನೃಪತಯೇ ಪ್ರೇಷಯ ಆ ರಾಜನ ಕಳಿಸ್ಕೊಡು ಅಂತ ಹೇಳಿದರು. ಬಿಟ್ಟದ ತಲೆ ತೆಗೆದು ಹಾಗೆ ಹೋಗಿದ್ದು, ಪರಮಾಶ್ಚರ್ಯ ಆಗೋದು. ಆತ ಪಂಡಿತ ಮಂಡಲಿಯಿಂದ ಬರೆಸಿರೋ ಗ್ರಂಥ. ಮತ್ತೆ ಹೇಳಿದ್ದಾರೆ, ಪಂಡಿತರಂದ್ರೆ ಭಾರಿ ಪಂಡಿತರವರೆಲ್ಲ ಅಂಥ ಮಂಡಲಿನೇ ಬರೆದು ಕಳಿಸಿದ ಒಂದು
ಗ್ರಂಥನ ಓದೋತ್ತಾನೆ ಖಂಡನೆ ಬರೆದು ಆ ಕ್ಷಣಕ್ಕೆ ಕಟ್ಟಿ ಅವನಿಗೆ ಕಳಿಸ್ಕೊಡು ಅಂತ ಕೊಟ್ಟಾಗ ಆ ವಿದ್ವತ್ತಿರಬೇಕು ಅವ್ನು ಯೋಚನೆ ಮಾಡಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ. ಏನು ಕನಸು ಅನಿಸ್ಬಿಟ್ಟಿದೆ ಪಾಪ. ಹೇಳ್ತಾರೆ, ಎಂಥ ವಿದ್ವಾಂಸರು ನೀವು, ಎಂಥ ಕಾರುಣ್ಯ, ಎಷ್ಟು ಸಾಮರ್ಥ್ಯ. ತಾವೇ ಬರೀತಾರೆ, ಭಾರಿ ಇಂಟ್ರೆಸ್ಟಿಂಗ್ ಅಂದರೆ ಬರೆಸಿದ್ರು ಒಂದು ತಾವೇ ಬರೀತಾರೆ ಅಂತ ಹೇಳ್ತಾರೆ. ತಾವೇ ಬರೀತಾರೆ. ಆ ತಾಳೆಗೆ ನೀರು ಬರಿಬೇಕಂದ್ರೆ ಇವತ್ತು ಬರೆದಾಗಲ್ಲ ಅದನ್ನು. ಇವತ್ತು ಜನಕ್ಕೆ ಆ ರೀತಿ ಬೇರೆ ಸಾಧ್ಯ. ಕಂಪ್ಯೂಟರ್ ಸೈನ್ ಮಾಡೋದು ಬಿಟ್ಟರೆ ಬೇರೆ ಬೆರಳಿಕೆ ಬರೋದಿಲ್ಲ, ಹಾಗಾಗಿಬಿಟ್ಟಿದ್ದಾರೆ ಜನಗಳು. ಅಂತ ಒಂದಲ್ಲಿ ಬರೋದು ಅವನು ಕಳಿಸು ಅಂತ ಕೊಟ್ಟಾಗ ಎಷ್ಟು ಆನಂದ ಸಂತೋಷ ಆಯಿತು ಅಂತ ಕೇಳಿದರೆ, ಆ ಗ್ರಂಥ ಕಳಿಸಿದ್ರ ಜೊತೆಗೆ ತಾನು ತೀರ್ಮಾನ ಮಾಡ್ತಾರೆ, ನಾನು ಇವರಿಗೆ ಏನು ಕೊಟ್ಟರು ಸಾಲು ಅಂಥೇಳಿ ದೊಡ್ಡ ರತ್ನಾಭಿಷೇಕದ ಪ್ರೋಗ್ರಾಮ್ ಇಟ್ಕೊಂಡು, ದೊಡ್ಡ ರತ್ನಾಭಿಷೇಕ. ಅದರಲ್ಲಿ ಏನೇನು ರೀತಿಯಿಂದ ಕೃಷ್ಣದೇವರಾಜ ರತ್ನಾಭಿಷೇಕಕ್ಕೆ ಅಂತ ಹೇಳ್ತಾರೆ. ಏನೋ 4 ಕನಕಾಭಿಷೇಕ 5-6 ಮಾಡಿಸಿ ಎಣಿಸಿ ಮತ್ತೆ ಬಿದ್ದಿದ್ದು ಸರಿಯಾಗಿಲ್ಲ ನೋಡಿ, ಅಷ್ಟು ಗಾಬರಿ ಅಲ್ಲ. ಅದು ಸುರಿತಾ ಇದ್ದಾನೆ ಅವ್ರ ಮೇಲೆ. ಎಷ್ಟು ಅಂದರೆ, ಯಾವಂತೋ ವಿಷಯಾಹೃತಾ, ಯಾವಂತೋ ಸಪತ್ನಾಜಿತಾ, ಯಾವಂತೋ ಅಸ್ಯ ಭುಜಬಲಂ, ಯಾವತ್ ಸಪತ್ನಾಜಿತಾ. ತನ್ನದಾಗಿ ಏನೇನಿತ್ತು ಅದಿಷ್ಟು ತಾವತ್ ಕರ್ತು ವಿಶೇಷ ಪೂಜನಮಸೌ ಶ್ರೀ ವ್ಯಾಸಭಿಕ್ಷೋ ನೃಪ. ತನ್ನದಾಗಿ ಇದ್ದದನ್ನೆಲ್ಲ ಕೊಟ್ಬಿಟ್ಟ. ವಿದ್ಯೆ ಹೇಗಿರಬೇಕು, ವಿದ್ಯೆ ಗೌರವ ಹೇಗೆ ಕೊಡ್ಬೇಕು, ಎರಡು ಒಟ್ಟಿಗೆ ನಡೆಸಬೇಕು. ರಾಶಿ ರಾಶಿ ತನ್ನದಾದ ಎಲ್ಲವನ್ನೂ ಕೊಟ್ಟ. ಈ ರೀತಿ ಕೊಡ್ತಾರೆ ಯಾರು, ಎಲ್ಲವನ್ನೂ ಕೊಡೋದು. ಇವತ್ತು ಅನ್ಹರ್ಡ್ ದೇವರಿಗೆ ಕೊಡೋದಿಲ್ಲ, ಅವರಿವ್ರಿಗೆ ಬಿಟ್ಬಿಡಿ. ಎಲ್ಲರಿಗೂ ಮಕ್ಕಳಿಗೆ ಕೊಡ್ಬೋದು ಅಷ್ಟೇ, ಅದು ಅವರೇ ಕಿತ್ಕೊಳ್ತಾರೆ. ಎರಡರಲ್ಲೂ ಬೇರೆ ಇಲ್ಲ. ಎಲ್ಲವನ್ನು ಗುರುಗಳಿಗೆ ಕೊಡಬೇಕಾದ್ರೆ ವ್ಯಾಸರಾಜರ ಹಿರಿಮೆ ಎಷ್ಟು ದೊಡ್ಡದಾಗಿದೆ. ಅವನು ಮಾಡಿದ ಚಕ್ರವರ್ತಿ, ನೆನಪಿರಲಿ, ಚಕ್ರವರ್ತಿ ಆತ. ಅವರಿಂದ ಮಾಡಿದ ಯತಿ ಚಕ್ರವರ್ತಿಗಳಾಗಿ ಶ್ರೀ ವ್ಯಾಸರಾಜರು ದಾಖಲಾಗ್ತಾರೆ. ಅಂಥ ಅರ್ಹತೆ ಇದೆ, ನಿಶ್ಚಿಂತೆಯಾಗಿದ್ದಾರೆ. ನೋಡಿದ ಪರಮಾಶ್ಚರ್ಯಪಟ್ಟವರು. ಇದು ಹೊಸ ವಿಷಯ. ಒಂದೊಂದೇ ರತ್ನಾಭಿಷೇಕ ಎಲ್ಲರೂ ಕೇಳಿದ್ದಾರೆ. ಇದು ಕೇವಲ ವಿದ್ಯೆಗೋಸ್ಕರ ಕೊಟ್ಟ ರತ್ನಾಭಿಷೇಕದ ಕೆಲಸ. ಇಂಥ ವ್ಯಾಸರಾಜರ ಆ ಗ್ರಂಥ ಹೇಗಿದ್ದಿರ್ಬೋದು ಅಂತ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಮ್ಮ ಜನ ಯೋಚನೆ ಮಾಡೋದು ಎಲ್ಲ ಕಳ್ಕೊಂಡಾಗಿಟ್ಟಿದ್ದಾರೆ, ಪುಸ್ತಕ ಇಟ್ಕೊಂಡೇ. ನಮ್ಮಲ್ಲಿ ಇವತ್ತು ಎಷ್ಟು ನಿರ್ಲಿಪ್ತ ಜನ, ಎಷ್ಟು ಕೆಟ್ಟ ರೀತಿಯಲ್ಲಾಗಿದ್ದೇವೆ ಅಂದರೆ, ಅಪ್ಪನ ಆಸ್ತಿ ಮಗ ಕಡಿತಾರೆ ಅಂತ ಹೇಳ್ತಾರಲ್ಲ, ಎಷ್ಟು ಆಸ್ತಿ ಕಡಿದ್ರೂ ಮತ್ತೊಬ್ಬನು ಕೊಡ್ಬೋದು. ಗ್ರಂಥದ ಒಂದು ಅಕ್ಷರ ಹೋದ್ರೂ ಮಾತ್ರ ರಿಪ್ಲೇಸ್ ಮಾಡೋಕ್ಕಾಗೋದು. ಆ ಗ್ರಂಥ ಪೂರ್ತಿ ಹೋಗಿದೆ. ಇನ್ನೂ ಕೆಲವು ಗ್ರಂಥ ಉಲ್ಲೇಖ ಮಾಡ್ತಾರೆ ಅವರು. ಉಪಾಧಿ ಖಂಡ, ಮಂದಾರ ಮಂಜರಿಯಲ್ಲೆಲ್ಲ ಅಸ್ವತ್ವದ ಭೇದ ಸಂಜೀವಿನ್ಯಾಂ ದ್ರಷ್ಟವ್ಯಂ ಅಂತ ಹೇಳ್ತಾರೆ. ಭೇದ ಸಂಜೀವಿನಿ ಇಲ್ಲ ಇವತ್ತು. ಮಾಯವಾದ ಖಂಡದ ಮಂದಾರ ಮಂಜರಿ ಹೇಳ್ತಾರೆ, ಅಸ್ವತ್ಕೃತ ಸತ್ತರ್ಕ ವಿಲಾಸೇ ದ್ರಷ್ಟವ್ಯ. ಸತ್ತರ್ಕ ವಿಲಾಸ ಅದರಲ್ಲಿ ನೋಡಿ ಅಂತ ಹೇಳ್ತಾರೆ. ಸತ್ತರ್ಕ ವಿಲಾಸನೂ ಇಲ್ಲ, ಭೇದ ಸಂಜೀವಿನಿಯೂ ಇಲ್ಲ. ಎಷ್ಟು ಗ್ರಂಥ ಕಳ್ಕೊಂಡಿದೆ. ಇದೆಲ್ಲ ಯೋಚನೆ ಮಾಡಿದ್ರೆ ಇವತ್ತು ವೃಂದಾವನದ ಮೇಲೆ ಹೊಡೆದ್ರು ಅಂತ ಹೇಳ್ತಾರಲ್ಲ, ಆದರೆ ಗ್ರಂಥಗಳನ್ನೇ ನಾಶ ಮಾಡ್ಕೊಂಡಿದೆ. ಅವರ ಸನ್ನಿಧಾನ ಗ್ರಂಥಗಳು ವೃಂದಾವನಕ್ಕಿಂತ ಭಾರಿ ಜಾಸ್ತಿ ಇರುತ್ತೆ. ನಮಗೆ ಅದಕ್ಕೆ ಅರ್ಥನೇ ಆಗೋದಿಲ್ಲ. ಆದ್ದರಿಂದ ನಮ್ಮ ಜನ ಯೋಚನೆ, ನಾವು ಓದ್ತೀವೋ ಬಿಡ್ತೇವೋ, ಮನೆ ಗ್ರಂಥ ಇಟ್ಕೊಂಡು ಅಭ್ಯಾಸ ಮಾಡಬೇಕು. ಆ ಗ್ರಂಥ ಒಂದು ದುಡಿದ್ರೆ ಮುಂದೆ 100 ಕಾಪಿ ಆಗುತ್ತೆ, 1000 ಜನ ಕೊಟ್ಟುತ್ತೆ. ಆ ರೀತಿ 100 ಒಂದು ಮನೆ 100 ಮನೆ ಆಗೋದಿಲ್ಲ, ಅದೇ ಬಿದ್ದು ಹೋಗುತ್ತೆ. ಯಾವ ಒಂದು ಮಲ್ಟಿಪ್ಲೈ ಆಗೋದಿಲ್ಲ. ಮಲ್ಟಿಪ್ಲೈ ಆಗೋದು ಒಂದೇ ಒಂದು ಅಂದರೆ ಜ್ಞಾನ ಒಂದೇ ಇದೆ. ಇಡೀ ಜಗತ್ತಿನ ತುಂಬ ಹರಡ್ತಾ ಇರತಕ್ಕಂಥ ಒಂದು ಯಾವ ನದಿಗಳು ಹಿಂದಕ್ಕೆ ಹರಿಯೋದಿಲ್ಲ, ಮುಂದಕ್ಕಷ್ಟೇ ಹರಿಯೋದು. ಜ್ಞಾನ ಹಾಗಲ್ಲ, ಮೇಲೆ ಕೆಳಗೆ ಅದು ಎಲ್ಲಿ ಬೇಕಾದ್ರೂ ಹೋಗ್ತಕ್ಕಂಥ ಒಂದೇ ಒಂದು ವಸ್ತು ಅಂತ ಜ್ಞಾನ ಒಂದೇ. ಅದು ಒಂದನ್ನು ಉಳಿಸದೆ ಹೋದರೆ ನಮ್ಮ ಜೀವನಕ್ಕೆ ಬೆಲೆನೇ ಇರೋದಿಲ್ಲ. ಇದು ಮನೆ ಬಂದಾಗ ವ್ಯಾಸರಾಜ ಮಠ, ನಾವು ಬಾಂಧವರು, ನಮ್ಮ ಜ್ಞಾನಿಗಳು ವ್ಯಾಸರಾಜ ಗ್ರಂಥ ತೋರಿಸಿ ಜನಗಳಿಗೆ. ತೋರ್ಸಕ್ಕಾರೋ ಗ್ರಂಥ ಬೇಕಲ್ಲ ಮನೆಗೆ, ಆ ಯೋಚನೆ ಮಾಡೋದಿಲ್ಲ ನಾವು. ಗ್ರಂಥ ಅಂದರೆ ನಮಗಲ್ಲ ಅಂತ ತಿಳ್ಕೊಂಡ್ಬಿಡ್ತೇವೆ. ಅಲ್ಲ, ನಮಗಿರಬೇಕು, ನೋಡೋಷ್ಟಾದ್ರೂ ನಮಗೆ ಯೋಗ್ಯತೆ ಇರಲಿ, ಮಕ್ಕಳಿಗೆ ಅದನ್ನು ತೋರಿಸೋಷ್ಟಾದ್ರೂ ನಮ್ಮ ಬುದ್ಧಿ ಇರಲಿ ಅಂತ ತಿಳ್ಕೊಂಡ್ರೆ ಇದು ಗ್ರಂಥ ಉಳಿಯೋ. ನಾಳೆ ತಾತ್ಪರ್ಯ ಚಂದ್ರಕ್ಕೆ ಇತ್ತಂತೆ ಅಂತಾದರೆ ಏನು ಮಾಡ್ತೀರಿ? ತರ್ಕತಾಂಡವ ಬರೆದಿದ್ದರಂತೆ ಅಂತ ಹೇಳಿದರೆ ಎಷ್ಟು ಮೂರ್ಖತನ ಆಗ್ತದೆ. ಆ ಗ್ರಂಥ ರಕ್ಷಣೆ ಮಾಡಬೇಕು. ಹೆಚ್ಚು ಸನ್ನಿಧಾನ ಇರೋದು ಗ್ರಂಥಗಳಲ್ಲಿ. ಮೃತ್ತಿಕೆ, ವೃಂದಾವನ, 1000 ಬಂಗಾರ ಏನೂ ಅಲ್ಲ. ಅದರ ಸನ್ನಿಧಾನ ಇರ್ತದೆ ಕಡಿಮೆ, ಆದರೆ ಗ್ರಂಥದಲ್ಲಿ ಪೂರ್ಣ ಸನ್ನಿಧಾನ. ಅವರ ರೂಪ ಅಂದರೆ ಗ್ರಂಥಗಳೇ. ರೂಪವನ್ಯದಿವ ಧನ್ಯಮಾತ್ಮನಃ ಅಂತ ಹೇಳ್ತಾರೆ. ಆಚಾರ್ಯರ ಮತ್ತೊಂದು ರೂಪ ಸರ್ವಮೂಲ. ಪ್ರತಿ ಅಕ್ಷರದಲ್ಲೂ ಆಚಾರ ರೂಪ ಇರ್ತದೆ. ಇದನ್ನು ಅರ್ಥ ಮಾಡಿಕೊಂಡು ಗ್ರಂಥ ಸಂರಕ್ಷಣೆಗೆ ಮಹತ್ವ ಕೊಟ್ಟರೆ ಅದು ವ್ಯಾಸರಾಜ ಕೊಡ್ತಕ್ಕಂಥ ದೊಡ್ಡ ಗೌರವ. ಈಗ ನಡೀತು. ಇನ್ನು ಅವರು ಪಾಠ ಹೇಳಿದಾಗ ಕೇಳಿದ ಶಿಷ್ಯರು ಯಾವ ಲೆವೆಲ್ ಅವರು ಯೋಚನೆ ಮಾಡಿ. ಒಬ್ಬ ಶಿಷ್ಯ ಮುಂದೆ ಬಂದರೆ ಅವ್ರ ಗುರುಗಳಿಗೆ ಗೌರವ ಬರುತ್ತೆ. ಯಾರ್ಯಾರು ಗೊತ್ತಾ? ವಿಜಯೇಂದ್ರ ವಾದಿರಾಜರೆಂಬ ಸಚ್ಚಿಷ್ಯರನ್ನು ಪಡೆದು ಪುರಂದರದಾಸ್ ಹೇಳ್ತಾರೆ. ಒಬ್ಬೊಬ್ಬರು ವಿಶ್ವದಾಖಲೆಯ ವ್ಯಕ್ತಿಗಳು. ವಿಜೇಂದ್ರ ಸ್ವಾಮಿಗಳು 104 ಗ್ರಂಥ ಬರೆದವರು. ಚತುರಧಿಕ ಶತ ಗ್ರಂಥರತ್ನ ಪ್ರಣೀತ. ವ್ಯಾಸರಾಜರ ಜೀವನದಲ್ಲಿ ಬ್ರಹ್ಮಣ್ಯ ತೀರ್ಥರ ಪಾತ್ರ ಹೇಗೋ, ವಿಜೇಂದ್ರ ಸ್ವಾಮಿಗಳ ಜೀವನದಲ್ಲಿ ವ್ಯಾಸರಾಜರ ಪಾತ್ರ. ಅದಲ್ಲದೆ ವಿಜೇಂದ್ರ ಹುಟ್ಟಿದ್ರು, ಸನ್ಯಾಸ ತಗೊಂಡ್ರು, ಓದಿದ್ರು.
6 ಸಲ ಸ್ವರಮೂಲ ಪಾಠ ಹೇಳಿದಂತೆ ವಿಜೇಂದ್ರ ಸ್ವಾಮಿ ವ್ಯಾಸರಾಜರು 6 ಸಲ. ಎಷ್ಟು ಟೈಮ್ ಇರೋದು, ಪಾರಾಯಣ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ. 6 ಸಲ ಸ್ವರಮೂಲ ಪಾಠ, 9 ಸಲ ನ್ಯಾಯಸುಧಾ ಪಾಠ. ವಿಜೇಂದ್ರ ಸ್ವಾಮಿ ಒಬ್ಬರಿಗೇನೆ. ಎಂಥ ವ್ಯಾಸರಾಜರು. ಅವ್ರು ಮಲಗ್ತಿದ್ರೆ 24 ತಾಸು ಅಲ್ಲ, ಎಷ್ಟೆಷ್ಟು ಅವ್ರು ಯೋಚನೆ ಮಾಡೋಕ್ಕೂ ಸಾಧ್ಯ ಕೆಲಸ ಮಾಡಿದ್ದಾರೆ ಪುಣ್ಯಾತ್ಮ. ಅದರ ಫಲ ವಿಜೇಂದ್ರ ಸ್ವಾಮಿಗಳು ದೊಡ್ಡ ದಾಖಲೆ ಮಾಡ್ತಾರೆ ಕುಂಭಕೋಣ ಪ್ರಾಂತದಲ್ಲಿ. ಅವರ ಕಾಲಕ್ಕೆ, ವಿಜೇಂದ್ರ ಸ್ವಾಮಿಗಳ ಕಾಲಕ್ಕೆ ಕುಂಭಕೋಣದಲ್ಲಿ ಗೇಹೇ ಗೇಹೇಚ ಪಂಡಿತ, ಮನೆ ಮನೆಗಳಲ್ಲಿ ಪಂಡಿತರ. ಇವತ್ತು ಒಬ್ಬ ನರಪಿಳ್ಳೆ ಇಲ್ಲ ಪಂಡಿತರ ಊರಲ್ಲಿ. ವ್ಯಾಸರಾಜ ಎಷ್ಟೆಂಥ ಕ್ರಾಂತಿ ಮಾಡಿದರು ಅಂದರೆ, ವಿಜೇಂದ್ರ ಒಬ್ಬರು ವಾಜರಾಜರು ಎಂಥವರು, ಅವ್ರ ಹೆಸರು ಹೇಳಕ್ಕೆ ಪುಣ್ಯ ಮಾಡಿದರು. ವ್ಯಾಸ ಸಾಹಿತ್ಯ ಹೀಗಾದರೆ ಕೇಶವಾದಿ 24 ಸನ್ಯಾಸಿಗಳು ಇದ್ದರು. ಕೇಶವಾದಿ 24 ಸನ್ಯಾಸಿಗಳು. ಕೇಶವ, ನಾರಾಯಣ, ಮಾಧವ, ಗೋವಿಂದ ತೀರ್ಥ, ರಂಗತೀರ್ಥ ಅಂತ ಒಬ್ಬರು. ಅವ್ರ ಸನ್ಯಾಸ ಬಗ್ಗೆ ಪುಸ್ತಕ ಬರೆದಾರೆ, ಸಿಕ್ಕಿದೆ ಇತ್ತೀಚೆಗೆ. ಅದನ್ನು ಶ್ರೀವಾಸ ತೀರ್ಥರ ದೊಡ್ಡ ದೊಡ್ಡ ಜ್ಞಾನಿಗಳು ಕೋಟ್ ಮಾಡ್ತಾರೆ, ವ್ಯಾಸರಾಜ ಶಿಷ್ಯರು ಬರೆದ ಗ್ರಂಥ ಅಂತೇಳಿ. ಅಲ್ಲಿ ವ್ಯರ್ಥಗಳಿದೆ, ಎಲ್ಲ ಪುಸ್ತಕದಲ್ಲಿ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವ್ಯಾವುದೋ ಮಾಡ್ತಿರ್ತೀವಿ, ಎಲ್ಲವನ್ನೂ ಮಾಡಬೇಕಾಗ. ಅವ್ರು ವ್ಯಾಸರಾಜರು ಹೇಳ್ಕೊಟ್ಟಿದ್ರೆ ಬರೀತೀನಿ ಅಂತ ಹೇಳಿದ್ದಾರೆ. ವ್ಯಾಸರಾಜರ ಜ್ಞಾನ ಧರ್ಮಶಾಸ್ತ್ರಾದಿಗಳು ಎಷ್ಟು ನಿಖರವಾಗಿತ್ತು ಅಂತ ಹೇಳೋದಕ್ಕೆ ಗ್ರಂಥ ಸಾಕ್ಷಿ. ಅವ್ರು ಎಷ್ಟೋ ಪುರುಷೋತ್ತಮ ತೀರ್ಥರದ್ದೊಬ್ರು. ಅವರ ಗ್ರಂಥ ಇತ್ತೀಚೆಗೆ ಅವರೆಲ್ಲ ಸಿಗ್ತಾ ಇದೆ, ಒಂದೊಂದು ಹುಡುಕಿದರೆ ಅವರೆಲ್ಲ ಗ್ರಂಥ ಸಿಗ್ತಾ ಇದೆ. ಈ ರೀತಿ 24 ಸನ್ಯಾಸಿ ಶಿಷ್ಯರು, ವಿಜೇಂದ್ರ ಸ್ವಾಮಿಗಳಂಥ ಮಹಾನುಭಾವರು, ವಾಜರಾಜರಂಥವರು ಒಂದು ಕಡೆಯಾದರೆ, ದಾಸ ಸಾಹಿತ್ಯಕ್ಕೆ ಬಂದು ಪುರಂದರದಾಸರು, ಕನಕದಾಸರು ದೊಡ್ಡ ದೊಡ್ಡ ಮಹಾನುಭಾವರು. ಅವರೆಲ್ಲ ಇವರು ಶಿಷ್ಯರೇ. ಮತ್ತೆ ಅವರನ್ನು ಪೂರ್ತಿ ಶೇಪ್ ಮಾಡಿದವರು. ಎಲ್ಲೋ ಒಂದು ಕಾಲ ಮಂಗಳ ಮಾಡಿಸಿದವರಲ್ಲ, ಮತ್ತೆ ಒಂದು ಕುತ್ಕೊಂಡು ಮಾಟ ಹೇಳಿದ್ದಲ್ಲ, ಅವ್ರು ಪೂರ್ತಿ ಶೇಪ್ ಮಾಡಿದವರೇ ಇವರು. ನವಕೋಟಿ ನಾರಾಯಣ ಅಂತವ್ರ ಹತ್ರ ಬಂದರೆ 40 ವರ್ಷ ದಾಟಿ ಹೋಗಿದೆ ಅವರಿಗೆ. ಆಗಲೇ 40+, 5 ಜನ ಮಕ್ಕಳಿದ್ರು ಅಷ್ಟೊತ್ತಿ ಪುರಂದರದಾಸರಿಗೆ. ಅವ್ರು ಚೇಂಜಾಗಿ 5 ಜನ ಮಕ್ಕಳಿದ್ರು. ಅವರಿಗೆ ಪಾಠ ಹೇಳಬೇಕು, ತಯಾರು ಮಾಡಬೇಕು. ಮಧುಕರ ವೃತ್ತಿ ಎನ್ನೋದು, ಅದು ಬಲ್ಲು ಚೆನ್ನದು ಅಂತ ಹೇಳಿ ಅವರು ಪುರಂದರ ವಿಠಲ ಅಂಕಿತ ಕೊಟ್ಟು ಬರೆಸಿ 4,75,000 ಕೃತಿಗಳು ಅವರು ಬರಲು. ಮನೆ ಮನೆಗೆ ಇವತ್ತು ದಾಸರಾಡತ್ತ ಬರೋ ತಲುಪಲಿಕ್ಕೆ ಸಾಧ್ಯವಾದರೆ ಪುರಂದರದಾಸರು ತಯಾರಿ ಮಾಡಿದ್ದು ವ್ಯಾಸರಾಜ. ದಾಸರೆಂದರೆ ಪುರಂದರ ದಾಸರಾಜ್ಯ ಮಾಡಿ 40ರಿಂದ 84 ವರ್ಷದಲ್ಲಿ, ಸುಮಾರು 44 ವರ್ಷದಲ್ಲಿ ಎಂತೆಂಥ ಕೆಲಸ ಮಾಡ್ತಾರೆ ಪುರಂದರದಾಸರು. ಕನಕದಾಸರು ದೊಡ್ಡ ಪಾಳೆಯಗಾರರಾಗಿದ್ದವರು. ಅವರಿಗೆ ಕೋಣಮಂತ್ರ ಅಂತ ಹೇಳಿದ್ರೆ ಸಾಕು, ಕೂಡಲೇ ಬರಬೇಕಾ ರೀತಿ ಮಾಡಿ. ವ್ಯಾಸರಾಜರ ವ್ಯಕ್ತಿತ್ವದ ಇನ್ನೊಂದು ಮುಖ, ಕೆರೆಗಳು ಕಟ್ಟಿಸಿತ್ತು. ಇವತ್ತು ಸರ್ಕಾರ ಬರೀ ಲೌಕಿಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ವ್ಯಾಸರಾಜರು 10 ಕೆರೆಗಳನ್ನು ಕಟ್ಟಿಸ್ತಾರೆ. ಕೆರೆಗಳೆಲ್ಲ ವೆಲ್ ಪ್ಲಾನ್ಡ್ ಕೆರೆ, ಅಷ್ಟು ಎಲ್ಲ ಪ್ಲಾನ್ ಆಗಿರೋ. ಅಲ್ಲಲ್ಲಿ ಕೆರೆಗಳು ಸಿಗುತ್ತೆ ನಿಮಗೆ. ಅದು ಹೇಗದು ಲೇಔಟ್ ಮಾಡಿರ್ತಾರೆ, ಹೇಗೆ ಅದಕ್ಕೆ ಔಟ್ಲೆಟ್ ಕೊಟ್ಟಿರ್ತಾರೆ, ಹೇಗೆ ಅದು ವ್ಯವಸ್ಥೆ ಮಾಡಿರ್ತಾರೆ. ಯೋಚನೆ ಮಾಡಿದರೆ ಎಲ್ಲದರಲ್ಲೂ ಸೂಪರ್ ವ್ಯಾಸರಾಜ ವ್ಯವಸ್ಥೆ. ಅದಕ್ಕೊಂದು ಅದು ನೀರಿನ ಮಟ್ಟ ಹಿಡಿಬೇಕಾದ್ರೆ ಗೇಲಿಟ್ಟು ಅಲ್ಲ, ದೇವ್ರ ಮೂರ್ತಿ ಇಡಬೇಕು. ಖಾಲಿ ಬಂದರೆ ಎಷ್ಟು, ನಾಭಿ ಬಂದರೆ ಎಷ್ಟು, ಶಿಖರಕ್ಕೆ ಬಂದರೆ ಎಷ್ಟು, ಅದು ಲೆಕ್ಕ. ಅದರಲ್ಲೂ ದೇವರನ್ನು ಕಾಣಬೇಕು. ಅಂದರೆ ವ್ಯಾಸರಾಜರು ಅಂದರೆ ಮಾತೆತ್ತಿದರೆ ವ್ಯಾಸರಾಜರ ಹಿರಿಮೆ ಹಾಗೆ. ಆಲ್ರೌಂಡ್. ಒಂಥರ ಕಲ್ಲಣೈ ಅಂತ ಒಂದು ಊರಿದೆ. ನಾವು ಶ್ರೀರಂಗದಿಂದ ಮುಸರಿ ಆ ಕಡೆಗೆ ಹೋದರೆ ಕಲ್ಲಣೈ ಅಂತ ಬರುತ್ತೆ. ಅಲ್ಲಿ ಕಾವೇರಿ ನದಿ, ಅಲ್ಲೊಂದು ಡ್ಯಾಮ್ ಇದೆ. ಆ ಡ್ಯಾಮ್ ಅಂತ ಹೇಳ್ತಾರೆ. ಡ್ಯಾಮಿನ ಫಸ್ಟ್ ಶುರುವಾಗಿದ್ದು ವ್ಯಾಸರಾಜರಿಂದ ಅಂತ ಹೇಳಿದ್ದಾರೆ. ವ್ಯಾಸರಾಜರಿಂದ ಶುರುವಾಗ್ತಾರೆ. ಆದರೆ ಮಾರ್ಗದರ್ಶನ ಮಾಡಿದ್ದಕ್ಕೆ ಡ್ಯಾಮು. ಅದರ ಮಧ್ಯದಲ್ಲಿ ಇಳ್ಕೊಂಡು ಹೋದರೆ ನಾವು ಒಂದು ಪ್ರಾಣದೇವರ ಗುಡಿ, ನಿತ್ಯ ಪೂಜೆ ಇವತ್ತಿಗೂ ಆಗುತ್ತೆ. ವ್ಯಾಸರಾಜರ ಕಾರ್ಯ ಆ ರಾಜರ ಅವತ್ತಿನ ಕಾಲಕ್ಕೆ ಡ್ಯಾಮಿನ ಕಾನ್ಸೆಪ್ಟ್ ಹಾಕಿಕೊಟ್ಟ ಗುರುಗಳು ಅಂದರೆ ವ್ಯಾಸರಾಜ. ಅವತ್ತಿನ ಕಾಲಕ್ಕೆ 500 ವರ್ಷಗಳ ಹಿಂದೆ ಅವರು ಡ್ಯಾಮಿನ ಪರಿಕಲ್ಪನೆ ಕಾವೇರಿ ನದಿಗೆ ಮತ್ತೆ ಯಾವುದು ಸಣ್ಣ ಪುಟ್ಟ ಹಳ್ಳಕ್ಕಲ್ಲ, ಎಷ್ಟು ಅದಕ್ಕೆಲ್ಲ ಗೆಜಿಟೇರಿಯಲ್ ದಾಖಲೆಗಳಿದೆ. ಅದಕ್ಕೆಲ್ಲ ಕೂಡ ಇವತ್ತು ನಿತ್ಯ ಪೂಜೆ ಮಾಡ್ತಾರೆ ಅಂತ ಹೇಳಿದರೆ ಅವ್ರ ಸಾಮರ್ಥ್ಯ ಎಷ್ಟು ಕಡೆ ವಿಷನ್ ಇತ್ತು ಅವರಿಗೆ. ಶಾಸ್ತ್ರ ತಗೊಳ್ಳಿ, ಲೌಕಿಕ ತಗೊಳ್ಳಿ, ರಾಜಕಾರ್ಯ ತಗೊಳ್ಳಿ, ಪಾಠ ತಗೊಳ್ಳಿ, ಪ್ರಾಣದ ಪ್ರತಿಷ್ಠಾಪನೆ ಮಾಡೋದು ತಗೊಳ್ಳಿ, ಒಂದು ವ್ಯವಸ್ಥೆ. 1501ರಲ್ಲಿ ಒಂದೇ ವರ್ಷದಲ್ಲಿ 732 ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿದ್ರು. 732 ಒಂದು ವರ್ಷದೊಳಗೆ. ಜೀವಮಾನದಲ್ಲಿ ಒಂದು ಮಾಡಿದರೆ ನಾವು ಭಾರಿ ಖುಷಿ ಪಟ್ಬಿಡ್ತೇವೆ, ಒಂದು ಆಯ್ತಲ್ಲ ಅಂತ. ಆದರೆ ಒಂದು ವರ್ಷ 732 ಮಾಡಬೇಕಾದ್ರೆ ಎಷ್ಟು ಅವರಿಗೆ ಸಾಮರ್ಥ್ಯ ಇತ್ತು, ಎಷ್ಟು ಅವರಿಗೆ ರಿಸೋರ್ಸಸ್ ಇತ್ತು, ಎಷ್ಟು ಜನ ಅವರು ಶಿಷ್ಯರಾಗಿದ್ದರು. ಅದರಲ್ಲಿ ಇವತ್ತು 100 ಸಿಗುತ್ತೆ. ಎಷ್ಟರ ಮಟ್ಟಿಗೆ ವ್ಯಾಸರಾಜರಿಗೂ ಪ್ರಾಣದೇವರ ಪ್ರತಿಷ್ಠಾಪನೆಗೂ ಸಂಬಂಧ ಇದೆ ಅಂದರೆ, ಯಾವುದಾದ್ರೂ ಪ್ರಾಣದೇವರ ವಿಗ್ರಹ ಸಿಕ್ತು ಅಂದರೆ ವ್ಯಾಸರಾಜ ಪ್ರತಿಷ್ಠಿತ ಅಂತ ಕಣ್ಮುಚ್ಕೊಂಡು ಹೇಳ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಆ ರೀತಿ ಪ್ರಾಣದೇವರ ಶಾಸ್ತ್ರವನ್ನು ಪೂಜೆ ಮಾಡಿಕೊಟ್ರು, ಪ್ರಾಣದೇವರ ಶಾಸ್ತ್ರವನ್ನು ವಿದ್ವಾಂಸರಿಗೆ ಮಾಡಿಕೊಟ್ರು. ಒಂದು ಆಚಾರ ವಿಚಾರ ಎರಡರಲ್ಲೂ ಪ್ರಾಣದೇವರು ಬರಹ ಮಾಡಿದ್ದು ವ್ಯಾಸರಾಜರ ವಿಷಯ. ಇಡೀ ನಮ್ಮ ಮಾಧ್ವ ಇತಿಹಾಸದೊಳಗೆ ಅತಿ ಹೆಚ್ಚು ಪ್ರಾಣದೇವರು ಪ್ರತಿಷ್ಠೆ ಮಾಡಿದ ದಾಖಲೆ ಕೂಡ
ವ್ಯಾಸರಾಜರದ್ದೇ ಆಗಿದೆ ಅಂತ ತಿಳ್ಕೊಂಡ್ರೆ ಅವರ ಕರ್ತೃತ್ವ ಶಕ್ತಿ ಊಹೆಗೆ ಮೀರಿದ್ದು ಅಂತ ತಿಳ್ಕೊಂಡು ಒಬ್ಬ ವ್ಯಕ್ತಿ ಅಷ್ಟು ಮಾಡೋಕ್ಕೆ ಸಾಧ್ಯ ಇದೆಯಾ? ಇನ್ನೊಂದು 106 ವರ್ಷ ಆದಮೇಲೆ ನಮ್ಮ ಸಂಶೋಧಕರು ವಿಚಿತ್ರ ಇರ್ತಾರೆ, ಅವ್ರು ವಾದ ಶುರು ಮಾಡಿರ್ತಾರೆ. ಒಬ್ಬರಿಗೆ ಇಷ್ಟು ಮಾಡೋಕ್ಕಾಗೋದಿಲ್ಲ, ಆದ್ದರಿಂದ ಪ್ರಾಣದ ಪ್ರತಿಷ್ಠಾಪನೆ ಮಾಡಿದ ವ್ಯಾಸರಾಜರೇ ಬೇರೆ, ನ್ಯಾಯಬದ್ಧ ಬರೆದ ವ್ಯಾಸರಾಜರೇ ಬೇರೆ, ಗುರುಗಳಾಗಿದ್ದ ವ್ಯಾಸರಾಜರೇ ಬೇರೆ, ಮತ್ತು ಬೇರೆ ಬೇರೆ ಬುದ್ಧಿ ಉಪಯೋಗಿಸ್ಬಿಡ್ತಾರೆ. ಅಷ್ಟು ನಮ್ಮ ಕೈಲಿ ಆಗೋದಿಲ್ವಲ್ಲ, ಅದು ಅವ್ರಿಗೂ ಆಗೋದಿಲ್ಲ ಅಂತ ತಿಳ್ಕೊಂಡು ನಮ್ಗೆ ಅನಿಸೋದು ಒಬ್ಬ ಸೂರ್ಯ ಎಷ್ಟು ಬೆಳಕೊಡ್ತಾರೆ, ಇಷ್ಟು ದೀಪ ಇದ್ದರೆ ಕತ್ತಲಿದೆ ನಮಗೆ, ಒಬ್ಬ ಸೂರ್ಯ ಇರಲಿಕ್ಕಿಲ್ಲ ಅಂತ ಕುರುಡ 106 ಸೂರ್ಯ ಇರ್ಬೋದು ಅಂತ ಹೇಳಿದರೆ ಹಾಗೆ ಅವರ ವ್ಯಕ್ತಿತ್ವ ಅಂಥದ್ದೇ ವ್ಯಕ್ತಿತ್ವ. ಈ ಸುಮನಿಗಳಿದ್ದೇನು ಮಾಡಿದರು, ವ್ಯಾಸಮುನಿ ಮಧ್ವಮತವನ್ನು ಉದ್ಧರಿಸಿದ, ಇದು ಅವರ ದೊಡ್ಡ ಹಿರಿಮೆ ಅಂತ. ಮಹಾನುಭಾವರು ಸಂಚಾರ ಮಾಡಿದ ದೊಡ್ಡ ದಾಖಲೆ, ತುಂಬ ಸಂಚಾರವನ್ನು ಮಾಡ್ತಾರೆ. ಶ್ರೀರಂಗಾದಿ ಪ್ರಾಂತದಲ್ಲಿದ್ದಾಗ ದೊಡ್ಡ ಗಲಾಟೆ ನಡೆದಿತ್ತು, ಶೈವ ವೈಷ್ಣವರ ಗಲಾಟೆ. ಒಂದು ಜಂಬುಕೇಶ್ವರ ಇದ್ದಾನೆ, ಶ್ರೀ ರಂಗನಾಥನು ಇದ್ದಾನೆ. ತುಂಬ ವೈಷ್ಣವ ಕ್ಷೇತ್ರಗಳಲ್ಲಿ ಶಿವಕ್ಷೇತ್ರನೂ ಆಗಿರೋದು. ಕಾಶಿಯಲ್ಲಿ ಬಿಂದು ಮಾಧವ ಇದ್ದಾನೆ, ವಿಶ್ವನಾಥ ಇದ್ದಾನೆ. ಎಲ್ಲ ಕಡೆ ಕೂಡ ಇಬ್ಬರು ಇದ್ದೇ ಇರ್ತಾರೆ. ಕಾರಣ ಶಿವನೇ ದೊಡ್ಡ ವೈಷ್ಣವಾನ ಮೆಥಾ ಶಂಭು. ಜನ ಗೊತ್ತಾಗೋದಿಲ್ಲ, ಪಾರ್ಟಿ ಮಾಡ್ಕೊಂಡ್ಬಿಟ್ರು. ಶಿವನ ಪಾರ್ಟಿ ಬೇರೆ, ಕೃಷ್ಣನ ಪಾರ್ಟಿ ಬೇರೆ ಅಂತೇಳಿ ಗಲಾಟೆ ಆಗಿತ್ತಂತೆ. ಜಾಗ ಯಾರಿಗೆ ಸೇರಬೇಕಿದು, ವೈಷ್ಣವರಿಗೋ ಶೈವರಿಗೋ ಒಂದು ದೊಡ್ಡ ಗಲಾಟೆ. ಎರಡು ಪ್ರಾಚೀನ, ಅದು ಶೈವೇತರ ಕ್ಷೇತ್ರ ಶ್ರೀರಂಗ, ಅದು ತೇಜೋಲಿಂಗ ಇರೋದು ಶಿವನಿಗೆ, ಎರಡೂ ದೊಡ್ಡ ಕ್ಷೇತ್ರಗಳು. ಆಗ ವ್ಯಾಸರಾಜರೇ ಕೇಳ್ಕೊಂಡು, ವ್ಯಾಸರಾಜರಲ್ಲಿ ಹೋಗಿ ದೊಡ್ಡ ದಾಖಲೆ ಇದೆ. ಚಂದ್ರಿಕಾ ಬರೆದಿದ್ದು, ತಾತ್ಪರ್ಯ ಚಂದ್ರಿಕಾ ಗ್ರಂಥ ಬರೆದಿದ್ದು ಶ್ರೀ ರಂಗನಾಥ ದೇವರ ಸನ್ನಿಧಾನದಲ್ಲೇ ಬರೆದದ್ದು ವ್ಯಾಸರಾಜ. ಅಲ್ಲೇ ಇವತ್ತು ಚಂದ್ರಿಕಾ ಮಂಟಪ ಅಂತಲೇ ಅದಕ್ಕೆ ಹೆಸರು. ಅಲ್ಲೇ ದೊಡ್ಡ ಅತ್ಯಂತ ವಿಜೃಂಭಣೆಯ ಕೆಲಸ ನಡೆದಿತ್ತು. ಜನಗಳೆಲ್ಲ ನೋಡಿದರು. ತಿರುಪತಿಗೆ ಹೋಗಲಿ ವ್ಯಾಸರಾಜರು, ಶ್ರೀರಂಗಕ್ಕೆ ಹೋಗಲಿ ವ್ಯಾಸರಾಜರು. ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಅಷ್ಟು ವೈಷ್ಣವರ ಪ್ರಾಬಲ್ಯ ಇದ್ದ ಕಾಲ, ಅದಕ್ಕೆಲ್ಲ ಅವರೇ ಕಾರಣರಾಗಿದ್ದಾರೆ. ಸ್ವಾಮಿ ನಮಗೆ ಗಲಾಟೆ ಇದೆ, ಪರಿಹಾರ ಮಾಡಬೇಕು. ಏನಂತ ಪರಿಹಾರ ಮಾಡಬೇಕು? ಇವತ್ತು ಸ್ವಾಮಿಗಳೇ ಕೋರ್ಟಿಗೂ ಕಚೇರಿಗೆ ಹೋಗೋ ಕಾಲ, ರಾಜರು ಇವ್ರ ಹತ್ರ ಬರೋ ಕಾಲ, ಅವ್ರ ಕಾಲಕ್ಕೆ ಉಲ್ಟಾ ಪಲ್ಟಾ ಕೋರ್ಟೇ ಇವ್ರ ಹತ್ರ ಬರಬೇಕು. ಇವತ್ತು ತೀರ್ಮಾನ ಮಾಡಿದ್ರೆ ಒಪ್ಕೋತೀವಿ ನಾವು. ಅದು ದೊಡ್ಡ ಮರ್ಯಾದೆ ಸ್ಥಿತಿ ಅವ್ರು ಪಡ್ಕೊಂಡು. ವಾದಿರಾದರು ವ್ಯಾಸರಾಜರು ಅವರೆಲ್ಲ ಆ ರೀತಿ ಇದ್ದವರು. ವಿವಾದಗಳನ್ನು ಅವರು ಪರಿಹಾರ ಮಾಡ್ತಿದ್ರು, ಇನ್ನೊಬ್ಬರನ್ನು ಕೇಳೋದಲ್ಲ. ಆ ಶಕ್ತಿ ಅವರಿಗಿತ್ತು. ಅವ್ರು ಹೇಳಿದರು, ಒಂದು ಕೆಲಸ ಮಾಡೋಣ, ರಂಗನಾಥ ದೇವಸ್ಥಾನದಿಂದ ಜಂಬುಕೇಶ್ವರ ದೇವಸ್ಥಾನದವರೆಗೂ ಓಡಬೇಕು. ಎಷ್ಟು ದೂರ ಓಡ್ತಾರೋ ಓಡಿದವ್ರ ಕ್ಷೇತ್ರ ಸರಿಯಾಗಿದೆ. ಹೂಯಿಸ್ತು ಬೆಲ್ದೆ ಕ್ಯಾಟ್ ಅಂತ ಓಡೋರು ಯಾರಿಗುತ್ತೆ? ಇಂಥ ಕೆಲಸಕ್ಕೆ ಯಾರು ಬರೋದಿಲ್ಲ. ನನ್ನಿಂದ ಮರ್ಯಾದೆ ಹೋಯ್ತು ಅಂತ ಆಗಬಾರ್ದಲ್ಲ, ನನ್ನಿಂದ ಕಳ್ಕೊಂಡಿದ್ದಾನೆ ಬೈಬಾರ್ದಲ್ಲ. ಅದಕ್ಕಾಗಿ ಯಾರು ತಯಾರಿ, ಪ್ರಿನ್ಸಿಪಲಿ ಸರಿಯಾಗಿದೆ, ಮಾಡೋರು ಯಾರು? ಆಗ ವ್ಯಾಸರಾಜರು ಯಾರು ಬರದೆ ಹೋದಾಗ ನಾವೇ ಓಡ್ತೀವಿ, ಪರವಾಗಿಲ್ಲ ಅಂತ ಹೇಳಿ. ಯಾವಾಗ ಇಂಥ ಸಲಹೆ ಇಬ್ಬರು ಒಪ್ಕೋಬೇಕು, ನಮ್ಮವ್ರು ಒಪ್ಪೋದು ಅವರು ಒಪ್ಪಬೇಕು. ನಮ್ಮವ್ರು ಒಪ್ಪಿದ್ರು, ಗುರುಗಳು ಅಂತ ಒಪ್ಪಿದ್ರು, ಅವ್ರ ಮೈಗೆ ಗೊತ್ತಿತ್ತು ಒಪ್ಪಿದ್ರು, ಅವ್ರು ಒಪ್ಪಿದ್ರು. ಈ ನರಪೇತ್ರ ಸನ್ಯಾಸಿ ಏನು ಮಾಡ್ತಾರೆ ಅಂತ ಅವರು ಒಪ್ಪಿಟ್ಬಿಟ್ರಪ್ಪ. ಅವ್ರು ಒಪ್ಪಲಿಕ್ಕೆ ಅವರು ಸನ್ಯಾಸಿಗಳು ಹೇಗಿರ್ತಾರೆ ಗೊತ್ತಾ? ಚಾತುರ್ಮಾಸ್ಟರ್ ವ್ರತ, ಒಪ್ಪತ್ತು ಊಟ, ಉಂಡೂಟ, ಕುಡಿದು ನೀರು ಅದೆಲ್ಲ ಕೇಳಿಬಿಟ್ಟು ತಲೆ ಕೆಟ್ಟು ಹೋಗ್ತದೆ. ಸನ್ಯಾಸ ತೊಗೊಳ್ಬಾರ್ದು ಅನಿಸ್ಬಿಡ್ತದೆ. ಅದು ಕೇಳಿದ ಮೇಲೆ ಸಾಧ್ಯನೇ ಒಂದು ದಿವಸ ಆ ರೀತಿ ಇರೋದು ಕಷ್ಟ. ಅದಾಗ ಚಿಕ್ಕಲ್ಲಿ ಬಾಯ್ಲಾಡಿಸೋದು ಅವೆಲ್ಲ ಇಲ್ಲ. ಒಂದ್ಸತಿ ತಿಂದು ಊಟ ಕುಡಿದ್ರೆ ಮುಗಿದೋಯ್ತು ಕಥೆ. ಅವರು ಯಾತ್ರೆ ಬೇರೆ ನಡ್ಕೊಂಡು ಯಾತ್ರೆ ಮಾಡಬೇಕು, ಬೇಡ ಅಷ್ಟೇ. ಇವ್ರು ಸುಸ್ತಾಗಿರ್ತಾರೆ. ಇವ್ರು ಏನೊಂದು 4 ಮೀಟ್ರ್ ಹೋದರೆ ಭಾರಿ ಹೆಚ್ಚು ಅಂತ ತಿಳ್ಕೊಂಡಿದ್ರು. ಪಾಪ ಅವಶ್ಯ ಆಗಲಿ ಅಂತ ಹೇಳಿದ್ರು. ಶಾಸ್ತ್ರ ಒಳ್ಳೆ ಶುರು ಮಾಡಿದರು. ಇದು ಅನ್ನ ಆಹಾರಕ್ಕೂ ಶಕ್ತಿಗೂ ಸಂಬಂಧ ಇಲ್ಲ, ಜ್ಞಾನಕ್ಕೂ ಶಕ್ತಿಗೂ ಸಂಬಂಧ ಇದೆ. ಇವತ್ತು ಪವರ್ ಅಂದರೆ ಫಿಸಿಕಲ್ ಪವರ್ ಇದು ನೋ ಪವರ್, ಇಂಟೆಲೆಕ್ಚುಯಲ್ ಪವರ್, ಸ್ಪಿರಿಚುವಲ್ ಪವರ್, ರಿಯಲ್ ಪವರ್ ಅಂತ ಅದೇ. ಜ್ಞಾನಶಕ್ತಿ, ತಪಸ್ಸಕ್ತಿ ಒಳ್ಳೆ ಶುರು ಮಾಡಿದರು. ಈಗ ನಿಲ್ತಾರೆ, ಆಗ ನಿಲ್ತಾರೆ, ಹೋಗ್ತಾ ಇದ್ದಾರೆ. ಹಿಂದೋಡೋರು ಯಾರು ಓಡೋಕ್ಕಾಗ್ತಾ ಇಲ್ಲ ಪಾಪ. ಎಲ್ಲಕ್ಕಿಂತ ಮುಂದೆ ಹೋಗ್ಬಿಟ್ಟಿದ್ದಾರೆ. ಒಂದು ಕಡೆಗೆ ನಿಂತರು. ಅವ್ರು ಓಡಿದ್ರೆ ಬೆಂಗಳೂರಿಗೆ ಓಡಿದ್ರೆ ನೋಡ್ತಿದ್ರು. ಹಾಗೆ ಎಲ್ಲ ವೈಷ್ಣವ ಕ್ಷೇತ್ರ ಮಾಡ್ತಾರೆ. ಮಾಡಲಿಲ್ಲ, ಕಲಿಯುಗ ಎಷ್ಟು ಬೇಕೋ ಅಷ್ಟು ಮಾಡಬೇಕು. ಮಧ್ಯೆ ಒಂದು ಜಾಗದಲ್ಲಿ ನಿಲ್ಲಿಸ್ತೇವೆ. ಇವತ್ತಿಗೂ ಅಲ್ಲಿ ಅವ್ರು ನಿಂತರೆ ಪ್ರಾಣದೇವರು ನಿಂತಬೇಕಲ್ಲ, ಪ್ರಾಣದೇವರು ನಿಲ್ಲಬೇಕು. ಅಲ್ಲಿ ಪ್ರಾಣದೇವರು ವಿಗ್ರಹ ಪ್ರತಿಷ್ಠಾಪನೆ ಎಲ್ಲೇ ಕಲ್ಲು ಪ್ರಾಣದೇವರು ಅಂತಲೇ ಕರೆಯೋದೆ. ಆ ಸೀಮಾರೇಖೆಯ ಪ್ರಾಣದೇವರು ಅಂತ ಅಷ್ಟು ಕೂಡ ವೈಷ್ಣವರ ಕ್ಷೇತ್ರ ಆಗಿದೆ. ಅವ್ರು ಮಾಡಿದ್ರು, ಜನ ಒಪ್ಪಿದ್ರು ಅಂತ ವರ್ಚಸ್ಸು ಅವರಲ್ಲಿ. ಆ ರೀತಿ ಓಡಬೇಕಾದ್ರೆ ಪ್ರಾಣಾಯಾಮಾದಿಗಳನ್ನು ಮಾಡಿ ಎಷ್ಟೊತ್ತು ಉಸಿರಲ್ಲೇ ಬರಲಿಕ್ಕೆ. ಕಬಡ್ಡಿಯಲ್ಲಿ ಅದು ಹಿಡ್ದ ಅಂದರೆ 10 ಜನ ಸೋಲಿಸ್ಬಿಡ್ತಾರೆ, ಇಲ್ಲದವ್ರನ್ನ ಔಟ್ ಆಗಿಬಿಡ್ತಾರೆ. ಅಷ್ಟು ಗೊತ್ತಿರುತ್ತೆ ಜನಗಳಿಗೆ. ಆ ರೀತಿ ಉಸಿರಿಡಿದವರು ಪ್ರಾಣದೇವರೇ ಅವ್ರ ಉಸಿರು. ಪ್ರಾಣದೇವರಿಗೆ ಅವ್ರು ಉಸಿರಾಗಿದ್ದರಲ್ಲ, ಆ ರೀತಿ ಗೆದ್ದಿದ್ದು ಏನು ಆಶ್ಚರ್ಯನೇ ಇಲ್ಲ. ಈ ಫಿಸಿಕಲಿ ತೊಗೊಳ್ಳಿ, ಮೆಂಟಲಿ ತೊಗೊಳ್ಳಿ, ಅಡ್ಮಿನಿಸ್ಟ್ರೇಷನ್ ತೊಗೊಳ್ಳಿ, ಎಲ್ಲರಲ್ಲೂ ಅವರ ವಾದ ಕೌಶಲ, ಏನು ಗ್ರಂಥ ರಚನೆ, ಏನು ಬೇಕಾದ್ರೂ ಮಾಡಿ ವ್ಯಾಸರಾಜರ ನಂಬರ್ 1 ಆಗ್ತಾರೆ. ಅಂತ ಗುರುಗಳು ನಮ್ಮ ಪರಂಪರೆಯಲ್ಲಿ ಆಗಿದ್ದಾರೆ ಅಂತ ಎಷ್ಟು ಹೆಮ್ಮೆ ಪಡಬೇಕು ಗೊತ್ತಾ? ಅವ್ರ ಹೆಸರೇ ಜನರಿಗೆ ಗೊತ್ತಿರೋದು.
ಆ ಜನಕ್ಕೆ ನಿಧಿ ಇದೆ ಅಂತಾರು ಗೊತ್ತಾಯಿತು, ವ್ಯಾಸರಾಜರ ನಿಧಿ ಅಂತ ನಮ್ಗೆ ಗೊತ್ತಾಗಿಲ್ಲ. ಇನ್ನೂ ಆಶ್ಚರ್ಯ, ನಿಧಿ ಆಸೆಗೆ ಅವನು ವೃಂದಾವನ ಹೊಡೆದಂತೆ ಅವರ ನಿಧಿ ಅಂತ ತಿಳ್ಕೊಂಡು ಅವ್ರ ಗ್ರಂಥ ಓಪನ್ ಮಾಡ್ತೀವಂತೆ. ಗ್ರಂಥ ಹೊಡಿಬಾರ್ದಷ್ಟು ಓಪನ್ ಮಾಡಿಬಿಟ್ರೆ ಅವ್ರ ನಿಧಿ ಎಂಥ ನಿಧಿ ಅಂತ ಗೊತ್ತಾಗುತ್ತೆ. ವ್ಯಾಸರಾಜರ ವೃಂದಾವನ ಕಾಲ ಒಂದು ಅವಮಾನ. ಇಡೀ ಮಾಧ್ವ ಪರಂಪರೆಯೆಲ್ಲ ಸುಸಂಸ್ಕೃತರಾದ ಯಾರೂ ಅದನ್ನು ಪ್ರತಿಭಟನೆ ಮಾಡಲೇಬೇಕಾದಂಥ ಕೆಲಸ. ಆದರೆ ವ್ಯಾಸರಾಜ ತಪಸ್ಥಿತಿ ಇನ್ನೊಂದು ಮುಖ, ಅವರು ಏನೋ ಹೊರಗಿಂದೊಳಗೆ ಒಳಗೆ ಹೊಡಿಲಿಕ್ಕಾಗಲಿಲ್ಲ ಅವ್ರ ಕೈಗೆ. ಅದರಿಂದ ತೋರಿಸಿದ್ರು ಅಚ್ಛೇದ್ಯ ಅಭೇದ್ಯ ಒಂದು ಗುರುತ, ಒಳಗೇನು ಮುಟ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಅರ್ಥಾತ್ ಏನೋ ನಡೆದೋಗ್ಬಿಟ್ಟಿದೆ, ಏನೋ ಆಗಿದೆ, ಓಡೋಗ್ಬಿಟ್ಟಿದ್ದಾರೆ ಅಷ್ಟೇ. ಅವ್ರು ಬೇರೆ ರೀತಿ ಓಡಕ್ಕೆ ಸಾಧ್ಯ ಇರಲಿಲ್ಲ. ಅದೇನು ಅಂತ ಅವ್ರಿಗೆ ಗೊತ್ತಿರೋದು, ಓಡೋದವರಿಗೆ ಸುರಕ್ಷಿತ ಮುಖ್ಯವಾಗಿ ಏನೂ ಮುಟ್ಲಕ್ಕೆ ಬರಲಿಲ್ಲ. ಅದು ವ್ಯಾಸರಾಜರ ತಪಸ್ಥಿತಿ ಒಂದು ಮುಖನೇ. ಇನ್ನೊಂದು ಅಂದರೆ ಒಡೆದ ಮರು ದಿವಸನೇ ಪೂರ್ತಿಯಾಗಿ ಮತ್ತೆ ನಿಲ್ಲಿಸ್ತಲ್ಲ, ಅದು ದೊಡ್ಡ ದಾಖಲೆ. ಅದು ಬಹುಶಃ ಊಹೆ ಮಾಡಲಿಕ್ಕೂ ಸಾಧ್ಯ. ಈ ರೀತಿಯಾದ ವರ್ಷಗಟ್ಟೆ ಸರಿ ಹೋಗಲ್ಲ, ಹಾಗೆ ಬಿದ್ದರೆ ನೆಕ್ಸ್ಟ್ ಒಂದೇ ದಿವಸದೊಳಗೆ ನಿಮಗೆ ಇನ್ನೊಂದು ದಾಖಲೆ ಅಂದರೆ ಬಹುಶಃ ಮಠತ್ರಯದ ಎಲ್ಲ ಸ್ವಾಮಿಗಳು ಒಂದೇ ಒಂದು ಕಡೆ 2 ದಿವಸ ಇದ್ದು ಒಂದೇ ಜಾಗ ಒಂದೇ ವ್ಯಾಸರಾಜ ಸಮಾಜನೇ ಒಂದು ಮಾಡಿದ್ದಾರೆ ಸ್ಥಿತಿ ಇಲ್ಲ. ಅವರ ಕಾಲಕ್ಕೆ ನಡೆದಿದ್ದಾಗ ರಘುವರ್ಯರು, ವಿಜೇಂದ್ರರು, ಸುರೇಂದ್ರರು ಎಲ್ಲ ಇದ್ದ ಕಾಲ. ವಾದಿರಾಜರು ಅಲ್ಲಿ ಶ್ರೀ ಪೇದಾವರ ಸ್ವಾಮಿಗಳು ಹೋಗಿದ್ರಲ್ಲ, ವಾದಿರಾಜರಂತೆ ಅವರು ಹೋಗಿದ್ರಲ್ಲಿ. ಎಲ್ಲ ಬಿಡ ಸ್ವಾಮಿಗಳಲ್ಲಿ ಬಂದಿದ್ರು ಅಂತ ಕೇಳಿದರೆ ವ್ಯಾಸರಾಜರಿಗೆ ಎಲ್ಲರೂ ತಲೆ ಬಾಗಲೇಬೇಕು ಅನ್ನೋ ಸಂದೇಶವನ್ನು ಅಲ್ಲಿ ಬಿಡಿಸಿದ್ದಾರೆ. ಶತಮಾನಗಳಾದರೂ ಅವರ ಕೀರ್ತಿಗೆ ಭಂಗ ಬರೋದಿಲ್ಲ ಅನ್ನೋದನ್ನು ನಾವು ಕಣ್ಣಾರೆ ಕಾಣಬಹುದು ಅಂತ ಹಿರಿಮೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಅವರು ಮೂರ್ಖ, ಯಾವುದೋ ನಿಧಿಗೆ ಪ್ರಯತ್ನ ಪಟ್ಟರು. ಆದರೆ ನಾವು ದೊಡ್ಡ ಮೂರ್ಖರಾಗ್ತೇವೆ. ಆ ದೊಡ್ಡ ಜ್ಞಾನ ನಿಧಿ ಅನ್ನೋದನ್ನು ನಾವು ಮರೆಯದೆ ಹೋದರೆ ತುಂಬ ಯಾವಾಗ ಜ್ಞಾಪಕ ಇಟ್ಕೋಬೇಕು. ನಮ್ಮ ತಲೆಯಲ್ಲಿ ವ್ಯಾಸರಾಜರ ಚಿತ್ರ, ಅವರು ವಿದ್ವತ್ಶೇಖರಾಗಿ ಬೆಳೀತಾ ಇದ್ದಾರೆ. ಉಳಿದ ಯಾವ ಪಂಥದಲ್ಲಿ ಅವರು ಇದ್ದಿದ್ದರೂ ಕೂಡ ಅವ್ರ ಬಗ್ಗೆ ಎಷ್ಟು ಪುಸ್ತಕ ಬರ್ತಿತ್ತು ಅಂತ ಹೇಳೋದಕ್ಕೆ ಸಾಧ್ಯ. ನಮ್ಮಲ್ಲಿ ಏನೇನೇನು ಇರೋದಿಲ್ಲ, ನಥಿಂಗ್. ನಮ್ಮಲ್ಲಿ ಐಶ್ವರ್ಯ ಇದೆ, ನೋಡೋ ನಮಗೆ ತಿಳುವಳಿಕೆ. ದಾಸ ಹೇಳ್ತಾರೆ, ನಿಧಿಯ ಮೇಲಿದ್ದು ನಿಧಿಯ ನಲಿಯದಂತೆ. ದೊಡ್ಡ ನಿಧಿ ಇದೆ, ಕೋಟಿಗಟ್ಟಲೆ ಕೆಳಗಡೆ ಇದೆ. ಅಮ್ಮ ತಾಯಿದು ಭಿಕ್ಷೆ ಬಿಡ್ತಾ ಇದ್ದಾರೆ, ಕೆಳಗೇನಿದೆ ಅವನಿಗೆ ಗೊತ್ತಿಲ್ಲ ಆ ರೀತಿ. ಮತ್ತು ಮಾಧ್ವರ ಸರಿಯಾಗಿ ಪ್ರೆಸೆಂಟ್ ಮಾಡಿದರೆ ವೈಷ್ಣವ ಸಿದ್ಧಾಂತವನ್ನು ಮಕ್ಕಳೆಲ್ಲ ಓದಬೇಕಾದ್ರೆ, ವ್ಯಾಸರಾಜೆಲ್ಲ ಓದಿದರೆ ಆಗ ಅಭಿಮಾನ ಶ್ರದ್ಧೆ ಎಲ್ಲ ಬರ್ತದೆ. ಅದೇನೂ ಇಲ್ಲ, ಊಟದೊತ್ತಿ ಬರೋದು ಹೋಗೋದಷ್ಟೇ. ನಮ್ಮ ಕಾರ್ಯಕ್ರಮ ಹಾಗೆ ಊಟದೊತ್ತಿ ಬರೋ ಕಾರ್ಯಕ್ರಮ ಮಾಡಿದ್ರೆ ಅಷ್ಟಕ್ಕೆ ಬರ್ತಾರಷ್ಟೇ. ಎಲ್ಲ ಕಾಲಕ್ಕೂ ಜನ ಬರಹ ಮಾಡಬೇಕು, ಅದರಲ್ಲಿ ಪೂರ್ತಿ ಇನ್ವಾಲ್ವ್ ಆಗಬೇಕು. ಅಷ್ಟು ಅದ್ಭುತದ ಮಹಿಮೆಯ ಶಿಖರವ ವ್ಯಾಸರಾಜರು. ಅನಂತರ ಅವರ ವ್ಯವಸ್ಥೆಯಲ್ಲಿ ಒಂದು ದಿವಸಕ್ಕೆ ಎಷ್ಟು ಜನ ಊಟ ಮಾಡ್ತಿದ್ರು ಯೋಚನೆ ಮಾಡಿ ನೋಡಿ. ಒಂದು ದಿವಸಕ್ಕೆ ಎಷ್ಟು ಜನ ಊಟ ಮಾಡ್ತಿದ್ರು? 1,00,000 ಬ್ರಾಹ್ಮಣರಿಗೆ ಊಟ ಹಾಕ್ತಿದ್ರು ವ್ಯಾಸರಾಜ. 1,00,000 ಬ್ರಾಹ್ಮಣರು ಒಂದು ದಿವಸಕ್ಕೆ. ಇವತ್ತು ಸರ್ಕಾರಕ್ಕೆ ಆಗೋದಿಲ್ಲ. ಬರೀ ದಿನಗಳಿಗಾದರೆ ಆಸ್ಪತ್ರೆ, ಬಿಸಿ ಊಟ ಆಸ್ಪತ್ರೆ ಇರ್ತಾರೆ ಹೊರತು ವ್ಯಾಸರಾಜ ಎಷ್ಟು ಕಡೆ ಹೋಗಿ ತಮಿಳುನಾಡು ಬೇರೆ ಕಡೆ ವ್ಯಾಸರಾಜರು ಮಾಡೋದು ಅಗ್ರಹಾರಗಳು ವ್ಯಾಸರಾಜರು ಮಾಡೋದು ಅವ್ರ ಹೆಸರಿನಲ್ಲೇ ಎಲ್ಲ. ನೀವು ಈ ಕಡೆ ಗೊತ್ತಿಲ್ಲ, ವಿಜೇಂದ್ರ ಸ್ವಾಮಿಗಳು ಮೊದಲಾದವರು ಎಷ್ಟು ಹೆಸರು ಮಾಡಿದ್ದಾರೆ ಅಂದರೆ ಅಲ್ಲಿ ವೈಷ್ಣವರಿಗಿಂತ ಜಾಸ್ತಿ ಬೇರೆಯವರೆಲ್ಲ ಆರಾಧನೆ ಸೇರ್ಕೊತಾರೆ. ಮಂತ್ರಾಲಯದಲ್ಲಿ ಜನಗಳೇ 190 ಬೇರೆ ಜನಗಳೇ. ಅಷ್ಟರ ಮಟ್ಟಿಗೆ ಜನಕ್ಕೆ ರೀಚ್ ಆಗ್ತಾರೆ. ಇವತ್ತು ಮನೆಯವರಿಗೆ ರೀಚ್ ಆಗೋದಿಲ್ಲ ಅಂತ ಜನ ಇದ್ದರೆ ದೊಡ್ಡದಲ್ಲ. ಹೆಚ್ಚಿನ ಪೇಷಂಟ್ಸ್ ಬರ್ತಾರೆ, ಒಳ್ಳೆ ಡಾಕ್ಟ್ರು ಅಂತ ಅರ್ಥ. ಹೆಚ್ಚಿನ ಆರ್ತರು ಬರ್ತಾರೆ, ಒಳ್ಳೆ ಗುರುಗಳು ಅಂತ ಅರ್ಥ. ಇವತ್ತು ರಾಯರು, ವ್ಯಾಸರಾಜರು ಮೊದಲಾದವ್ರ ಬಗ್ಗೆ ನಾವು ಭಾರಿ ತಿಳ್ಕೋಬೇಕಾಗಿದೆ. ಅವ್ರ ಗ್ರಂಥ ಓದೋ ಯೋಗ್ಯತೆಯಿಂದ ಬಿಟ್ಟುಬಿಡಿ. ಅವ್ರ ಚರಿತ್ರೆ ಓದಲಿಕ್ಕೆ ಏನಾಗಿದೆ? ಜನ ಓದೋದಿಲ್ಲ, ತಿಳ್ಕೊಳ್ಳೋದೆ. ಆ ದೃಷ್ಟಿ ವ್ಯಾಸರಾಜರ ಹಿರಿಮೆ. ವ್ಯಾಸರಾಜರ ಮೇಲೆ ವಿಜೇಂದ್ರ ಸ್ವಾಮಿಗೆ ಸ್ತೋತ್ರ ಬರೀತಾರೆ. ವಿಜೇಂದ್ರ ಸ್ವಾಮಿ ಬರೆದ ಸ್ತೋತ್ರ ವ್ಯಾಸರಾಜರ ಮೇಲಿದೆ. ವ್ಯಾಸರಾಜೋ ವ್ಯಾಸರಾಜ ಊರ್ಸತ್ತನ್ನೇ ನಿಮಗೆ ವಾದೇ ವಿಜಯವಾಪ್ನೋತಿ ತೆರು ಬರುತ್ತೆ ಅಂತ ಹೇಳಿ ವಿಜೇಂದ್ರ ಸ್ವಾಮಿಗಳ ಮಾತು ಅನುಭವಿಸಿದವರು ಶಿಷ್ಯರವರು. ಮತ್ತೆ ಇಷ್ಟು ಜೊತೆಗೆ ಸಾಧುವನ್ನು ಹಾಗೆ ಕೃಷ್ಣ ಒಂದು ಬರ್ತಾನೆ ಅವರಿಗೆ. ಶ್ರೀಪಾದರಾಜರು ಸಂಪುಟ ಸಿಕ್ಕಿರ್ತವೆ, ಅವರು ಒಂದನ್ನು ಓಪನ್ ಮಾಡಿ ರಂಗವಿಠಲ ಸಿಕ್ಕಿರ್ತಾರೆ, ಇನ್ನೊಂದನ್ನು ಓಪನ್ ಮಾಡಲಿಕ್ಕೆ ಅವ್ರು ಬಿಟ್ಟಿರ್ತಾರೆ. ಹಾಗೆ ವ್ಯಾಸರಾಜರು ಓಪನ್ ಮಾಡ್ತಾರೆ. ಕೃಷ್ಣ ಹಾಗೆ ಕುಡಿತಾ ನಿಂತು ಬಂದ. ಕೃಷ್ಣ ಕುಡಿದಿದ್ದಾನೆ ಅವತ್ತೊಂದೇ ಅಲ್ಲ, ವ್ಯಾಸರಾಜ ಸೇವೆ ಕೃಷ್ಣ ಕುಡಿತಾ ಇರ್ತಾನೆ ಅಂತ ಸೇವೆ ಮಾಡಿದವರು ವ್ಯಾಸರಾಜ. ಕೃಷ್ಣ ಕುಡಿದು ಇವತ್ತು ವ್ಯಾಸರಾಜ ಮಠದ ಸಂಸ್ಥಾನ ಮೂರ್ತಿ ಪಟ್ಟಾಭಿರಾಮ ದೇವರು. ಇವರ ಕಾಲಕ್ಕೆ ವಾದಿರಾಜರ ಕಾಲಕ್ಕೆ ಭೂವರಾಹ ದೇವರ ಜೊತೆಗೆ ಹೈಗ್ರೀವ ದೇವರು ಬಂದ ಹಾಗೆ ಇವರ ಕಾಲಕ್ಕೆ ಕೃಷ್ಣ ಬಂದ, ಗೋಪಾಲಕೃಷ್ಣ ದೇವರು ಬಂದ. ವ್ಯಾಸರಾಜರು ಕೃಷ್ಣ ಒಲಿದು ಬಂದ ವ್ಯಕ್ತಿ. ಅವರೇ ಅಂಕಿತ, ಕೃಷ್ಣ ಎಂಬ ಅಂಕಿತದಿಂದ 1000 ಹಾಡು ಬರೀತಾರೆ. ಯಾವ ತಾತ್ಪರ್ಯ ಚಂದ್ರಿಕ ಬರೆದ್ರು, ಯಾವ ನ್ಯಾಯಾಮೃತ ಬರೆದ್ರು, ಯಾವ ಹಾಡುಗಳು ಬರೆದ್ರು ಇವರು, ಅದೊಂದು ದಾಖಲೆನೇ. ಹರಿದಾಸ ವ್ಯಾಸರಾಜರ ಚಿತ್ರಣೆ ಬೇರೆ. ಹರಿದಾಸರನ್ನು ಮಾಡಿದ ವ್ಯಾಸರಾಜರು, ಹರಿದಾಸ ಸಾಹಿತ್ಯವನ್ನು ರಚನೆ ಮಾಡಿದ ವ್ಯಾಸರಾಜರು. ಎಂತೆಂಥ ಸುಳಾದಿಗಳು, ಎಷ್ಟೆಷ್ಟು ಅದ್ಭುತದ ಹಾಡುಗಳು, ಒಳ್ಳೆ ಸಾಹಿತ್ಯ.
ವ್ಯಾಸರಾಜರ ಸ್ಟ್ಯಾಂಡರ್ಡೇ ಬೇರೆ. ಅವರ ಸಾಹಿತ್ಯ ತುಂಬ ಸಂಸ್ಕೃತದಲ್ಲೇ ಬರಲಿ ಕನ್ನಡದಲ್ಲೇ ಬರಲಿ ಭಾರಿ ಗಾಂಭೀರ್ಯ, ಅಪೂರ್ವವಾದ ಕೃತಿಗಳನ್ನು ಬರೀತಾರೆ. ಜನ ಅದನ್ನಾರು ಓದಬಾರ್ದು, ತಾತ್ಪರ್ಯಚಂದ್ರಿಕ ಬರೋದನ್ನೇ ಯಾಕೆ ಓದಬಾರದು? ಓದಿದ್ರೆ ಬೇಕಾದಷ್ಟಿದೆ ಓದಲಿಕ್ಕೆ. ವ್ಯಾಸರಾಜರ ಕೃತಿಗಳು ಜನ್ಮ ಜನ್ಮದಲ್ಲಿ ಓಡಿಕೊಂಡೆ ಹರಿಯೇ ಇವರು ಸ್ತೋತ್ರ ಮಾಡ್ತಾರೆ. ಇವರು ಎದುರಾರು ಗುರುವೇ ಸಮರಾರು ತೇತೀರ್ಥ ಸ್ತೋತ್ರ ಮಾಡ್ತಾರೆ. ಆರು ನಿನಗಿನಿ ರಜಿಕ ಧಾರಿಣಿಯೊಳಗೆ ಸಾರಶಾಸ್ತ್ರವ ಬರೆದ ಮಧ್ವ ಮುನಿ ರಾಯ ವ್ಯಾಕರಣ ಬಗ್ಗೆ ಸ್ತೋತ್ರ ಮಾಡ್ತಾರೆ. ಗೀತ ಕೇಳಯ್ಯ ಎನ್ನ ಮಾತು ಪ್ರಾರ್ಥನೆ ಗೀತಾರ್ಥವ ಅಂತೇಳಿ ಗೀತೆಯ ಸಾರಸ 9 ನುಡಿಯಲ್ಲಿ ಇಡೀ 18 ಅಧ್ಯಾಯ ಗೀತೆ ಹೇಳ್ತಾರೆ. ಒಂದೊಂದು ಸೂಪರ್ ರೋಡ್ ಏನೇನು ಮಾಡ್ತಾರೆ ವಂಡರ್ಫುಲ್. ಏನೋ ಮಾಡಿದ್ರು ಅಂತ ಮಾಡೋದಲ್ಲ, ಮಾಡಿದ್ರೆ ಮೋಸ್ಟ್ ಐಡಿಯಲ್ ಆಗಿರ್ಬೇಕು, ಆ ರೀತಿ ಮಾಡ್ತೇನೆ. ಅದಕ್ಕೆ ಇಡೀ ಸಂಪ್ರದಾಯ ಒಬ್ಬ ಮಠದ ಯತಿಗಳ ಗ್ರಂಥಗಳನ್ನು ಅವರ ಸ್ಮರಣೆಯನ್ನು ಎಲ್ಲರೂ ಮಾಡ್ತಾರೆ ಅಂದರೆ ಒಬ್ಬರು ವ್ಯಾಸರಾಜರು, ಇನ್ನೊಬ್ಬರು ರಾಘವೇಂದ್ರ ಸ್ವಾಮಿ. ಪ್ರತಿಯೊಬ್ಬರು ಅವರು ತಲೆಬಾಗಲಿಲ್ಲ ಸಾಧ್ಯನೇ ಇಲ್ಲ ಅಂತ ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ. ಅಂಥವರ ಆರಾಧನೆ ಇವತ್ತು ವ್ಯಾಸರಾಜರೇ ಮತ್ತು ರಾಘವೇಂದ್ರರಾಗಿ ಬಂದರು. ವ್ಯಾಸರಾಜರು ಎಲ್ಲ ಹೇಳೋದು ಕೊಟ್ಟಿದ್ದಲ್ಲ, ಅಲ್ಲೊಂಚೂರು ಹೇಳಿದ್ದಷ್ಟೇ. ಅವ್ರ ಬಗ್ಗೆ ದೀರ್ಘಕಾಲ ಅಧ್ಯಯನ ನಡೆಯಬೇಕು, ಅದೆಲ್ಲ ದಾಖಲಾಗಬೇಕು. ದಾಖಲಾಗಿ ಬಂದಿದ್ದನ್ನು ಓದಬೇಕು. ಅದಕ್ಕೆಲ್ಲ ಬೇಕಾಷ್ಟು ವಿಷಯ ಇದೆ, ಅವ್ರ ಬಗ್ಗೆ ಇದೆ. ಅದನ್ನೆಲ್ಲ ತಿಳ್ಕೊಂಡು ಮುಂದೆ ಅವ್ರ ಗ್ರಂಥ ಓದೋದಕ್ಕೆ, ಅವರ ಸಿದ್ಧಾಂತ ಅರ್ಥ ಮಾಡ್ಕೊಳ್ಳೋದಕ್ಕಾಗುತ್ತೆ. ಯಾರೊಂದು ಕೇಳಿದರು, ಒಂದೇ ಶ್ಲೋಕದಲ್ಲಿ ಒಂದು ಸಿದ್ಧಾಂತ ಹೇಳಬೇಕು, ಒಂದೇ ಶ್ಲೋಕದಲ್ಲಿ. ಲಿಮಿಟೆಡ್ ಓವರ್ ಮ್ಯಾಚ್ ಅಲ್ಲ, ಲಿಮಿಟೆಡ್ ಸ್ಕೋಪ್ ಇರೋ ಒಂದೇ ಶ್ಲೋಕ, ಒಂದರಲ್ಲಿ ಬರೀಬೇಕು. ಒಂದು ಸಿದ್ಧಾಂತ ನೋಡಿದರೆ ದೊಡ್ಡದು. ಒಂದು ಹೇಗೆ ಹೇಳ್ತಾರೆ ಚಾಲೆಂಜ್. ಶ್ರೀಮನ್ ಮಧ್ವಮತೆ ಹರಿ ಪರಕರ ಸತ್ಯಂ ಜಗತ್ ತತ್ವತೋ ಭೇದ ಜೀವಗಣ ಹರೇರನುಚರಾ ಈಜೋಚ್ಚ ಭಾವಂಗತಾ ಮುಕ್ತಿರ್ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ಸಾಧನಂ ಹೆಚ್ಚಾದಿ ತ್ರಿತಯಂ ಪ್ರಮಾಣಂ ಅಖಿಲಾಂನಾಯೇಕ ವೇದ್ಯೋ ಹರಿ. ಒಂದೇ ಶ್ಲೋಕದಲ್ಲಿ ಮಧ್ವ ಸಿದ್ಧಾಂತ. ಮಧ್ವ ಸಿದ್ಧಾಂತವನ್ನು ಇಷ್ಟು ಚೆನ್ನಾಗಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಮಹಾನುಭಾವ. ಹೀಗೆ ಅವ್ರು ತಾತ್ಪರ್ಯ ಚಂದ್ರಿಕ ಬರಲಿ, ತರ್ಕ ತಾಂಡವ ಬರಲಿ, ಏನೇ ಬರಲಿ, ಪ್ರತಿ ಸತ್ಯನೂ ದೊಡ್ಡವ್ರ ಬಗ್ಗೆ ಭಾರಿ ಗೌರವ. ಅಭ್ರಮಂ ಮಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುನಂ ಹರೇ ತಾಪತ್ರಯಾಪ. ಶ್ರೀಮದ್ ಆನಂದ ತೀರ್ಥಾರ್ಯ ಪಾದಪಂಕಜ ರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಠನ ಪಂಡಿತಾಃ. ಚಿತ್ರೈ ಪದಶ್ಚ ಗಂಭೀರೈ ವಾಕ್ಯೈ ಮಾನೈರ ಖಂಡಿತೈ ಗುರುಭಾವಂ ವ್ಯಂಜಯಂತೀ ಭಾತಿ ಶ್ರೀ ಜಯತೀರ್ಥವಾಕ್. ಆನಂದ ತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯಿ. ಅವ್ರ ಶ್ಲೋಕಗಳನ್ನು ಓದ್ತಾವೆ, ಎಷ್ಟೆಷ್ಟು ಚೆನ್ನಾಗಿ ಬರೀತಾರೆ ವ್ಯಾಸರಾಜರು ಅಂದರೆ ನಿಜವಾಗಲೂ ವ್ಯಾಸರಾಜರೇ. ಮಧ್ವ ಸಿದ್ಧಾಂತದ ವಿಜಯ ಪತಾಕೆಯಂತೆ ವ್ಯಾಸರಾಜರಿದ್ದಾರೆ, ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಜಯತೀರ್ಥರ ಟೀಕೆಗಳಿಗೆ ಪ್ರಥಮ ಬಾರಿ ವಿಶ್ರಾಮ ವ್ಯಾಖ್ಯಾನ ಬರೆದವರು ವ್ಯಾಸರಾಜರೇನೆ. ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಹಿರಿಮೆ, ಆಚಾರ್ಯರ ಹಿರಿಮೆ, ಹರಿಸರ್ವೋತ್ತಮತ್ವ, ಹರಿರೇವ ಪರವು ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ಈ ಸಿದ್ಧಾಂತದ ಹಿರಿಮೆಯನ್ನು ಅಳವಡಿಸಿಕೊಂಡ ಮನುಷ್ಯ ಪೂರ್ತಿಯಾಗಿ ತಿಳ್ಕೊಂಡ್ರೆ ಎಷ್ಟು ದೊಡ್ಡ ಸಾಧನೆ ಮಾಡಬಹುದು. ಮಧ್ವ ಸಿದ್ಧಾಂತದ ಹಿರಿಮೆ ಎಂಥದ್ದು ಅಂತ ಹೇಳೋದಕ್ಕೆ ವ್ಯಾಸರಾಜರು ದೊಡ್ಡ ನಿದರ್ಶನ ಅಂತ ಹೇಳ್ತಾ, ಅವರ ಮತ್ತೊಂದು ರೂಪನೇ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅವರ ಆರಾಧನೆಯನ್ನು ನಾವೇನು ಮಾಡ್ತೇವೆ ಇವತ್ತು, ಮಧ್ವಾಚಾರ್ಯರ ಹಿಂದೆ ಪ್ರಥಮ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಹೇಳ್ತೇವೋ ಹಾಗೆ ಅವರ ಪ್ರತಿ ಅವತಾರದಲ್ಲೂ ಆ ರೀತಿ ಸಾಧನೆ ಮಾಡಿದ್ದರಿಂದ ಅವರ ಹಿರಿಮೆ ಸಾಮಾನ್ಯವಾಗಿ ಬಂದಿದ್ದಲ್ಲ. ಇನ್ನೊಂದು ಮಾತು ಹೇಳಿ ಮುಗಿಸ್ತೇನೆ. ವ್ಯಾಸರಾಜರಷ್ಟು ಪ್ರಾಣದೇವ ಪ್ರತಿಷ್ಠಾಪನೆ ಮಾಡಿದವರು ಯಾರೂ ಇಲ್ಲ. ಆದರೆ ರಾಯರಾಗಿದ್ದಾಗ ವೃಂದಾವನ 1000 ವೃಂದಾವನ ಇದೆ, ಅಷ್ಟರ ಮೇಲೂ ಪ್ರಾಣದೇವರು ಇರ್ತಾರೆ ಅಂದರೆ 2ನೇ ಸತ್ಯನೂ ಪ್ರಾಣದೇವರ ಪ್ರತಿಷ್ಠಾಪನೆ ಅವರಿಂದನೇ ಆಯಿತು. ಅಲ್ಲಿ ಹಾಗೆ ಮಾಡಿದ್ರು, ಇಲ್ಲಿ ಮಾಡಿಸ್ಕೊಂಡು ಅವ್ರು ಬಂದ ತಕ್ಷಣ ತಾವು ದೊಡ್ಡವರಲ್ಲ, ಮೇಲೆ ಪ್ರಾಣದೇವರು ನೋಡಿ ಅಂತ ಹೇಳ್ತಾರೆ. ಮೇಲೆ ಭಗವಂತ ಇದ್ದ ಅಂದರೆ ಹರಿಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ, ಗುರುಗಳ ಸ್ಥಾನ 3 ಒಟ್ಟಿಗೆ ಕಾಣಬೇಕು. ಇದು ವೈಷ್ಣವರ ವಿಶಿಷ್ಟವಾದ ಹಿರಿಮೆ. ಅವರೊಂದೇ ಉದಾರ ಒಪ್ಪೋದೇ ಇಲ್ಲ ರಾಯರು. ಇದು ಅವರ ಹಿರಿಮೆಯನ್ನು ಅರ್ಥ ಮಾಡಿಕೊಂಡ್ರೆ, ಶ್ರಾವಣ ಮಾಸ ರಾಯರು ವೃಂದಾವನಿಸ್ತಾರ. ಅರ್ಥ ಏನು ಗೊತ್ತಾ? ಶ್ರವಣವೇ ನಮ್ಮ ಜೀವನದ ದೊಡ್ಡ ಸಿದ್ಧಾಂತ. ಹರಿಕಥಾ ಶ್ರವಣ ಮಾಡೋ ನಿರಂತರ ಅಂತ ಹೇಳೋದಕ್ಕೆ ಶ್ರಾವಣ ಮಾಸ ಆರಿಸ್ಕೊಂಡು, ಅದು ಕೃಷ್ಣ ಪಕ್ಷ ಆರಿಸ್ಕೊಂಡು. ಎಂಥ ಪ್ರಸಂಗ ಬಂದರು, ಕೃಷ್ಣನ ಪಕ್ಷವನ್ನು ಬಿಡಬಾರದು ಅಂತ ಸಂದೇಶ ಕೊಡಲಿಕ್ಕೆ ಕೃಷ್ಣ ಪಕ್ಷನೇ ಆಯಿತು. ಆಮೇಲೆ ದ್ವಿತೀಯ ತಿಥಿ ಆಗಬೇಕು. ನಾಳೆ ದ್ವಿತೀಯ. ಯಾವುದು ಗೊತ್ತಾ? ದ್ವಿತೀಯ ದ್ವೈತ ಮತವೇ ಮತ, ಮಧ್ವ ಮತವೇ ಮತವು, ಸಕಲ ಶ್ರುತಿ ಸಮ್ಮತವು, ಮಧ್ವರಾಯರ ಧ್ಯಾನ ಅಮೃತಾಪಾನ ಅಂತ ತಿಳಿಸ್ಲಿಕ್ಕೆ ಅವ್ರ ವೃಂದಾವನ ಪ್ರವೇಶ ದಿವಸ ದೊಡ್ಡ ಮೆಸೇಜ್ ಅಂತ ರಾಯರು ಕೊಟ್ಟಿದ್ದು. ನಗನಗದ ವೃಂದಾವನ ಕೂತ್ಕೊಂಡು ಹೊರಡ್ತಾರೆ ಅಂದರೆ ಎಂಥ ಮಾನ್ಯರು. ಅಲ್ಲಿ ಕೂತ್ಕೊಂಡು ಇವತ್ತು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಅಪರೋಕ್ಷೀಕೃತ ಶ್ರೀಶಃ ಇದೆಲ್ಲ ಹೇಳ್ತಾ ಇದರ ರಾಯರ ಉತ್ಸವವನ್ನು
ಬಹಳ ವೈಭವದಿಂದ ಮಾಡ್ತಕ್ಕಂಥ ಮಠಗಳಲ್ಲಿ ಗುರುರಾಜ ಅಸೋಸಿಯೇಷನ್ ಮಠಕ್ಕೆ ವಿಶೇಷವಾದಂಥ ಒಂದು ಹೆಸರಿದೆ ಮತ್ತು ಆತ ಸಾಮಾನ್ಯ ಎಷ್ಟೋ ವರ್ಷಗಳಿಂದ ಭಾಗವಹಿಸ್ತಕ್ಕಂಥ ಯೋಗ ಬರ್ತಾ ಇದೆ. ಈ ವರ್ಷವೂ ಅದು ಬಂದಿದೆ. ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಈ ಪ್ರವಚನವನ್ನು ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ಪ್ರವಚನವನ್ನು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಜ್ಞಾನಪತಿ ನೀಡಿತಃ ಯಥೋಚಮಹಂತೇನ ಪ್ರಿಯತಾಂ ಕಮಲಾಲಯ. ಪೂಜ್ಯ ಆಚಾರ್ಯರು ವ್ಯಾಸರಾಜರ ಬಗ್ಗೆ ಏನು ಹೇಳಲಿಲ್ಲ ಅಂತ ಯೋಚನೆ ಮಾಡಬೇಕು. ಆದರೂ ಅವರು ಹೇಳಿದ್ರು ಏನೂ ಹೇಳಲಿಲ್ಲ, ಚೂರು ಚೂರು ಹೇಳಿದ್ದೇನೆ ಅಂತ. ನಾನು ನಿನ್ನೆ ಹೇಳುವಾಗ ಹೇಳಿದ್ದೆ, ಒಂದು ಭಾಗವನ್ನು ನಾವು ತೆಗೆದುಕೊಂಡ್ರು ಅದು 7 ದಿನ 8 ದಿನ ಹೇಳುವಷ್ಟು ಇರುವ ಅಗಾಧ ವಿಷಯ. ಪೂಜ್ಯ ಆಚಾರ್ಯರು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು. ಬೃಂದಾವನದ ಒಳಗೆ ಮೃತ್ತಿಕೆ ಒಳಗಿಂತಲೂ ಅವರ ಗ್ರಂಥಗಳಲ್ಲಿ ಒಂದು ವಿಶಿಷ್ಟವಾದ ಸನ್ನಿಧಾನ ಇರತಕ್ಕಂಥದ್ದು ಅಂತ. ಈ ಬಾರಿ ಪರಮ ಪೂಜ್ಯ ವ್ಯಾಸರಾಜ ಮಠಾಧೀಶರಾದಂತಹ ವಿದ್ಯಾಶ್ರೀಷ ತೀರ್ಥರು ಅವರು ಹೇಳಿದ ಹಾಗೆ ಒಂದೇ ದಿನದಲ್ಲಿ ಕೇವಲ 14 ಗಂಟೆಗಳಲ್ಲಿ ಆ ಎಲ್ಲ ಬೇರೆ ಬೇರೆಯಾದ ಆ ಬೃಂದಾವನದ ಬಿಡಿಭಾಗಗಳನ್ನು ಜೋಡಿಸಿ ಕೇವಲ 14 ಗಂಟೆಗಳಲ್ಲಿ ಆ ಬೃಂದಾವನವನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ ಅಂದರೆ ಅದು ಆಶ್ಚರ್ಯದ ಒಂದು ದೊಡ್ಡ ಸಂಗತಿ. ಅದರ ಒಟ್ಟಿಗೆ ಈ ಸತಿ ಬೃಂದಾವನ ಮಾಡುವಾಗ ವ್ಯಾಸರಾಜರ ಕಾಲದಲ್ಲೇ ನಡೆಯದೇ ಇದ್ದಂಥ ಒಂದು ಅಪರೂಪದ ಒಂದು ಘಟನೆ ಅಂದರೆ ವ್ಯಾಸರಾಜರ ವ್ಯಾಸತ್ರಯ ಗ್ರಂಥಗಳನ್ನು ಬೃಂದಾವನದ ಒಳಗಿಟ್ಟು ಅವರು ಈ ಸತಿ ಆ ಬೃಂದಾವನ ಮಾಡುವಾಗ ಮಾಡಿದ್ದಾರೆ. ಯಾಕೆಂದ್ರೆ ಅವರ ಸನ್ನಿಧಾನ ಇರ್ತಕ್ಕಂಥದ್ದು ರೂಪಮನ್ಯದಿವ ಧನ್ಯಮಾತ್ಮನ ಅಂತ. ಆ ಗ್ರಂಥಗಳೇ ವ್ಯಾಸರಾಜರು. ಆ ನಿಟ್ಟಿನಲ್ಲಿ ವ್ಯಾಸರಾಜರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ಅಂತ ರಾಯರ ಬಗ್ಗೆ ವ್ಯಾಸರಾಜರ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕಾದ್ರೆ ಅದು ಇಂಥ ವಿದ್ವಾಂಸರ ಮುಖದಿಂದ ಕೇಳಿದಾಗ ಮಾತ್ರ. ವ್ಯಾಸರಾಜರ ಸರ್ವಮುಖ ಪರಿಚಯ ಕೇಳುವವರಿಗೆ ಕಿಂಚಿತ್ತಾದರೂ ಆದೀತು. ನಾವು ಪ್ರಭಂಜನಾಚಾರ್ಯರನ್ನ ಈ ದಿನ ಉಪನ್ಯಾಸಕ್ಕೆ ಕರಿಬೇಕು ಅಂತ ಅನ್ಕೊಂಡಾಗ ಅವರಿಗೆ ಯಾವ ವಿಷಯ ಕೊಡಬೇಕು ಅಂತ ವಿಚಾರ ಬಂದಾಗ ಥಟ್ಟ ನೆನಪು ಬಂದಿದ್ದ ನಮ್ಮ ಕಾರ್ಯದರ್ಶಿಗಳಿಗೆ ವ್ಯಾಸರಾಜರ ಬಗ್ಗೆ ಅವ್ರ ಕಡೆಯಿಂದ ಕೇಳಬೇಕು. ಯಾಕೆಂದ್ರೆ ಅವರದೊಂದು ರೀತಿ ಅಧ್ಯಯನ ಮಾಡ್ತಾ ಇರ್ತಾರೆ ಯಾವಾಗಲೂ. ಆಚಾರ್ಯರು ಒಂದು ಕ್ಷಣ ಪುರುಸುತ್ತಿಲ್ಲ. ಅವರು ನಿಮ್ಗೊಂದು 2-3 ದಾಖಲೆಗಳನ್ನು ಹೇಳಿದ್ರು. ಅದು ವ್ಯಾಸರಾಜರು ಪ್ರತಿಷ್ಠೆ ಮಾಡಿರ್ತಕ್ಕಂಥ ಶ್ರೀನಿವಾಸ ದೇವರು ಅಂತ. ಅವರು ವ್ಯಾಸ ಮಧ್ವದಲ್ಲಿ ಪ್ರತಿ ತಿಂಗಳಲ್ಲಿ ಒಂದಿಲ್ಲ ಒಂದು ವ್ಯಾಸರಾಜರದು ಮಹನೀಯರು ಪ್ರತಿಷ್ಠೆ ಮಾಡಿರ್ತಕ್ಕಂತಹ ಅರ್ಚಾಮೂರ್ತಿಗಳ ದರ್ಶನವನ್ನು ಮನೆಗೆ ತಲುಪಿಸ್ತಾ ಇದ್ದಾರಂತ ಒಂದು ಅದ್ಭುತವಾದ ಕಾರ್ಯ ಆಚಾರ್ಯರಿಂದ ನಡೀತಿರ್ತಕ್ಕಂಥದ್ದು. ನಿಜವಾಗಿ ಪ್ರಾಮಾಣಿಕವಾಗಿ ಅಧ್ಯಯನ ಮಾಡಿ ಮಠಭೇದ ಇಲ್ಲದೆ ಒಬ್ಬ ವ್ಯಕ್ತಿಯ ಸರಿಯಾದ ಪರಿಚಯವನ್ನ ಮಹನೀಯರ ಪರಿಚಯವನ್ನ ಮಾಡಿಸ್ಕೊಳ್ಳಿಕ್ಕೆ ಇಂಥ ಮಹನೀಯರೇ ಸೂಕ್ತ ಅಂತ ತಿಳ್ಕೊಂಡು ನಾವು ಕರೆದಾಗ ಪೂಜ್ಯ ಆಚಾರ್ಯರು ಸಿಗೋದೇ ಅಪರೂಪ. ಅಂಥದ್ರೊಳಗೆ ಬಂದು ನಮ್ಮೆಲ್ಲರಿಗೂ ಒಂದು ಅನುಗ್ರಹ ಮಾಡಿದ್ದಾರೆ. ಪೂಜ್ಯ ಆಚಾರ್ಯರು ಮಾಡಿದ ಈ ಪ್ರವಚನಕ್ಕಾಗಿ ಶ್ರೀಮಠದ ಕಾರ್ಯಕಾರಿ ಸಮಿತಿ ಹಾಗೂ ಕೇಳುವ ಎಲ್ಲ ಶ್ರೋತೃ ವರ್ಗದ ಪರವಾಗಿ ನನ್ನ ವೈಯಕ್ತಿಕವಾಗಿಯೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಈ ತುಳಸಿ ಪುಷ್ಪವನ್ನ ಸಮರ್ಪಣೆ ಮಾಡ್ತಾ ಇದ್ದೀವಿ. ಸ್ವೀಕಾರ ಮಾಡಿ ಆಚಾರ್ಯರು ನಮ್ಮೆಲ್ಲರಿಗೆ ಅನುಗ್ರಹ ಮಾಡಬೇಕು ಅಂತ ಅವರಲ್ಲಿ ಸವಿನಯ ಪ್ರಾರ್ಥನೆ. ಶ್ರೀಕೃಷ್ಣ. ಮುಂದೆ ಪ್ರಸಿದ್ಧ ಕೊಳಲು ವಾದಕರಿಂದ ಕಾರ್ಯಕ್ರಮ ಇದೆ.